ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ಉಪನ್ಯಾಸ ಸರಣಿಯ 8ನೇ ಸಂಚಿಕೆಗೆ ಸ್ವಾಗತ. ಇವತ್ತಿನ ಡಿಸ್ಕಷನ್ನು ಹೋದ ಸರಿ ಏನೇನು ಡಿಸ್ಕಸ್ ಮಾಡಿದ್ದೀನಿ ನೆನಪಿದೆಯಾ? ಅಲ್ಲ, ಹೋದ ಸಂಚಿಕೆಯಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ನೆನಪಿದೆಯಾ? ತುಮಕೂರಿಗೆ ಹೋಗಿದ್ರೆ. ಓಕೆ ಸ್ವಾಮಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಬಂದು IBS ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅನ್ನೋದನ್ನ ಶುರು ಮಾಡಿದ್ವಿ. ಸೊ ಈ ವಾರ ಮಾಡ್ತಾರೋ ಪ್ರಾಣಾಯಾಮದ ಹೆಸರೇನು? ಕಪಾಲಭಾತಿ. ಗುಡ್, ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ? ಅಶೋಕಲ್ಲ. ಸೊ ಕಪಾಲಭಾತಿ ಅಭ್ಯಾಸ ಮಾಡ್ತಾ ಇದ್ದೀವಿ. ಸೊ ಕಪಾಲಭಾತಿದು ಆಲ್ರೆಡಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ, ಬಟ್ ಆದರೂ ಒಂದು ಸಾರಿ ಇನ್ನೊಂದು ಸ್ವಲ್ಪ ಡೀಟೇಲಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇದು ತುಂಬ ಮುಖ್ಯವಾಗಿರುವಂತಹ ಅಭ್ಯಾಸ ಯೋಗ ಅಭ್ಯಾಸಗಳಲ್ಲಿ. ಸೊ ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ. ಓಕೆ, ಸೊ ಇದರಲ್ಲಿ ವರ್ಡ್ ಟು ವರ್ಡ್ ಮೀನಿಂಗ್ ಕಪಾಲಭಾತಿ ತೊಗೊಂಡ್ರೆ, ಕಪಾಲ ಅಂದರೆ ಸ್ಕಲ್ ಅಂತ ಅರ್ಥ ಬರುತ್ತೆ, ಭಾತಿ ಅಂದರೆ ಶೈನಿಂಗ್ ಅಂತ ಅರ್ಥ ಬರುತ್ತೆ. ಇಂಗ್ಲೀಷ್ನಲ್ಲಿ ಶಿಫ್ಟ್ ಮಾಡಿದ್ರೆ ಈ ರೀತಿ ಅರ್ಥ ಬರುತ್ತೆ. ಸ್ಕಲ್ ಅಂದರೆ ನಮ್ಮ ತಲೆಬುರುಡೆಯನ್ನು ಸ್ಕಲ್ ಅಂತ ಕರಿತೀವಿ. ಭಾತಿನ ಶೈನಿಂಗನ್ನು ನಾವು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅದು ನಾವು ಹುರುಪುಗೊಳಿಸೋದು, ಚುರುಕುಗೊಳಿಸೋದು, ಹೊಳಪುಗೊಳಿಸೋದು, ಈ ರೀತಿ ಅರ್ಥಗಳು ಬರುತ್ತೆ. ಆ್ಯಕ್ಚುಲಿ ನಮ್ಮ ಸಂಸ್ಕೃತದಲ್ಲಿ ಹೆಂಗೆ ವರ್ಡ್ ಟು ವರ್ಡ್ ಮೀನಿಂಗ್ ಒಂದಿರುತ್ತೆ, ಇಂಟರ್ನಲ್ ಮೀನಿಂಗ್ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವು ಪದಗಳನ್ನು ಹಾಗೆ ತೊಗೊಂಡ್ಬಿಡ್ತು ಅಂದರೆ, ಸೊ ನಮ್ಮ ತಲೆಬುರುಡೆಯನ್ನು ಏನಿದ್ರಲ್ಲಿ ನಾವು ಚುರುಕು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಆ್ಯಕ್ಚುಲಿ ನಮ್ಮ ತಲೆಬುರುಡೆ ಏನೇನು ಹಿಡ್ಕೊಂಡಿರುತ್ತಲ್ಲ, ಅಂದರೆ ನಮ್ಮ ಮೆದುಳಿನ ಭಾಗವನ್ನು ಚುರುಕುಗೊಳಿಸೋದಕ್ಕೆ ಈ ಅಭ್ಯಾಸ ಸಹಾಯ ಮಾಡುತ್ತೆ. ಕಪಾಲಭಾತಿ ಮುಖ್ಯವಾಗಿ ನಮ್ಮ ಮೆದುಳಿನ ಭಾಗವನ್ನು ಚುರುಕುಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ. ಈ ಕಪಾಲಭಾತಿ ಅಭ್ಯಾಸದಲ್ಲಿ ನೀವು ನೋಡಿರ್ಬೋದು, ಪ್ರತಿ ಸರಿ ಉಸಿರನ್ನು ಜೋರಾಗಿ ಹೊರಗಡೆ ಹಾಕ್ತೀವಿ. ಯಾವಾಗ ನಾವು ಸ್ಪೀಡಾಗಿ ಹೊರಗಡೆ ಹಾಕ್ತೀವಲ್ಲ, ಬ್ಲಡ್ ಮೇಲಕ್ಕೆ ಪಂಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಕಪಾಲಭಾತಿನಲ್ಲಿ ಬ್ಲಡ್ ಯಾವಾಗ ಮೇಲಕ್ಕೆ ಬ್ರೈನ್ ಕಡೆಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತಲ್ಲ, ಸೊ ಅವಾಗ ಬ್ರೈನಲ್ಲಿರ್ತಕ್ಕಂಥ ಸೆಲ್ಸ್ಗಳೆಲ್ಲ ಸ್ಟಿಮ್ಯುಲೇಟ್ ಆಗುತ್ತೆ ಅನ್ನುವಂಥದ್ದು ಇರೋದು ಲಾಜಿಕ್ ಇದರಲ್ಲಿ. ಸೊ ಅದಕ್ಕೆ ಕಪಾಲಭಾತಿ ಮಾಡಬೇಕಂದ್ರೆ ಹೊಟ್ಟೆಯಿಂದ ಫೋರ್ಸ್ ತೊಗೊಳ್ಬೇಕು. ಎಷ್ಟೊಂದು ಸರಿ ಏನಾಗುತ್ತೆ ಉಲ್ಟಾ ಅದಕ್ಕೆ ನಾವು ಮುಂಚೆ ಮಾಡೋದಿಲ್ಲ ಪ್ರಾಣಾಯಾಮಗಳು, ಅಬ್ಡಮನ್ ಬ್ರೀತಿಂಗು. ಸೊ ಅದೆಲ್ಲನೂ ಇವಾಗ ನಮಗೆ ಉಪಯೋಗಕ್ಕೆ ಬರುತ್ತೆ. ಒಂದು ತಿಂಗಳು ಮುಂಚೆ ಎಲ್ಲ ಮಾಡಿದ್ವಿ ಅಬ್ಡಮನ್ ಬ್ರೀತಿಂಗ್ ಅಂದರೆ ಉಸಿರನ್ನು ತೊಗೊಳ್ಬೇಕಂದ್ರೆ ಹೊಟ್ಟೆ ಭಾಗ ಉಬ್ಸೋದು, ಉಸಿರನ್ನ ಹೊರಗಡೆ ಹಾಕ್ಬೇಕಂದ್ರೆ ಹೊಟ್ಟೆ ಹೊರಗಡೆ ತೊಗೊಳ್ಳೋದು, ಈ ಅಭ್ಯಾಸ ಮಾಡೋದಲ್ಲ, ಇದನ್ನು ಅಳವಡಿಸ್ಕೊಂಡು ನಾವು ಕಪಾಲಭಾತಿ ಮಾಡಬೇಕಾಗಿರುತ್ತೆ. ಅಂದರೆ ಕಪಾಲಭಾತಿ ನೋಡಿ, ಹಿಂಗೆ ಮಾಡಬೇಕಾಗಿರುತ್ತೆ. ಉಸಿರು ಹೊರಗಡೆ ಯೂಶ್ವಲ್ ಆಗೋದು ಒಂದು ಮಿಸ್ಟೇಕ್ ಅಂದರೆ ಉಲ್ಟಾ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಹಿಂಗೆ ಹೋಗ್ತಾ ಇರುತ್ತೆ, ಹಿಂಗೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಇದು ಬಂದು ಶಾಲೋ ಬ್ರೀತಿಂಗ್ ಅಂತ ಲಾಸ್ಟ್ ಟೈಮ್ ಹೇಳಿದ್ರೆ, ಅದು ಉಲ್ಟಾ ಆಗಿಬಿಟ್ರೆ ಅದು ಸಿಗುವಂಥ ಎಫೆಕ್ಟ್ ಸರಿಯಾಗಿ ಸಿಗೋದಿಲ್ಲ. ಅದಕ್ಕೆ ನಾವು ಹೊಟ್ಟೆಗೆ ಮೂಮೆಂಟ್ ಕೊಟ್ಟು ಮಾಡುವಂಥದ್ದು ಮುಖ್ಯ ಆಗಿರುತ್ತೆ. ಅದಕ್ಕೆ ನಾವು ಈ ವಾರ ಮಾಡುವಂಥ ಪ್ರಾಣಾಯಾಮ ಮುಂದಿನ ವಾರ ಮಾಡುವಂಥ ಅಭ್ಯಾಸಕ್ಕೆ ಪ್ರಿಪ್ರೇಟರಿ ಆಗಿರುತ್ತೆ. ಇದು ಮಾಡುವಂಥದ್ದು ಅದರ ಮುಂದಿನ ವಾರ ಮಾಡೋದಕ್ಕೆ ಪ್ರಿಪ್ರೇಟರಿ. ಒಂದಕ್ಕೊಂದು ಕನೆಕ್ಷನ್ಸ್ ಇರುತ್ತೆ. ಸೊ ಹಾಗೆ ನಾವು ಅಬ್ಡಮನ್ ಬ್ರೀತಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿರ್ತೀವೋ, ಈ ಕಪಾಲಭಾತಿಯನ್ನು ಅಷ್ಟು ಚೆನ್ನಾಗಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇನ್ನೂ ಕೆಲವೊಂದ್ಸರಿ ಏನಾಗೋಗ್ಬಿಡುತ್ತೆ, ಮುಖ ಗಂಟು ಹಾಕ್ಕೊಂಡು ಫೋರ್ಸ್ ಬಂದು ಹೊಟ್ಟೆಯಿಂದ ಬರಬೇಕು. ಕೆಲಸ ಮುಖ ಅಂತ ಹಿಂಗೆ ಮಾಡ್ತಿದ್ದೀವಿ. ಯಾವಾಗ ಮುಖ ಗಂಟು ಹಾಕ್ಬಿಡ್ತೀವಲ್ಲ, ಸೊ ಆವಾಗ ನಮಗೆ ಫೋರ್ಸ್ ಹೊಟ್ಟೆಯಿಂದ ಬರೋದಿಲ್ಲ, ಬರೀ ಫೇಸಿಂದ ತಗೊಳ್ತಾ ಇರ್ತೀವಿ. ಸೊ ಅದನ್ನು ಸಹ ಸರಿಯಾದ ಕ್ರಮ ಅಲ್ಲ. ಹೊಟ್ಟೆಗೆ ಮೂಮೆಂಟ್ ಕೊಟ್ಟು ಅಭ್ಯಾಸ ಮಾಡಬೇಕು ಕಪಾಲಭಾತಿ ಮಾಡಬೇಕು ಅಂದರೆ. ಮತ್ತು ಇನ್ನೊಂದು ಕಾಮನ್ ಆಗಿ ಮೆಕ್ಯಾನಿಕಲಿ ನಮ್ಮ ಬ್ರೈನಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ಸರಿ ಉಸಿರನ್ನು ತೊಗೊಂಡಾಗಲೂ ಸಹ ಬ್ರೈನ್ ಒಂದು ಸ್ವಲ್ಪ ಮಟ್ಟಿಗೆ ಕಾಂಟ್ರಾಕ್ಟ್ ಆಗುತ್ತೆ, ಪ್ರತಿ ಸರಿ ಉಸಿರನ್ನು ಬಿಟ್ಟಾಗೂ ಬ್ರೈನ್ ಒಂದು ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಂದರೆ ತುಂಬ ನೋಟಿಸ್ ಹಾರ್ಟ್ ಥರ ಎಲ್ಲ ಪಂಪ್ ಆಗೋದಿಲ್ಲ, ಬಟ್ ಸ್ಲೈಟ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಗ್ತಾ ಇರುತ್ತೆ. ನಾವು ಕಪಾಲಭಾತಿ ಇದು ನಮಗೆ ಐಡಿಯಲ್ ಬ್ರೆತ್ ರೇಟ್ ನಮ್ಮದು ಬಂದು 12ರಿಂದ 14 ಸರಿ ನಾವು 1 ನಿಮಿಷಕ್ಕೆ ಉಸಿರಾಟ ಮಾಡ್ತೀವಿ. ಬ್ರೆತ್ ರೇಟ್ ಅಂತ ಕರಿತೀವಿ. ಜನರಲ್ ಆಗಿ ಬಂದು 12ರಿಂದ 14 ಸರಿ ಉಸಿರಾಟ ಮಾಡ್ತೀವಿ. ಯಾವ ಸ್ಟ್ರೆಸ್ಸು ಟೆನ್ಷನ್ ಎಲ್ಲ ಇರ್ತಾರಲ್ಲ, ಒಂದು ಸ್ವಲ್ಪ ಜಾಸ್ತಿ ಉಸಿರಾಟ ಮಾಡ್ತಾರೆ, 18, 19 ಹೋಗುತ್ತೆ ನೋಡಿ. ಸ್ಟ್ರೆಸ್ಸಲ್ಲಿ ಇರೋಲ್ಲ, ಫಾಸ್ಟಾಗಿ ಬ್ರೀತ್ ಮಾಡ್ತಾ ಇರ್ತಾರೆ, ಅವ್ರದ್ದು ಬ್ರೆತ್ ರೇಟ್ ಜಾಸ್ತಿ ಇರುತ್ತೆ. ಮತ್ತು ಯಾರು ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ತಾರೆ ಅವ್ರ ಬ್ರೆತ್ ರೇಟ್ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, 8, 6, 10 ಇಷ್ಟು ಒಳಗಡೆ ಮೇಂಟೈನ್ ಮಾಡ್ತಾ ಇರ್ತಾರೆ. ಈ ನಾವು ಯಾವಾಗ ಇನ್ಹೇಲ್ ಮಾಡ್ತೀವಲ್ಲ, ನಾನು ಹೇಳ್ದಲ್ಲ, ಇನ್ಹೇಲ್ ಮಾಡಬೇಕಂದ್ರೆ ಬ್ರೈನ್ ಸ್ವಲ್ಪ ಮಟ್ಟಿಗೆ ಕಾಂಟ್ರಾಕ್ಟ್ ಆಗುತ್ತೆ, ಎಕ್ಸೇಲ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈ ಕಪಾಲಭಾತಿ ನಾವು ಫ್ರೀಕ್ವೆಂಟಾಗಿ ಮಾಡ್ತೀವಲ್ಲ, ನಾವು ಹತ್ತತ್ರ ಒಂದು 80ರಿಂದ 100 ಸ್ಟ್ರೋಕ್ 1 ನಿಮಿಷಕ್ಕೆ ಮಾಡ್ತೀವಿ ಕಪಾಲಭಾತಿ, ಜನರಲ್ ಆಗಿ ನಾರ್ಮಲ್ ರೇಟಲ್ಲಿ ನಾವು ಮಾಡಿದಾಗ. ಸೊ ಅಷ್ಟು ಸರಿ ನಮ್ಮದು ಬ್ರೈನ್ದ ಮೂವ್ಮೆಂಟ್ ಆಗ್ತಾ ಇರುತ್ತೆ, ಕಾಂಟ್ರಾಕ್ಷನ್ ಎಕ್ಸ್ಪ್ಯಾನ್ಷನ್. ಸೊ ಇದೊಂಥರ ಬ್ರೈನಿಗೆ ಮಸಾಜಿಂಗ್ ಎಫೆಕ್ಟ್ ಕೊಡುತ್ತೆ. ನೀವು ಕಪಾಲಭಾತಿ ಮಾಡಾದ್ಮೇಲೆ ಒಂದು ಸ್ವಲ್ಪ ಕುತ್ಕೊಂಡ್ರೆ ನೀವು ಗಮನಿಸ್ಬೋದು, ಒಂಥರ ಎಲ್ಲ ರಿಲ್ಯಾಕ್ಸ್ ಫೀಲ್ ಆಗೋದು ಎಲ್ಲನೂ ಆಗುತ್ತೆ ಒಂಥರ. ಮತ್ತು ಇನ್ನೊಂದು, ನೀವು ಕರೆಕ್ಟಾಗಿ ಟೈಮ್ ಇಂಟರ್ವಲ್ಲೆಲ್ಲ ಮೇಂಟೈನ್ ಮಾಡ್ಕೊಂಡು ನೀವು ಕಪಾಲಭಾತಿ ಸರಿಯಾಗಿ ಮಾಡ್ತು ಅಂದರೆ, ಸೊ ರಿದಮ್ ಮೇಂಟೈನ್ ಮಾಡಿ. ರಿದಮ್ ಅಂದರೆ ಒಂದು ಸ್ಟ್ರೋಕ್ಗೂ ಇನ್ನೊಂದು ಸ್ಟ್ರೋಕು ಸೇಮ್ ಟೈಮ್ ಇಂಟರ್ವಲ್ ಇರಬೇಕು. ಸಾಧಾರಣ ಏನಾಗೋಗ್ಬಿಡುತ್ತೆ, ಹಿಂಗೆ ರಿದಮ್ ಕಳ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆ್ಯಕ್ಚುಲಿ ಒಂದು ಸ್ಟ್ರೋಕ್ ಮಾಡ್ತೀವಲ್ಲ, ಇನ್ನೊಂದು ಸ್ಟ್ರೋಕ್ಗೆ ಸೇಮ್ ಇಂಟರ್ವಲ್
ಹಿಂಗೆ ಮಾಡೋದಕ್ಕೂ ನಾವಾಗಲೇ ತೋರಿಸಿ ಥರ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಯಾವಾಗ ನಾವು ಟೈಮ್ ಇಂಟರ್ವಲ್ ಕರೆಕ್ಟಾಗಿ ಕೊಟ್ಕೊಂಡು ಒಂದು 80ರಿಂದ 100 ಸ್ಟ್ರೋಕ್ ಮಾಡ್ತೀವೋ ಕೇವಲ ಕುಂಭಕ ಅಂತ ಒಂದು ಆಗುತ್ತೆ. ಕೇವಲ ಕುಂಭಕದಲ್ಲಿ ಆಟೋಮೆಟಿಕಾಗಿ ಬ್ರೆತ್ ಸ್ಟಾಪ್ ಆಗುತ್ತೆ, ನೀವು ಉಸಿರಾಟ ಮಾಡಬೇಕು ಅಂತ ಅನಿಸೋದಿಲ್ಲ. ಸೊ ಕುಂಭಕಗಳಲ್ಲಿ 3 ಬರುತ್ತೆ, ಅಂತರ್ಕುಂಭಕ, ಬಾಹ್ಯ ಕುಂಭಕ, ಕೇವಲ ಕುಂಭಕ ಅಂತ. ಅಂತರ್ಕುಂಭಕ ಅಂದರೆ ಉಸಿರನ್ನು ಒಳತೆಗೆದುಕೊಂಡು ಬಿಗಿ ಹಿಡಿಯುವಂಥದ್ದನ್ನೆಲ್ಲ ಅಂತರ್ಕುಂಭಕ ಅಂತ ಹೇಳ್ತೀವಿ. ಉಸಿರನ್ನ ಒಳ್ಳೆ ತೊಗೊಂಡು ಬ್ರೆತ್ ಹೋಲ್ಡ್ ಮಾಡ್ತೀವಲ್ಲ, ಇದೆಲ್ಲ ಅಂತರ್ಕುಂಭಕ. ಬಾಹ್ಯ ಕುಂಭಕ ಅಥವಾ ಬಹಿರ್ಕುಂಭಕ ಅಂದರೆ ಉಸಿರನ್ನ ಹೊರಗಡೆ ಹಾಕಿ ನಾವು ಬ್ರೆತ್ ಹೋಲ್ಡ್ ಮಾಡ್ತೀವಲ್ಲ, ಅದು ಬಂದು ಬಹಿರ್ಕುಂಭಕ ಅಂತ ಹೇಳ್ತೀವಿ. ಕೇವಲ ಕುಂಭಕ ಬಂದು ಆಟೋಮೆಟಿಕಾಗಿ ಸೆಸೇಷನ್ ಆಟೋಮೆಟಿಕಾಗಿ ಬ್ರೆತ್ ಹೋಲ್ಡ್ ಆಗುತ್ತೆ, ಆಟೋಮೆಟಿಕ್ ಸೆಸೇಷನ್ ಆಫ್ ಬ್ರೆತ್ ಅಂತ ಹೇಳ್ತೀವಿ. ತಾನಿಗೆ ಅದು ಹೋಲ್ಡ್ ಆಗುತ್ತೆ, ನಾವು ಎಫರ್ಟ್ ಹಾಕೋದಿಲ್ಲ, ಉಸಿರನ್ನ ತೊಗೊಂಡು ಹೋಲ್ಡ್ ಮಾಡಲ್ಲ, ಉಸಿರನ್ನ ಬಿಟ್ಟು ಹೋಲ್ಡ್ ಮಾಡಲ್ಲ, ಜಸ್ಟ್ ಹಾಗೆ ಹೋಲ್ಡ್ ಆಗುತ್ತೆ, ಅದನ್ನ ಕೇವಲ ಕುಂಭಕ ಅಂತ ಹೇಳ್ತೀವಿ. ಇದನ್ನು ನಾವು ಫೀಲ್ ಮಾಡೋದು ಕಪಾಲಭಾತಿ ಆದಮೇಲೆ ಫೀಲ್ ಮಾಡ್ತೀವಿ. ನೀವು ಒಂದು 100 ಸ್ಟ್ರೋಕ್ ಮಾಡಿದ್ಮೇಲೆ ಲಾಸ್ಟ್ ಸ್ಟ್ರೋಕು ಒಂದು ಕಾಮನ್ ಮಿಸ್ಟೇಕ್, ಫುಲ್ ಹಿಂಗೆ ಉಸಿರು ಬಿಡ್ತೀವಿ, ಹಂಗೆ ಬಿಡೋದು ಬೇಡ. ಸೊ ಏನು ಸ್ಟ್ರೋಕ್ಸ್ ನೀವು ಕೊಟ್ಕೊಂಬರ್ತೀರಲ್ಲ, ಹಂಗೆ ಸ್ಟಾಪ್ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಬ್ರೆತ್ ಹಾಗೆ ಹೋಲ್ಡ್ ಆಗುತ್ತೆ, ತನ್ಪಾಡಂಗೆ ಹಂಗೆ ಹೋಲ್ಡ್ ಆಗುತ್ತೆ, ಅದನ್ನ ಕೇವಲ ಕುಂಭಕ ಅಂತ ಹೇಳ್ತೀವಿ. ಅದು ದಿನೇ ದಿನೇ ಅಭ್ಯಾಸ ಮಾಡ್ತಾ ಆ ಡ್ಯೂರೇಷನ್ನ ವೃದ್ಧಿ ಮಾಡ್ಕೊಳ್ತಾ ಹೋಗಬೇಕು. ಇನಿಷಿಯಲಿ ಒಂದು 10 ಸೆಕೆಂಡು 15 ಸೆಕೆಂಡ್ ಹಿಂಗೆ ಆಗ್ತಾ ಹೋಗುತ್ತೆ. ನೀವು ಕಾನ್ಷಿಯಸ್ಸಾಗಿ ಅದು ಅಬ್ಸರ್ವ್ ಮಾಡ್ತಾ ಇದ್ದರೆ ಗೊತ್ತಾಗುತ್ತೆ ಅದಕ್ಕೆ ಕೇವಲ ಕುಂಭಕ. ನೆಕ್ಸ್ಟ್ ಟೈಮ್ ಅಭ್ಯಾಸ ಮಾಡಿದಾಗ, ಇವಾಗ ಹೋದ ವಾರ 2 ವಾರದ ಮುಂಚೆ 50 ಸ್ಟ್ರೋಕ್ ಮಾಡಿದ್ವಿ, ಹೋದ ವಾರ 100 ಸ್ಟ್ರೋಕ್ ಮಾಡಿದ್ವಿ. ನೆಕ್ಸ್ಟ್ 200 ಸ್ಟ್ರೋಕ್ಸ್ ಟ್ರೈ ಮಾಡ್ತೀವಿ ಒಂದೇ ಸ್ಟ್ರೆಚಲ್ಲಿ ಮಾಡೋಕ್ಕೆ. 200 ಸ್ಟ್ರೋಕ್ ಆದರೆ ಒಳ್ಳೆಯದು, ಕ್ಲಾಸ್ನಲ್ಲಿ ಆಗಿಲ್ಲ ನೀವು ಅನುಕೂಲ ನೋಡ್ಕೊಂಡು ಎಷ್ಟು ಸ್ಟ್ರೋಕ್ ಆಗುತ್ತೋ ಅಷ್ಟು ಸ್ಟ್ರೋಕ್ ಮಾಡಿ. ನೀವು ಆ ಸ್ಟ್ರೋಕ್ಸ್ ಮಾಡ್ತಿರಲ್ಲ, ಮಾಡಾದಮೇಲೆ ಕಾನ್ಷಿಯಸ್ಸಾಗಿ ಒಂದು ಸ್ವಲ್ಪ ಹೊತ್ತು ಹಾಗೆ ಬ್ರೆತ್ ಇನ್ಹೇಲ್ ಮಾಡೋದು ಬೇಡ, ಎಕ್ಸೆಲ್ ಮಾಡೋದು, ಜಸ್ಟ್ ಸುಮ್ಮನೆ ಹಾಗೆ ಕೂತ್ಕೊಳ್ಳಿ, ಆಟೋಮೆಟಿಕಾಗಿ ಬ್ರೆತ್ ಒಂದು ಸ್ವಲ್ಪ ಹೊತ್ತು ಹೋಲ್ಡ್ ಆಗುತ್ತೆ. ಅದೇ ಕೇವಲ ಕುಂಭಕ ಅನ್ನೋದು. ಕೇವಲ ಕುಂಭಕ ಏನಕ್ಕಾಗತ್ತೆ ಅಂದರೆ, ಈ ಎಕ್ಸಲೇಷನ್ ನಾವು ಕಂಟಿನ್ಯೂಸ್ ಆಗಿ ಮಾಡಿದಾಗ ನಮ್ಮ ದೇಹದಂಥ ಕಾರ್ಬನ್ ಡೈಆಕ್ಸೈಡ್ ಕಂಟೆಂಟ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಆಕ್ಸಿಜನ್ ಸೆಕ್ರೇಷನ್ಸ್ ಎನಾಮಸ್ ಅಮೌಂಟ್ ಆಫ್ ಆಕ್ಸಿಜನ್ ಸೆಕ್ರೇಷನ್ ಆಗಿರುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಆಲ್ರೆಡಿ ಆಕ್ಸಿಜನ್ ಇದೆ ಅಂದಾಗ ಹೊರಗಡೆಯಿಂದ ಆಕ್ಸಿಜನ್ ಬೇಕಾಗಿರೋದಿಲ್ಲ ನಮ್ಮ ದೇಹಕ್ಕೆ, ಅವಾಗ ಏನು ಮಾಡುತ್ತೆ, ನಮ್ಮ ಸಿಸ್ಟಮೇ ಒಂದು ಸ್ವಲ್ಪ ಹೊತ್ತು ಬ್ರೆತ್ ಸ್ಟಾಪ್ ಮಾಡುತ್ತೆ. ಅದನ್ನು ಕೇವಲ ಕುಂಭಕ ಅಂತ ಹೇಳ್ತೀವಿ. ಮತ್ತು ಸಾಧಾರಣವಾಗಿ ನಾನು ತ್ರಾಟಕ ಸೆಷನ್ಸ್ ಎಲ್ಲ ಮಾಡಿದಾಗ ಏನು ಹಾರ್ಟ್ ರೇಟ್ ವೇರಿಯಬಿಲಿಟಿ ಇದೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನೆನಪಿದೆಯಾ? ಹಾಂ, ಏನು ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದರೆ? ಓಕೆ ಓಕೆ ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದರೆ ಅದೇ ಇದೊಂದು ದೊಡ್ಡ ತಿರುವಿ ಒಂದು ಕಡೆಯಿಂದ ಶುರು ಮಾಡ್ಕೊಳ್ತಾ ಬರಬೇಕು. ಸೊ ಸಿಂಪಲಾಗಿ ಆದಷ್ಟು ಸಿಂಪಲಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮಲ್ಲಿ ಈ ನರ್ವಸ್ ಸಿಸ್ಟಮ್ ಜನರಲ್ ನಾವು ಕ್ಯಾಟಗರೈಸ್ ಮಾಡೋದು ಬಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಬಂದು ನಮ್ಮ ದೇಹಕ್ಕೆ ಸಪೋರ್ಟಿವ್ ಆಗಿರುತ್ತಲ್ಲ, ಈ ಕೈ ಎತ್ತೋದು ಕಾಲು ಎತ್ತೋದು ವಾಲಂಟಿಯರಿಯಾಗಿ ನಾವು ಮಾಡುವಂಥ ಮೂಮೆಂಟ್ಸ್ ಎಲ್ಲ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ಇದಕ್ಕೆಲ್ಲ ಸಿಗ್ನಲ್ಸ್ಗಳು ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಬರುತ್ತೆ. ಸೊ ಕೈ ಎತ್ತಬೇಕು, ಕಾಲು ಎತ್ತಬೇಕು, ಕಣ್ಣು ಮೂಗು ಇದೆಲ್ಲ ಚಾನಲ್ ಮಾಡುವಂಥದ್ದು. ಇನ್ನು ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಬರುತ್ತೆ. ಇದು ಆಟೋಮೆಟಿಕ್ಕಾಗಿ ನಡೆಯುವಂಥ ಆ್ಯಕ್ಷನ್ಸ್ಗಳು. ಯಾವುದು ಆಟೋಮೆಟಿಕ್ಕಾಗಿ ನಡೆಯೋದು? ನಮ್ಮ ಬ್ರೆತ್ ರೇಟ್ ಎಷ್ಟಿರಬೇಕು, ಎಷ್ಟು ಸ್ಪೀಡಾಗಿ ನಾವು ಉಸಿರಾಟ ಮಾಡಬೇಕು, ಹಾರ್ಟ್ ಬೀಟ್ ಎಷ್ಟು ಜೋರಾಗಿ ಹೊಡ್ಕೊಳ್ಬೇಕು, ಇಮ್ಯೂನ್ ಸಿಸ್ಟಮ್ ಹೆಂಗೆ ವರ್ಕ್ ಆಗಬೇಕು, ಡೈಜೆಸ್ಟಿವ್ ಸಿಸ್ಟಮ್ ಹೆಂಗೆ ವರ್ಕ್ ಆಗಬೇಕು, ಇದೆಲ್ಲ ಒಂದು ಆಟೋನಮಿಕ್ ನರ್ವಸ್ ಸಿಸ್ಟಮ್. ಸೊ ಅದು ನಮ್ಮ ಹೋಲ್ಡರ್ ಇಲ್ಲ, ತನ್ನ ಪಾಡಕ್ಕೆ ತಾನು ನಡೀತಾ ಇರ್ತೀವಿ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಟೋನಮಿಕ್ ನರ್ವಸ್ ಸಿಸ್ಟಮಲ್ಲಿ ತಿರ್ಗಿ 2 ಸಬ್ ಕ್ಯಾಟಗರಿ ಆಗುತ್ತೆ. ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು, ಪ್ಯಾರಾಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಒಂದು, 2 ಕ್ಯಾಟಗರೈಸ್ ಆಗ್ತಾ ಹೋಗುತ್ತೆ. ಸೊ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಏನಂದರೆ, ಇದು ಫೈಟ್ ಆರ್ ಫೈಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ದೇಹ ಎಮರ್ಜೆನ್ಸಿಗೆ ಹೋಗುತ್ತಲ್ಲ, ಯಾವಾಗ ತುಂಬ ನಮಗೆ ಕ್ರಿಟಿಕಲ್ ಸಿಚುಯೇಷನ್ಸ್ಗೆಲ್ಲ ಹೋಗುತ್ತಲ್ಲ, ಆವಾಗ ನಮ್ಮ ದೇಹ ತನ್ನ ಪಾಡಕ್ಕೆ ತಾನು ಅತ್ಯಂತ ಶಕ್ತಿಯನ್ನು ವೃದ್ಧಿ ಮಾಡಿಕೊಂಡು ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಫೈಟ್ ಆರ್ ಫ್ಲೈಟ್ ಅಂದರೆ ಇವಾಗ ಏನೋ ಒಂದು ನಾಯಿ ಅಟ್ಟಿಸ್ಕೊಂಬಂದ್ಬಿಡ್ತು, 5 ಜೊತೆ ಹೋರಾಟ ಮಾಡ್ತೀವಿ, ಇಲ್ಲ ಎಸ್ಕೇಪ್ ಆಗ್ತೀವಿ. ಎರಡೂ ಮಾಡೋದಕ್ಕೆ ನಮಗೆ ಎನರ್ಜಿ ಜಾಸ್ತಿ ಇರಬೇಕು. ಸೊ ಆ ಎನರ್ಜಿನ ಪ್ರೊವೋಕ್ ಮಾಡಿ ನಿಮಗೆ ಸಿಸ್ಟಮ್ಗೆ ತಲುಪಿಸುವಂಥ ಕೆಲಸ ಬಂದು ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಈ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಹೇಳಿದ್ರೆ ಫೈಟ್ ಆಫ್ ಫ್ಲೈಟ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋಣ ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಇದು ಯಾವಾಗಲೂ ಆ್ಯಕ್ಟಿವ್ ಆಗಿರಬಾರ್ದು. ಯಾವಾಗ ಅವಶ್ಯಕತೆ ಇದೆ ಅವಾಗ ಆ್ಯಕ್ಟಿವ್ ಆಗಬೇಕು, ತಿರ್ಗಾ ನಾರ್ಮಲಾಗಿ ಬರಬೇಕು. ಬಟ್ ನಾವೇನು ಮಾಡಿಬಿಡ್ತೀವಿ, ಪದೇ ಸ್ಟ್ರೆಸ್ಸು, ಟೆನ್ಷನ್ನು ಇದೆಲ್ಲ ತೊಗೊಂಡು ಹೈಪರ್ ಸ್ಟಿಮ್ಯುಲೇಷನ್ ಮಾಡಿಬಿಡ್ತೀವಿ, ಸಿಕ್ಕಾಪಟ್ಟೆ ಸ್ಟಿಮ್ಯುಲೇಟೆಡಲ್ಲಿ ಇಟ್ಬಿಡ್ತೀವಿ. ಆವಾಗ ನಮಗೇನಾಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಮತ್ತು ನಮ್ಮ ಸಿಸ್ಟಮ್ನ ಹಾರ್ಮೋನಿಗೆ ಕಳ್ಕೊಳ್ತಾ ಹೋಗ್ಬಿಡುತ್ತೆ, ಮತ್ತು ಇಡೀ ದೇಹ ಅನ್ನೆಸೆಸರಿಯಾಗಿ ಸ್ಟ್ರೈನ್ ತಗೊಳ್ಳೋಕೆ ಶುರು ಆಗೋಗ್ಬಿಡುತ್ತೆ. ಸೊ ಅದನ್ನು ನಾರ್ಮಲಾಗಿ ತರುವಂಥ ಕೆಲಸ ಬಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಮಾಡ್ತಾ ಇರುತ್ತೆ. ಈ ಸ್ಟಿಮ್ಯುಲೇಟ್ ಆಗಿರೋ ಸ್ಟೇಟ್ನ ನಾರ್ಮಲಾಗಿ ತರುವಂಥ ಕೆಲಸ ಬಂದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡ್ತಾ ಇರುತ್ತೆ. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬಂದು ಆರಾಮಾಗಿ ರಿಲ್ಯಾಕ್ಸ್ಡ್ ನಾವು ಯಾವಾಗ
ಮೆಡಿಟೇಷನ್ ಮಾಡ್ತೀವಿ, ಈ ಥರ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಮಾಡ್ತೀವಿ, ಮತ್ತು ಬೇಸಿಕ್ ಸ್ಟ್ರೆಚಸ್ಗಳೆಲ್ಲ ಮಾಡ್ತೀವಿ. ಅವಾಗ ಬಂದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸ ಮಾಡುತ್ತೆ. ಒಂಥರ ರಿಲ್ಯಾಕ್ಸ್ಡ್ ಫೀಲ್ ಆಗುತ್ತಲ್ಲ ಒಂದು ಒಳ್ಳೆ ಮ್ಯೂಸಿಕ್ ಕೇಳಿದಾಗ, ಮೆಡಿಟೇಷನ್ ಮಾಡಿದಾಗ, ಮತ್ತು ಒಂದಷ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದಾಗ. ಸೊ ಅವಾಗೆಲ್ಲ ಬಂದು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಈ ಸಿಂಪಾಥೆಟಿಕ್ ಸ್ಟಿಮ್ಯುಲೇಟ್ ಆಗಿರೋದನ್ನ ನಾರ್ಮಲ್ ತರುವಂಥ ಕೆಲಸ ಇದು ಮಾಡ್ತಾ ಇರುತ್ತೆ. ಮತ್ತು ಇದನ್ನು ನಾವು ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಕೆಲಸನ ನಾವು ಯೂಶಲಾಗಿ ನಾವು ಚೆಕ್ ಮಾಡೋದು ವೇಗಲ್ ಟೋನ್ ಅನ್ನೋದ್ರಿಂದ ಚೆಕ್ ಮಾಡ್ತೀವಿ. ವೇಗಲ್ ಟೋನ್ ಅಂದರೆ ನಮ್ಮಲ್ಲಿ ವೇಗಲ್ ನರ್ವ್ ಅಂತ ನಮ್ಮ ಬ್ರೈನಿಂದ ಹಿಡಿದು ಕೋಲನರ್ಗೂ ಅದು ಸರ್ಕ್ಯುಲೇಟ್ ಆಗಿರುತ್ತೆ, ಅದೆಲ್ಲ ಪಾಸ್ ಆಗಿರುತ್ತೆ. ಸೊ ಆ ನರ್ವ್ಗಳನ್ನು ಅದನ್ನ ನಾವು ಚೆಕ್ ಮಾಡೋದು ಹೆಂಗೆ ಅಂದರೆ ಹಾರ್ಟ್ ರೇಟ್ ವೇರಿಯಬಿಲಿಟಿಯಿಂದ ಚೆಕ್ ಮಾಡ್ತೀವಿ. ಹಾರ್ಟ್ ರೇಟ್ ವೇರಿಯಬಿಲಿಟಿ ಎಷ್ಟು ಚೆನ್ನಾಗಿರುತ್ತೋ ವೇಗಲ್ ನರ್ವ್ದು ಪ್ರೊಸೆಸ್ ಅಷ್ಟು ಚೆನ್ನಾಗಿರುತ್ತೆ. ವೇಗಲ್ ನರ್ವ್ ಇಸ್ ಒನ್ ಆಫ್ ದ ಮೇನ್ ನರ್ವ್ ಆಫ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಕೆಲಸ ಮಾಡುವಂಥದ್ದಕ್ಕೆ ಮೇಜರ್ ನರ್ವ್ ಬಂದು ವೇಗಲ್ ನರ್ವ್ ಅಂತ. ಅದು ಒನ್ ಆಫ್ ದ ಕ್ರೇನಿಯಲ್ ನರ್ವ್, ಬ್ರೈನಿಂದ ಪಾಸ್ ಆಗಿ ಪೂರ್ತಿ ನಮ್ಮ ಕೋಲನರ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಡೈಜೆಸ್ಟಿವ್ ಸಿಸ್ಟಮ್ಗೆ, ಹಾರ್ಟ್ಗೆ, ಇದಕ್ಕೆಲ್ಲನೂ ಸಹ ಕನೆಕ್ಟ್ ಆಗಿರುತ್ತೆ. ಇದನ್ನು ಕಂಡುಹಿಡಿಯೋದಕ್ಕೆ ನಾವು ವೇಗಲ್ ಟೋನ್ ಕಂಡುಹಿಡಿಯೋದಕ್ಕೆ ನಾವು ಹಾರ್ಟ್ ರೇಟ್ ವೇರಿಯಬಿಲಿಟಿನ ಚೆಕ್ ಮಾಡ್ತೀವಿ. ಹಾರ್ಟ್ ರೇಟ್ ವೇರಿಯಬಿಲಿಟಿ ಅಂದರೆ ಸೊ ಫಾರ್ ಎಕ್ಸಾಂಪಲ್ 1 ನಿಮಿಷಕ್ಕೆ ಎಷ್ಟು ಹಾರ್ಟ್ ಬೀಟ್ ಹೊಡೆಯುತ್ತೆ? ಹಾರ್ಟ್ ರೇಟ್ ಜನರಲ್ ಹಾರ್ಟ್ ರೇಟ್ ಎಷ್ಟು? 70ರಿಂದ 72 ಅಂತ ಒಂದು ಸ್ಟ್ಯಾಂಡರ್ಡ್ ಹೇಳ್ತೀವಿ. ಒಂದು 70ರಿಂದ 72, 74ವರೆಗೂ ಹೋಗುತ್ತೆ ಹೆಚ್ಚು ಕಡಿಮೆ. ಸೊ ಅದೇ ಒಂದ್ಸರಿ ತಿರ್ಗಾ ಒಂದು ಸೆಕೆಂಡ್ ಯಾರು ಸ್ಟ್ರೆಸ್ಸಲ್ಲಿ ಇರ್ತಾರೋ ಜಾಸ್ತಿ ಇರುತ್ತೆ, ಸ್ಟ್ರೆಸ್ ಕಡಿಮೆ ಇರೋರಿಗೆ ಕಡಿಮೆ ಇರುತ್ತೆ. ಸೊ 70ರಿಂದ 72 ಸರಿ, 74, 72, 74 ಅಂತಲೂ ಸಹ ಹೇಳ್ತೀವಿ. ಒಂದು ಆ್ಯಾವ್ರೇಜ್ ಅಂದರೆ 70ರಿಂದ 74 ಸರಿ ಅದು ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ. ಉದಾಹರಣೆಗೆ 60 ಸರಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. 60 ಹಾರ್ಟ್ ಬೀಟ್ 1 ನಿಮಿಷಕ್ಕೆ ಆಗುತ್ತೆ ಅಂತ. ಇದನ್ನು ನಾವು ಡಿವೈಡ್ ಮಾಡ್ಕೊಂಡು ಬಂದರೆ ಹಾರ್ಟ್ ರೇಟ್ ಎಷ್ಟು, 1 ಸೆಕೆಂಡ್ ಎಷ್ಟು ಬೀಟ್ ಹೊಡಿಬೇಕು? 1 ಸೆಕೆಂಡ್ 1 ಹೊಡಿಬೇಕು. 1 ಸೆಕೆಂಡ್ 1 ಹೊಡಿತು ಅಂದರೆ 60 ಸೆಕೆಂಡ್ಗೆ 60 ಸರಿ ಹೊಡೆದಿರಬೇಕು. ಆದರೆ ಅದು 1 ಸೆಕೆಂಡ್ 1 ಹೊಡೆಯಲ್ಲ ಹಾರ್ಟ್ ಬೀಟು. ಒಂದು ಸೆಕೆಂಡ್ 1.2 ಸೆಕೆಂಡ್ಸ್ಗೆ ಹೊಡೆಯುತ್ತೆ, ಒಂದು ಸಲ 0.8 ಮಿಲಿ ಸೆಕೆಂಡ್ಸ್ಗೆ ಹೊಡೆಯುತ್ತೆ. ಇದು ವೇರಿಯಬಲ್ ಆಗಿ ಹೊಡೆದಿರುತ್ತೆ ಹಾರ್ಟ್ ಬೀಟು. ಸೊ ಇದು ಬ್ರೆತ್ ಜೊತೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವಾಗ ನಾವು ಇನೇಲೇಷನ್ ಮಾಡ್ತೀವಲ್ಲ, ಸೊ ಇನೇಲೇಷನ್ ಮಾಡಿದಾಗ ಒಂದು ಸ್ವಲ್ಪ ಬೇಗನೆ ಹಾರ್ಟ್ ಬೀಟ್ ಆಗಿರುತ್ತೆ. ಯಾವಾಗ ಎಕ್ಸಲೇಷನ್ ಮಾಡ್ತೀವಲ್ಲ ಅವಾಗ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಹಾರ್ಟ್ ಬೀಟ್ ಆಗ್ತಿರುತ್ತೆ. ಎಕ್ಸಲೇಷನ್ ಮಾಡೋದು ಬಂದು ಇಟ್ ವಿಲ್ ಬಿ ಗಿವಿಂಗ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಸಹಾಯ ಮಾಡುತ್ತೆ. ಯಾವಾಗ ನಾವು ಎಕ್ಸಲೇಷನ್ ನಿಧಾನಕ್ಕೆ ಮಾಡ್ತೀವಲ್ಲ ಅವಾಗ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ಮತ್ತು ನಮಗೆ ರಿಲ್ಯಾಕ್ಸೇಷನ್ ಎಫೆಕ್ಟ್ ಸಿಗ್ತಾ ಇರುತ್ತೆ. ಅದಕ್ಕೆ ನಾವು ಆಶ್ಚರ್ಯ ಆದಾಗೆಲ್ಲ ಹಿಂಗೆ ತೋರಿಸ್ತೀವಿ, ಅಂದರೆ ಇನ್ಹೇಲೇಷನ್ ಸ್ಪೀಡಾಗಿ ತೋರಿಸಿ, ಅವಾಗ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಯಾವಾಗ ನಮ್ಮ ದೇಹ ಸ್ಟಿಮ್ಯುಲೇಟ್ ಆದಾಗೆಲ್ಲ ಅದು ಇನ್ಹೇಲೇಷನ್ ಜಾಸ್ತಿ ಆಗುತ್ತೆ. ನೀವು ಕೆಲವೊಂದು ಕತೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ ಅಂತ ಹೇಳ್ತಾರೆ. ನೆಮ್ಮದಿ ನಿಟ್ಟುಸಿರು ಬಿಟ್ಟ ಅಂದರೆ ರಿಲ್ಯಾಕ್ಸ್ಡಾಗಿ ಉಸಿರು ಬಿಟ್ಟ ಅಂತ. ಎಕ್ಸಲೇಷನ್ ಮಾಡಿದಾಗ ನಮಗೆ ರಿಲ್ಯಾಕ್ಸ್ಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಸೊ ಅದು ಹಾರ್ಟ್ ರೇಟ್ ವೇರಿಯಬಿಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ನಮಗೆ ಇಶ್ಯೂಸ್ ನರ್ವಸ್ ಸಿಸ್ಟಮ್, ನಾನು ಹೇಳಿದ್ನಲ್ಲ ಆಟೋನಮಿಕ್ ನರ್ವಸ್ ಸಿಸ್ಟಮ್ಗೆಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದೆ ಅಂದರೆ ಹಾರ್ಟ್ ರೇಟ್ ವೇರಿಯಬಿಲಿಟಿಯಿಂದ ಇದನ್ನ ಚೆಕ್ ಮಾಡ್ತೀವಿ. ಸೊ ಇಲ್ಲಿವರೆಗೆ ಅರ್ಥ ಆಯಿತಾ? ಓಕೆ, ಸ್ವಲ್ಪ ಹತ್ತು ಕಡೆ ಹೋಗುತ್ತೆ, ಇದು ಒಂದೇ ಸರಿಗೆ ಅರ್ಥ ಆಗಲ್ಲ. ಸೊ ಪರವಾಗಿಲ್ಲ, ಆದ್ರೂ ಎಷ್ಟಾಗುತ್ತೋ ಅಷ್ಟು ಇದು ಮಾಡೋಣ. ಸೊ ಆಮೇಲೆ ಗೊತ್ತಾಗುತ್ತೆ. ಸೊ ಈ ಹಾರ್ಟ್ ರೇಟ್ ವೇರಿಯಬಿಲಿಟಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈ ಕಪಾಲಭಾತಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಮತ್ತು ನಾನು ಹೇಳಿದ್ನಲ್ಲ, ಸೊ ಜನ್ರಲಾಗಿ ಬಂದು ನಮ್ಮ ಇನ್ಹೇಲೇಷನ್ ಆ್ಯಕ್ಟಿವ್ ಆ್ಯಕ್ಷನ್, ಉಸಿರನ್ನು ತೊಗೊಳ್ಳೋದು ಆ್ಯಕ್ಟಿವ್ ಆಗಿ ನಡೆಯುತ್ತೆ. ನಾವು ಎಫರ್ಟ್ ಹಾಕಿ ಉಸಿರನ್ನು ತೊಗೊಳ್ತೀವಿ, ಉಸಿರು ಬಿಡೋದು ತಾನಾಗೆ ನಡೆದು ಬಿಡುತ್ತೆ. ಸೊ ಉಸಿರು ತೊಗೊಳ್ಬೇಕಂದ್ರೆ ಮಾತ್ರ ನಾವು ಎಫರ್ಟ್ ಹಾಕೋದು, ಉಸಿರು ಬಿಡೋದು ಪ್ಯಾಸಿವ್ ಹಂಗೆ ಆಗಿಬಿಡುತ್ತೆ. ಕಪಾಲಭಾತಿಲಿ ನಾವು ಅದನ್ನ ಉಲ್ಟಾ ಮಾಡ್ತೀವಿ, ಆ ಮೆಕ್ಯಾನಿಸಮ್ನೇ ಉಲ್ಟಾ ಮಾಡ್ತೀವಿ. ಎಕ್ಸಲೇಷನ್ ಆ್ಯಕ್ಟಿವ್ ಆಗಿ ಮಾಡ್ತೀವಿ, ಇನ್ಹೇಲೇಷನ್ ಪ್ಯಾಸಿವ್ ಆಗಿ ನಡೆಯುತ್ತೆ. ನಾನು ಹೇಳಿದ ಬರೀ ಉಸಿರನ್ನ ಹೊರಗಡೆ ಹಾಕೋಕ್ಕೆ ಮಾತ್ರ ನಾವು ಹೇಳಿದ್ವಿ, ಉಸಿರನ್ನ ಹೊರಗಡೆ ಹಾಕೋಕ್ಕೆ ಫೋರ್ಸ್ ಹಾಕ್ತೀವಿ, ಉಸಿರನ್ನ ತೊಗೊಳಕ್ಕೆ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ನಾನು ಹೇಳೋದಲ್ಲ, ಎಕ್ಸಲೇಷನ್ ನಾವು ಯಾವಾಗ ಧೀರ್ಯವಾಗಿ ಮಾಡ್ತೀವೋ ಅವಾಗ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಹೇಳಿದೆ. ಅದು ಫಾಸ್ಟಾಗಿ ಮಾಡಿದ ತಕ್ಷಣ ಏನಾಗುತ್ತೆ, ಅದು ರಿವರ್ಸ್ ಆಗುತ್ತೆ. ಸೊ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ನಾವು ಕಪಾಲಭಾತಿ ಮಾಡಿದಾಗ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಇದಕ್ಕೆಲ್ಲ ವೈಟಲೈಸಿಂಗ್ ಪ್ರಾಣಾಯಾಮ ಅಂತ ಕರಿತೀವಿ. ವೈಟಲೈಸಿಂಗ್ ಅಂದರೆ ನಮ್ಮ ದೇಹವನ್ನು ಮತ್ತು ಮನಸ್ಸನ್ನು ಚುರುಕುಗೊಳಿಸುವಂತಹ ಅಭ್ಯಾಸಗಳನ್ನೆಲ್ಲ ವೈಟಲೈಸಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಈ ಅಭ್ಯಾಸ ಸಹ ಕಪಾಲಭಾತಿ, ನೆಕ್ಸ್ಟು ಭಸ್ತ್ರಿಕಾ, ಮತ್ತು ರ್ಯಾಬಿಟ್ ಬ್ರೀತಿಂಗು, ಡಾಗ್ ಬ್ರೀತಿಂಗು, ಲಯನ್ ಬ್ರೀತಿಂಗು, ಮತ್ತು ಅದರಲ್ಲಿ ವೇರಿಯೇಷನ್ಸ್ಗಳು, ಇದೆಲ್ಲನೂ ಬಂದು ವೈಟಲೈಸಿಂಗ್ ಪ್ರಾಣಾಯಾಮಗಳು. ನಮ್ಮ ದೇಹ ಹಾಗೂ ಮನಸ್ಸನ್ನು ಚುರುಕುಗೊಳಿಸುವಂತಹ ಪ್ರಾಣಾಯಾಮಗಳಲ್ಲಿ ಈ ಕ್ಯಾಟಗರಿ ಆಫ್ ಪ್ರಾಕ್ಟೀಸ್ ಎಲ್ಲ ಬರುತ್ತೆ. ಇದೆಲ್ಲ ಬಂದು ನಮ್ಮ ಸಿಂಪ್ಯಾಥೆಟಿಕ್ ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಮತ್ತು ಕೆಲವೊಂದು ರಿಸರ್ಚ್ಗಳು ಏನು ಹೇಳುತ್ತೆ ಅಂದರೆ ತಕ್ಷಣಕ್ಕೆ ಸ್ಟಿಮ್ಯುಲೇಟ್ ಮಾಡುತ್ತೆ, ತಕ್ಷಣಕ್ಕೆ ನಿಮ್ಮನ್ನು ಆ್ಯಕ್ಟಿವ್ ಮಾಡುತ್ತೆ, ಬಟ್ ಇಮಿಡಿಯೇಟ್ ಎಫೆಕ್ಟಲ್ಲಿ ರಿಲ್ಯಾಕ್ಸ್ ಮಾಡಿಬಿಡುತ್ತೆ. ಸೊ ನೀವು ಕಪಾಲಭಾತಿ, ಡ್ಯೂರಿಂಗ್ ಕಪಾಲಭಾತಿ ನಮ್ಮದು ಹಾರ್ಟ್ ರೇಟು, ಬ್ಲಡ್ ಪ್ರೆಷರ್ ಇದೆಲ್ಲ ಜಾಸ್ತಿ ಆಗುತ್ತೆ. ಬಟ್ ಆಗಿದ್ದೊಂದು 2-3 ಸೆಕೆಂಡು ಅಥವಾ ಅಭ್ಯಾಸ ಮಾಡಿದ ನಂತರ ಕರೆಕ್ಟಾಗಿ ನೀವು ಅಭ್ಯಾಸ ಮಾಡ್ಕೊಂಡು ಬಂದರೆ ತಿರ್ಗಾದ ಹಾಗೆ ಅಷ್ಟೇ ಡ್ರಾಸ್ಟಿಕ್ಕಾಗಿ ಡ್ರಾಪ್ ಆಗುತ್ತೆ ಅಂತ.
ಸೊ ಈ ಕಪಾಲಭಾತಿ ಇದೆಲ್ಲ ಅಭ್ಯಾಸ ಮಾಡಿದ. ಇದು ನಾವು ಇನ್ನೊಂದು ಟರ್ಮಲ್ಲಿ ನೋಡ್ತು ಅಂದರೆ, ಸೊ ನಾವು ಜನರಲ್ಲಾಗಿ ನಾವು ಬೇಸಿಕಲಿ ನಾವು ಬಂದು ಲ್ಯಾಥರ್ಜಿಕ್ ಸ್ಟೇಟ್ ಹೇಳ್ತೀವಿ, ಅದನ್ನ ತಾಮಸಿಕವಾಗಿ ನಾವು ಇರ್ತೀವಿ, ಜಾಸ್ತಿ ನಾವು ಆ್ಯಕ್ಟಿವ್ ಆಗಿರೋದು. ಸಾಧಾರಣವಾಗಿ ತಾಮಸಿಕ್ ಸ್ಟೇಟ್ ಇರ್ತೀವಿ, ಅದನ್ನ ರಾಜಸಿಕಕ್ಕೆ ತೊಗೊಂಡೋಗ್ಬೇಕು, ಅದನ್ನ ಆ್ಯಕ್ಟಿವ್ ಮಾಡ್ಕೊಳ್ಬೇಕು. ಆ್ಯಕ್ಟಿವ್ ಮಾಡೋದಕ್ಕೆ ನಮ್ಮ ಕಪಾಲಭಾತಿ ಸಹಾಯ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ, ಫುಲ್ ದೇಹವನ್ನು ಚುರುಕುಗೊಳಿಸುತ್ತೆ. ಚುರುಕುಗೊಳಿಸ್ಕೊಂಡು ಆಮೇಲೆ ತಿರ್ಗಿ ನಾನು ಕೇವಲ ಕೊಂಬಕಾಲ ಹೇಳೋದಲ್ಲ, ಆವಾಗ ಸಾತ್ವಿಕ್ ಸ್ಟೇಟಿಗೆ ಬರುತ್ತೆ ಅಂತ. ಸೊ ನಾವು ತಾಮಸದಿಂದ ಡೈರೆಕ್ಟಾಗಿ ಸಾತ್ವಿಕಕ್ಕೆ ಬರೋಕ್ಕಾಗಲ್ಲ. ಸಾತ್ವಿಕ ಇಸ್ ಅನ್ ಈಕ್ವಿಲಿಬ್ರಿಯಮ್ ಸ್ಟೇಟ್. ಆ ಸ್ಟೇಟಲ್ಲಿ ನಿಮ್ಮ ಡಿಸಿಷನ್ ಮೇಕಿಂಗ್ ಚೆನ್ನಾಗಿರುತ್ತೆ, ಸ್ಟ್ರೆಸ್ ಲೆವೆಲ್ ಕಡಿಮೆ ಇರುತ್ತೆ, ಮತ್ತು ಯಾವುದೂ ತುಂಬ ಎಕ್ಸ್ಟ್ರಾ ಆಲೋಚನೆಗಳಿರೋದಿಲ್ಲ, ಅಥವಾ ತುಂಬ ಸೋಂಬೇರಿಯಾಗೂ ನಾವು ಥಿಂಕ್ ಮಾಡ್ತಾ ಇರಲ್ಲ. ಒಂಥರ ಈಕ್ವಿಲಿಬ್ರಿಯಮ್ ಸ್ಟೇಟ್. ಸಾತ್ವಿಕ್ ಸ್ಟೇಟ್ ಅಂದರೆ ಒಂಥರ ಈಕ್ವಿಲಿಬ್ರಿಯಮ್ ಸ್ಟೇಟ್, ಎಲ್ಲವನ್ನೂ ಸಹ ಬ್ಯಾಲೆನ್ಸ್ಡಾಗಿ ನಾವು ಥಿಂಕ್ ಮಾಡ್ತಾ ಇರ್ತೀವಿ. ನಮ್ಮ ಮೆಂಟಲ್ ಸ್ಟೇಟ್ ಬಂತು ಅಂದರೆ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಫಿಸಿಕಲ್ ಲೆವೆಲಲ್ಲಿ ಬಂದರೂ ಸಹ ಬ್ಯಾಲೆನ್ಸ್ ಸ್ಟೇಟ್ನ ಸಾತ್ವಿಕ್ ಸ್ಟೇಟ್ ಅಂತ ಹೇಳ್ತೀವಿ. ಅದು ಡೈರೆಕ್ಟಾಗಿ ತಾಮಸದಿಂದ ಸಾತ್ವಿಕ ಹೋಗೋಕ್ಕಾಗೋಲ್ಲ. ಅದನ್ನೊಂದ್ಸರಿ ಆ್ಯಕ್ಟಿವ್ ಮಾಡಿಕೊಂಡು ಚೆನ್ನಾಗಿ ಕೋರಿಲೇಟ್ ನಾವು ಹೆಂಗೆ ಮಾಡ್ಕೊಳ್ತೀವಿ ಅಂದರೆ, ಕೈಯಲ್ಲೇನೋ ಎಣ್ಣೆ ಆಗಿಬಿಟ್ರೆ ಆ್ಯಂಡ್ ಡೈರೆಕ್ಟಾಗಿ ನೀರಲ್ಲಿ ವಾಶ್ ಮಾಡಿದ್ರೆ ನಮಗೆ ಅದು ತಾಮಸಿಕದಂಗೆ ಎಣ್ಣೆ ಹಂಗೆ ಉಳ್ಕೊಳ್ಳುತ್ತೆ. ಕೈಯಲ್ಲಿರೋ ಎಣ್ಣೆ ನಾವು ಏನೋ ಸೋಪು ಅಥವಾ ಏನೋ ಸೀಗೆ ಪುಡಿನೋ ಈ ಥರದ್ದು ಏನೋ ಹಾಕಿ ಆಮೇಲೆ ವಾಶ್ ಮಾಡ್ತಾನೆ ಶುದ್ಧೀಕರಣ ಆಗುತ್ತೆ. ಸೊ ಇನ್ ದ ಸೇಮ್ ವೇ ಈ ಆಯಿಲ್ ಆಗಿರೋದನ್ನು, ಅಂದರೆ ನಾವು ತಾಮಸಿಕವಾಗಿರೋ ಸ್ಥಿತಿನ ನಾವು ರಾಜಸಿಕ ತೊಗೊಳೋದನ್ನ ಇಟ್ಸ್ ಸಮ್ವಾಟ್ ಸೋಪ್ ಅಪ್ಲೈ ಮಾಡೋ ಥರ, ಅದು ವಾಶ್ ಮಾಡೋದು ಬಂದು ದೆನ್ ಇಟ್ ವಿಲ್ ಸಾತ್ವಿಕ್ ಸ್ಟೇಟಿಗೆ ಬರುತ್ತೆ. ಸೊ ಡೈರೆಕ್ಟಾಗಿ ಇಲ್ಲಿಂದ ಬರೋದಕ್ಕಾಗಲ್ಲ. ಸೊ ನಾವು ರಾಜಸಿಕಕ್ಕೆ ಹೋಗಿ ಆಮೇಲೆ ಸತ್ವಕ್ಕೆ ಬರಬೇಕಾಗಿರುತ್ತೆ. ಸೊ ಆ ಕೆಲಸವನ್ನು ಕಪಾಲಭಾತಿ ಅಭ್ಯಾಸ ನಮಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ನಾವು ಯಾವ ಥರ ಅಭ್ಯಾಸ ಮಾಡಬೇಕಂದ್ರೆ, ಮಲ್ಟಿಪಲ್ ಪ್ರಾಣಾಯಾಮಸ್ ನೀವೇನಾದ್ರು ಅಭ್ಯಾಸ ಮಾಡ್ತೀರಾ ಅಂದರೆ ಯಾವತ್ತು ಫಸ್ಟು ಸ್ಟಿಮ್ಯುಲೇಟ್ ಆಗುವಂಥ ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕು. ಈ ಥರ ಕಪಾಲಭಾತಿ, ಭಸ್ತ್ರಿಕಾ, ಫಾಸ್ಟಾಗಿ ಬ್ರೀತ್ ಮಾಡುವಂಥ ಪ್ರಾಣಾಯಾಮಗಳನ್ನ ಮಾಡಿಕೊಂಡು ಅದಾದ ನಂತರ ನಾವು ಮಿಕ್ಕಿದ್ದು ನಾಡಿ ಶುದ್ಧಿ ಕ್ರಿಯೆ ಪ್ರಾಣಾಯಾಮ, ಬ್ರಹ್ಮರಿ ಈ ಥರದ್ದೆಲ್ಲ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ನಾವಿಲ್ಲ ಯೋಗಾಭ್ಯಾಸ ಮಾಡಬೇಕಂದ್ರೂ ಸಹ ಅಷ್ಟೇ, ಫಸ್ಟು ನಾವು ಲೂಸ್ನಿಂಗ್ ಪ್ರಾಣಾಯಾಮ ಮುಗಿಸ್ಕೊಳ್ತೀವಿ, ಆಮೇಲೆ ಲೂಸ್ನಿಂಗ್ ಪ್ರಾಕ್ಟೀಸ್ಗಳು ಮಾಡ್ತೀವಿ, ಆಮೇಲೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಾಸ್ ಮಾಡ್ತೀವಿ, ಆಮೇಲೆ ಶವಾಸನ ಮಾಡ್ತೀವಿ. ಸೊ ಒಂಥರ ಗ್ರಾಫ್ ಹಿಂಗೆ ಇರುತ್ತೆ. ಫಸ್ಟ್ ಬಂದು ಲೂಸ್ನಿಂಗ್ ಪ್ರಾಕ್ಟೀಸ್ ನಾನು ಮಾಡ್ಕೊಂಬರ್ತೀವಿ, ಆಮೇಲೆ ಜಾಗಿಂಗು, ಸ್ಕಿಪ್ಪಿಂಗ್ ಈ ಥರ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಎಲ್ಲ ಅಗ್ರೆಸಿವ್ ಸ್ಪೀಡಾಗಿ ಮಾಡೋ ಪ್ರಾಕ್ಟೀಸ್ಗಳನ್ನ ಮಾಡಿಕೊಂಡು ಆಮೇಲೆ ತಿರ್ಗಾ ನಾರ್ಮಲಾಗಿ ಬಂದು ಮಿಕ್ಕಿದೆಲ್ಲ ಅಭ್ಯಾಸಗಳನ್ನು ಮಾಡ್ತಾ ಹೋಗ್ತೀವಿ. ಇದು ಬಂದು ಮೆಕ್ಯಾನಿಸಮ್. ಸೊ ಒಂದು ಬೆನಿಫಿಟ್ ಏನು, ಒಂದು ಹಾರ್ಟ್ ರೇಟ್ ವೇರಿಯಬಿಲಿಟಿನ ಸರಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಬಂದು ನಮ್ಮ ಹಾರ್ಟ್ ರೇಟು, ಹೈ ಬ್ಲಡ್ ಪ್ರೆಷರು. ಇನ್ನೊಂದು ಬಂದು ನಮಗೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸಿಂಡ್ರೋಮ್ ಅಂದ್ರೇನು? ಹಾಂ ರೋಗ. ಡಿಸೀಸ್ ಅಂದರೆ ರೋಗ, ಕಾಯಿಲೆ. ಡಿಸೀಸ್ ಅಂದರೆ ಕಾಯಿಲೆ. ಲಾಸ್ಟ್ ಕ್ಲಾಸಲ್ಲಿ IBS ಮಾಡಿದಾಗ ಹೇಳಿದೆ. ಸಿಂಡ್ರೋಮ್ ಅಂದರೆ ಏನು? ಆ ಥರ ಇರುತ್ತೆ. ಇಲ್ಲ ಹಂಗಂದರೆ ಲಕ್ಷಣಗಳು ತೋರಿಸ್ತಾ ಇರುತ್ತೆ. ಸಿಂಡ್ರೋಮ್ ಅಂದರೆ ಇಟ್ಸ್ ಅ ಫಂಕ್ಷನಲ್ ಡಿಸಾರ್ಡರ್ಗಳು. ನೀವು ಟೆಸ್ಟ್ಗಳು ಮಾಡ್ತು ಅಂದರೆ ಈಗ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ ಮೆಟಬಾಲಿಕ್ ಸಿಂಡ್ರೋಮ್ನಲ್ಲಿ ಓಕೆ, ಇದು ಹೆಂಗೆ ಹೇಳೋದು ಅಂದರೆ IBSದ ಎಕ್ಸಾಂಪಲ್ ತೊಗೊಳ್ಳೋಣ. ಇರಿಟೇಬಲ್ ಬೌವೆಲ್ ಸಿಂಡ್ರೋಮ್ ಅಂತ. ಇದರಲ್ಲಿ ಇರಿಟೇಷನ್ ಫೀಲ್, ಹೊಟ್ಟೆಲಿ ಇರಿಟೇಷನ್ ಫೀಲ್ ಆಗ್ತಾ ಇರುತ್ತೆ, ಒಂಥರ ಸ್ಕ್ವೀಸ್ ಆಗೋ ಥರ ಫೀಲ್ ಆಗುತ್ತೆ, ಆ್ಯಂಡ್ ಒಂಥರ ಹೊಟ್ಟೆಲಿ ಹಿಂಸೆ ಎಲ್ಲ ಆಗ್ತಾ ಇರುತ್ತೆ. ಆ್ಯಂಡ್ ಮೋಷನ್ನು ಇಟ್ ವಿಲ್ ಬಿ ಐದರ್ ಡಯರಿಯಾ, ಇಲ್ಲ ಅಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ, ಇಲ್ಲ ಮಿಕ್ಸ್ಡ್ ಪ್ಯಾಟರ್ನಲ್ಲಿರುತ್ತೆ. ಸೊ ಇನ್ನು IBS ಅಂದರೆ ಜನರಲ್ ಆಗಿರುವಂಥದ್ದು. ನೀವು ಏನೇ ಎಂಡೋಸ್ಕೋಪಿ ಆಗಲಿ, ಕೊಲೊನೋಸ್ಕೋಪಿ ಎಲ್ಲ ಮಾಡಿ ನೀವು ಏನೇ ಮಾಡಿದ್ರೂ ಸಹ ಆರ್ಗನ್ಸ್ಗಳು ನಿಮ್ಗೆ ಡಿಫೆಕ್ಟ್ಸ್ ಕಾಣಲ್ಲ. ಆರ್ಗನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಫಂಕ್ಷನಲ್ಲಿ ನಿಮ್ಗೆ ತೊಂದರೆ ಕಾಣಿಸ್ಕೊಳ್ತೀವಿ. ಈ ಲಕ್ಷಣಗಳು ಕಾಣುತ್ತೆ, ಬಟ್ ಆರ್ಗನ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಇದನ್ನೆಲ್ಲ ಸಿಂಡ್ರೋಮ್ ಅಂತ ಹೇಳಿದ್ರು. ಅವಾಗ ಏನು ಮಾಡ್ತೀವಿ, ಬರೀ ಲಕ್ಷಣಗಳಿಗೆ ಮಾತ್ರ ನಾವು ಔಷಧಿ ಕೊಡ್ತಾ ಬರ್ತೀವಿ. ಸೊ ಆರ್ಗನ್ಸ್ಗೆ ಏನಕ್ಕೆ ಮುಟ್ಟಕ್ಕೆ ಹೋಗಲ್ಲ. ಆರ್ಗನ್ಸ್ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ, ನೀವು ಚೆಕ್ ಮಾಡಿದ್ರೆ ಆರ್ಗನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ, ಬಟ್ ಆ ರೋಗ ಲಕ್ಷಣಗಳು ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಇದನ್ನೆಲ್ಲ ಬಂದು ನಾವು ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಮೆಟಬಾಲಿಕ್ ಸಿಂಡ್ರೋಮ್ನಲ್ಲಿ ಮೆಟಬಾಲಿಸಮ್ ಅಂದರೆ ಏನು ಗೊತ್ತಾ? ಡೈಜೆಷನ್. ಕರೆಕ್ಟ್. ಫುಡ್ನ ನಮಸ್ಕಾರ ಶುರು ಆಯ್ತು ಆಲ್ರೆಡಿ. ಬನ್ನಿ. ಮೆಟಬಾಲಿಸಮ್ ಅಂದರೆ ಆ ಥರದಲ್ಲಿ ಏನು ಹೇಳಿದ್ರಿ? ಸರಿಯಾಗಿ ಕೆಲಸ ಕನ್ವರ್ಷನ್ ಆಫ್ ಕರೆಕ್ಟ್. ಡೈಜೆಸ್ಟ್ ಆಗಿರೋ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಿದ್ರೆ ಇಟ್ಸ್ ಕೆಮಿಕಲ್ ರಿಯಾಕ್ಷನ್. ನಾವು ತಿನ್ನುವಂಥ ಆಹಾರವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತಲ್ಲ, ಈ ಮೆಕ್ಯಾನಿಸಮ್ನ ಮೆಟಬಾಲಿಸಮ್ ಅಂತ ಹೇಳ್ತೀವಿ. ಪ್ರೊಸೆಸ್ ಅಂತ ನೀವು ಅಂದ್ಕೊಳ್ಬಹುದು ಸೂಪರ್ಫಿಷಿಯಲ್ ಲೆವೆಲಲ್ಲಿ. ಸೊ ಅದೇ ನಮ್ಮ ಏನು ಫುಡ್ ಬಂದು ಸಾಲಿಡ್ ಫಾರ್ಮ್ ಇರುತ್ತೆ, ಅದನ್ನ ಕೆಮಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡೋದನ್ನು ಇನ್ನೂ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಫುಡ್ ಘನವಾಗಿರುವಂಥ ಆಹಾರವನ್ನು ಅದನ್ನ ಒಂದು ಇನ್ನು ಸೂಕ್ಷ್ಮವಾಗಿ ಬ್ರೇಕ್ ಡೌನ್ ಮಾಡಿಕೊಂಡು ಇದು ಮಾಡೋದನ್ನ ಅದನ್ನ ಮೆಟಬಾಲಿಸಮ್ ಅಂತ ಹೇಳ್ತೀವಿ.
ಮೆಟಬಾಲಿಸಮ್ ಸಿಂಡ್ರೋಮ್ ಅಂದರೆ ಇದರಲ್ಲಿ ಸಿಂಡ್ರೋಮ್ನಲ್ಲಿ ನಿಮಗೆ ಮುಖ್ಯವಾಗಿ ಬಂದು ಹೃದಯದ ಮೇಲೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮತ್ತು ಬ್ಲಡ್ ಶುಗರು ನಿಮಗೆ ಹೃದಯದಲ್ಲೇ ಟೆಸ್ಟ್ ಮಾಡಿದ್ರೆ ಹೃದಯದಲ್ಲೇ ಚೆನ್ನಾಗಿರುತ್ತೆ, ಬಟ್ ಹೈ ಬಿ ಪಿ ಇರುತ್ತೆ, ಬ್ಲಡ್ ಪ್ರೆಷರ್ ಇರುತ್ತೆ. ಸೊ ಹಾರ್ಟ್ಸ್ ಎಲ್ಲ ಕೆಲಸ ಚೆನ್ನಾಗೇ ಮಾಡ್ತಾಯಿದೆ, ಬಟ್ ಜೋರಾಗಿ ಹಾರ್ಟ್ ಬೀಟ್ ಆಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಹೈ ಬಿ ಪಿ ಅಂತ ಹೇಳ್ತೀವಿ. ಅದಕ್ಕೆ ರೀಸನ್ ಗೊತ್ತಿರಲ್ಲ. ಸೊ ಬರೀ ಲಕ್ಷಣ ಮಾತ್ರ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಅದು ಮತ್ತು ಬ್ಲಡ್ ಶುಗರು ಎಲ್ಲ ಆರ್ಗನ್ಸು ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ, ಬಟ್ ಶುಗರ್ ಮಾತ್ರ ಜಾಸ್ತಿ ತೋರಿಸ್ತಾ ಇರುತ್ತೆ. ಸೊ ಈ ರೀತಿ ಈ ಥರದ ಮೆಟಬಾಲಿಕ್ ಡಿಸಾರ್ಡರ್ಸ್ ಇದು ಏನಾದರೂ ಹಾಗೆ ಕಂಟಿನ್ಯೂ ಆಗ್ತು ಅಂದರೆ ಅದೇ ಈ ಥರ ಹಾರ್ಟಿಗೆ ಇಶ್ಯೂ ಆಗೋದು ಅಥವಾ ಸ್ಟ್ರೋಕ್ಸ್ ಆಗೋದು, ಈ ಥರದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ. ಸೊ ಈ ಕಪಾಲಭಾತಿ ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ ಈ ರೀತಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಮೇಲೆ ಸಹ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ, ಅದನ್ನು ಕ್ಯೂರ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನುವಂಥದ್ದು ರಿಸರ್ಚ್ಗಳು ತೋರಿಸಿರುವಂಥದ್ದು. ಸೊ ಎಷ್ಟೊಂದು ರಿಸರ್ಚ್ಗಳಲ್ಲಿ ಇದನ್ನು ಸಹ ತೋರಿಸಿದೆ. ಸೊ ಈ ಥರ ಮೆಟಬಾಲಿಕ್ ಡಿಸಾರ್ಡರ್ಸ್ಗಳನ್ನು ಅಥವಾ ಮೆಟಬಾಲಿಕ್ ಸಿಂಡ್ರೋಮ್ನ ಸರಿ ಮಾಡ್ಕೊಳ್ಳೋದಕ್ಕೆ ಈ ಪ್ರಾಕ್ಟೀಸ್ಗಳೆಲ್ಲ ಸಹಾಯ ಮಾಡುತ್ತೆ. ಮತ್ತು ಹೈ ಬ್ಲಡ್ ಪ್ರೆಷರ್ ಹೇಳಿದೆ, ಸೊ ಇಮಿಡಿಯೇಟಾಗಿ ಜಾಸ್ತಿ ಆಗುತ್ತೆ, ಬಟ್ ಲಾಂಗ್ ರನ್ನಲ್ಲಿ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಕಾರ್ಡಿಯೋ ರೆಸ್ಪಿರೇಟರಿ ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ. ಎಂಡ್ಯೂರೆನ್ಸ್ ಅಂದರೆ ಏನು ಗೊತ್ತಾ? ಸ್ಟ್ರೆಂತ್ ಬಂದು ಫಾರ್ ಎಕ್ಸಾಂಪಲ್ ಇವಾಗ ನಾನು 100 ಇವಾಗ 50 kg ಎತ್ತೋ ಸಾಮರ್ಥ್ಯ ಇದೆ, ನಾನೊಂದು 70 kg ಇನ್ಕ್ರೀಸ್ ಮಾಡ್ತೀನಿ, ಅಲ್ತಿರ 100 kg ಇನ್ಕ್ರೀಸ್ ಮಾಡ್ತೀನಿ. ಇದು ಬಂದು ಜನರಲಾಗಿ ಸ್ಟ್ರೆಂತ್ ಅಂತ ಹೇಳ್ತೀವಿ. ಡ್ಯೂರೇಷನ್ ಮಾಡಿದಾಗ ಅದು ಸ್ಟ್ಯಾಮಿನಾ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 80 kgನ ಎಷ್ಟು ರಿಪಿಟೇಷನ್ಸ್ ಎತ್ತೀನಿ ಅಂತ, ಸೇಮ್ ಕೆಲಸನ ಎಷ್ಟು ಹೊತ್ತು ಮಾಡೋ ಸಾಮರ್ಥ್ಯ ವೃದ್ಧಿ ಮಾಡ್ಕೊಂಡು ಹೋಗ್ತೀವಲ್ಲ ಅದು ಸ್ಟ್ಯಾಮಿನಾ ಆಗುತ್ತೆ. ಸ್ಟ್ರೆಂತ್ ಗೊತ್ತಾಯ್ತಲ್ಲ, 50ಇಂದ 60, 60ಇಂದ 70 ಹಿಂಗೆ ಇನ್ಕ್ರೀಸ್ ಮಾಡ್ಕೊಳೋದು ಸ್ಟ್ರೆಂತ್ ಆಯಿತು. ಇದೇ 50 kgನ ಇವಾಗ ನಾನು 10 ರಿಪಿಟೇಷನ್ಸ್ ಮಾಡ್ತೀನಿ, ದಿನೇ ದಿನೇ ಅಭ್ಯಾಸ ಮಾಡ್ತಾ 15ಕ್ಕೆ ಇನ್ಕ್ರೀಸ್ ಮಾಡ್ತೀನಿ, ಆಮೇಲೆ 20ಕ್ಕೆ ಇನ್ಕ್ರೀಸ್ ಮಾಡ್ತೀನಿ, ಆಮೇಲೆ 30ಕ್ಕೆ ಇನ್ಕ್ರೀಸ್ ಮಾಡ್ತೀನಿ. ಇದು ಒಂದು ವರ್ಕಿಂಗ್ ಆನ್ ಸ್ಟ್ಯಾಮಿನಾ ಅಂತ. ಸ್ಟ್ರೆಂತ್ಗೂ ಸ್ಟ್ಯಾಮಿನಾಗೂ ವ್ಯತ್ಯಾಸ ಗೊತ್ತಾಯ್ತಾ? ಎಂಡ್ಯೂರೆನ್ಸ್ ಅಂತ ಹೇಳಿದ್ರೆ ಈ ಥರದಲ್ಲಿ ಕಾಂಪ್ಲಿಕೇಶನ್ಸ್ ಇದ್ದಾಗ ಎಷ್ಟೊತ್ತರೆಗೂ ನಮ್ಮ ದೇಹ ಸಸ್ಟೈನ್ ಮಾಡುತ್ತೆ ಅಂತ, ಆ ಕೆಲಸ ಮಾಡೋದಕ್ಕೆ ಸಸ್ಟೈನ್ ಮಾಡುತ್ತೆ ಅಂತ. ಈ ಕಾರ್ಡಿಯೋ ರೆಸ್ಪಿರೇಟರಿ ಎಂಡ್ಯೂರೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಸೊ ಇವಾಗ ರನ್ ಮಾಡಬೇಕಂದ್ರೆ ನಮಗೆ ನಮ್ಮ ಲಂಗ್ಸು, ಹಾರ್ಟು ಮತ್ತು ಈ 2 ಕಾಂಬಿನೇಷನ್ನ ಮಸಲ್ಸಿಗೆ ಸಪ್ಲೈ ಆಗುವಂತಹ ಆಕ್ಸಿಜನ್ನು. ಸೊ ಈ 3 ಕಾಂಬಿನೇಷನ್ ಎಷ್ಟೊತ್ತು ಚೆನ್ನಾಗಿ ಸಸ್ಟೈನ್ ಆಗೋದ್ರಿಂದ ಕೆಲವರು ನೋಡಿ ಸೂರ್ಯ ನಮಸ್ಕಾರ ಒಂದು 5-10 ಸೂರ್ಯ ನಮಸ್ಕಾರ ಮಾಡ್ತಿದ್ರೆ ಫುಲ್ ಸುಸ್ತಾಗೋಗ್ಬಿಡುತ್ತೆ. ಅವ್ರಿಗೆ ಆ ಏರುಪೇರನ್ನು ಸಸ್ಟೈನ್ ಮಾಡೋ ಕೆಪಾಸಿಟಿ ಕಡಿಮೆ ಇರುತ್ತೆ. ಸೊ ಈಗ ಜುಂಬಾ ಎಲ್ಲ ಮಾಡಿ ಒಂದು ಡ್ಯಾನ್ಸ್ ಎಲ್ಲ ಆಡೋಕ್ಕೆ ಒಂದೆರಡು ಡ್ಯಾನ್ಸ್ ಕೆಲವರು ಫುಲ್ಲು ಸುಸ್ತಾಗೋಗ್ಬಿಡ್ತಾರೆ, ಕೆಲವರು ಮಾಡ್ತಾನೆ ಇರ್ತಾರೆ ಆರಾಮಾಗಿ. ಸೊ ಅದೇನಂದರೆ ಆ ಎಂಡ್ಯೂರೆನ್ಸ್ ಇಂಪ್ರೂವ್ ಆಗಿದೆ ಅಂತ. 1 hour ಕಂಪ್ಲೀಟ್ ಸೆಷನ್ ಫುಲ್ ಮಾಡ್ತಾರೆ, 2 hour ಸೆಷನ್ ಕೊಟ್ಟರು ಮಾಡ್ತಾಯಿರ್ತಾರೆ. ಅವ್ರಿಗೆ ಆ ಥರ ಏರುಪೇರಿದ್ದಾಗಲೂ ಸಹ ಸಸ್ಟೈನ್ ಆಗೋ ಕೆಪಾಸಿಟಿ ಇದೆ, ಬೇಗನೆ ಸುಸ್ತಾಗೋದಿಲ್ಲ ಅವರು. ಸೊ ಇದನ್ನು ಬಂದು ಎಂಡ್ಯೂರೆನ್ಸ್ ಅಂತ ಹೇಳ್ತೀವಿ. ಸೊ ಏನು ಸಕ್ಸಸ್ ಆದ ಎಕ್ಸ್ಪ್ಲೇನ್ ಮಾಡಿ ಡಿವೈಸ್ ಗೊತ್ತಾಯ್ತಲ್ಲ. ಸ್ಟ್ರೆಂತು, ಸ್ಟ್ಯಾಮಿನಾ, ಎಂಡ್ಯೂರೆನ್ಸು ಎಲ್ಲಲ್ಲೇ ಪಕ್ಕದಲ್ಲೇ ಇರುತ್ತೆ. ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಡಿಫ್ರೆನ್ಸ್ ನೋಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಕಪಾಲಭಾತಿ ಅಭ್ಯಾಸ ಮಾಡಿದ್ರೆ ಎಂಡ್ಯೂರೆನ್ಸು ಹೇಳಿದ್ನಲ್ಲ, ಸೊ ಕಾರ್ಡಿಯೋ ರೆಸ್ಪಿರೇಟರಿ ಎಂಡ್ಯೂರೆನ್ಸ್ ನಮ್ಮ ಹಾರ್ಟು, ಲಂಗ್ಸು ಮತ್ತು 2 ಕಾಂಬಿನೇಷನ್ ಮಸಲ್ಸ್ಗೆ ಸಪ್ಲೈ ಮಾಡುವಂಥ ಆಕ್ಸಿಜನ್ನು. ಸೊ ಈ ಕಾಂಬಿನೇಷನ್ನ, ಈ ಕೆಪಾಸಿಟಿನ ಈ ಕಪಾಲಭಾತಿ ಮಾಡೋದ್ರಿಂದ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಸೊ ನಾವೆಷ್ಟು ಕಪಾಲಭಾತಿ ಮಾಡ್ತೀವಲ್ಲ, ಸೊ ಅಷ್ಟು ಎಂಡ್ಯೂರೆನ್ಸು ಸಹ ಇಂಪ್ರೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಮತ್ತು ಇನ್ನೊಂದು ಬಂದು ನಮಗೆ ಈ ನಾವು ಕಪಾಲಭಾತಿ ಮಾಡೋದು ಹೊಟ್ಟೆಗೆ ಫ್ರೀಕ್ವೆಂಟಾಗಿ ಮೂಮೆಂಟ್ ಕೊಡ್ತಾ ಇದ್ದೀವಿ, ರಪ್ ಅನ್ನೋ ಮೂಮೆಂಟ್ ಕೊಡ್ತಾ ಇದ್ದೀವಿ. ಅದು ಹೊಟ್ಟೆಲಿ ಹೀಟ್ ಜನ್ರೇಟ್ ಮಾಡುತ್ತೆ. ಯಾವಾಗ ಹೀಟ್ ಜನರೇಟ್ ಮಾಡುತ್ತಲ್ಲ, ಹೊಟ್ಟೆಲಿರುವಂಥ ಎಕ್ಸಸ್ ಫ್ಯಾಟ್ನೂ ಸಹ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಲೀನ್ ಬಾಡಿ ಮಾಸ್ ಅಂತ ಹೇಳ್ತೀವಿ. ನಮ್ಮ ದೇಹದ ಬರೀ ಫ್ಯಾಟನ್ನು ತೆಗೆದುಬಿಟ್ಟು ಮಿಕ್ಕಿದೆಲ್ಲ ಮಸಲ್ಸು ಮತ್ತು ಮಿಕ್ಕಿದೆಲ್ಲ ವೆಯ್ಟ್ನ ಅದನ್ನ ಲೀನ್ ಬಾಡಿ ಮಾಸ್ ಅಂತ ಹೇಳ್ತೀವಿ. ಇದು ಬ್ಯಾಲೆನ್ಸ್ ತೊಗೊಳೋದಕ್ಕೂ ಸಹ ಈ ಕಪಾಲಭಾತಿ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಏನಾಗುತ್ತೆ ಅಂದರೆ ಫ್ಯಾಟ್ ಜಾಸ್ತಿ ಇದ್ಬಿಟ್ಟಿರುತ್ತೆ. 70% ಆಫ್ ದ ವೆಯ್ಟ್ ಬಂದು ನಮ್ಮ ಮಿಕ್ಕಿದೆಲ್ಲ ಇರಬೇಕು, 30% ಆಫ್ ದ ವೆಯ್ಟ್ ಮಾತ್ರ ನಮಗೆ ಫ್ಯಾಟು ಇದೆಲ್ಲನೂ ಕಾಂಬಿನೇಷನ್ಸಲ್ಲಿರುವಂಥದ್ದು. 70 to 90% ಅಂತ ಹೇಳಿ ಇದು ಬಂದು ನಾರ್ಮಲ್ ರೇಂಜು. ಸೊ 70ರಿಂದ 90% ಅಷ್ಟು ವೆಯ್ಟ್ ಬಂದು ನಮ್ಮ ಮಿಕ್ಕಿದೆಲ್ಲನೂ ಸೇರ್ಕೊಂಡಿರಬೇಕು. ಬರೀ 10ರಿಂದ 30% ಅಷ್ಟು ವೆಯ್ಟ್ ಮಾತ್ರ ಫ್ಯಾಟಿಗೆ ಹೋಗಿರಬೇಕು. ಸೊ ಕೆಲವೊಂದು ಸರಿ ಈ ಪ್ರಪೋರ್ಷನ್ ಚೇಂಜ್ ಆಗೋಗ್ಬಿಡುತ್ತೆ, ಫ್ಯಾಟ್ ಕಂಟೆಂಟ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ, ಮಿಕ್ಕಿದೆಲ್ಲರ ವೆಯ್ಟು ಕಡಿಮೆ ಆಗೋಗ್ಬಿಡುತ್ತೆ. ಸೊ ಈ ಕಾಂಬಿನೇಷನ್ನ ಸೆಟ್ ಮಾಡ್ಕೊಳ್ಳೋದಕ್ಕೂ ಸಹ ಕಪಾಲಭಾತಿ ಹೆಲ್ಪ್ ಮಾಡುತ್ತೆ ಅಂತ.
ಮತ್ತು ವೇಸ್ಟ್ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ, ಈ ಸೊಂಟದ ಸರ್ಕಂಫರೆನ್ಸು, ಇದನ್ನೂ ಸಹ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಪಾಲಭಾತಿ ಹೆಲ್ಪ್ ಮಾಡುತ್ತೆ. ನಾವು ಎಕ್ಸಲೇಷನ್ ಸ್ಪೀಡಾಗಿ ಮಾಡ್ತಾ ಇರ್ತೀವಲ್ಲ, ಇದನ್ನೂ ಸಹ ಇಂಕ್ರೀಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಡಯಾಬಿಟೀಸ್ಗೆ ಕಪಾಲಭಾತಿ, ಇದು ಇನ್ಸುಲಿನ್ ಡಯಾಬಿಟೀಸ್ ಬಂದು ಇನ್ಸುಲಿನ್ ಏನೋ ಹೆಚ್ಚು ಕಡಿಮೆ ಆದಾಗ ಸೊ ನಮಗೆ ಗ್ಲೂಕೋಸ್ ಸೆಕ್ರೆಷನ್ ಸಹ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಮಗೆ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಮಾಡಿಕೊಂಡ್ರೆ ಆವಾಗ ಇನ್ಸುಲಿನ್ ಸೆಕ್ರೇಷನ್ ಎಲ್ಲ ಕರೆಕ್ಟ್ ಆಗುತ್ತೆ. ಯಾವ ಇನ್ಸುಲಿನ್ ಸೆಕ್ರೇಷನ್ ಚೆನ್ನಾಗಿರುತ್ತೋ ಆವಾಗ ನಮಗೆ ಗ್ಲೂಕೋಸ್ ಲೆವೆಲ್ ಎಲ್ಲ ಮೇಂಟೈನ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲ ಅಂದರೆ ಗ್ಲೂಕೋಸ್ ಕಂಟೆಂಟ್ಸು ಜಾಸ್ತಿ ಇದೆ ತೋರಿಸ್ತದೆ, ಬ್ಲಡ್ ಸ್ಟ್ರೀಮಲ್ಲಿ ಜಾಸ್ತಿ ಇರುತ್ತೆ ಅಥವಾ ಯೂರಿನೇಷನಲ್ಲಿ ಜಾಸ್ತಿ ಹೋಗ್ತಾ ಇರುತ್ತೆ. ಸೊ ಇದನ್ನು ನಾವು ಸೆಟ್ ಮಾಡ್ಕೊಳ್ಳೋಕ್ಕೂ ಸಹ, ನಮ್ಮ ಪ್ಯಾಂಕ್ರಿಯಾಸ್ ಸ್ಟಿಮ್ಯುಲೇಟ್ ಮಾಡೋದಕ್ಕೂ ಸಹ ಕಪಾಲಭಾತಿ ಸಹಾಯ ಮಾಡುತ್ತೆ. ಸೊ ಮತ್ತು ಈ ಕೆಲವೊಂದೆಲ್ಲ ಲಂಗ್ ಕೆಪಾಸಿಟೀಸ್ ಅಂತ ಹೇಳ್ತೀವಿ, ಕೆಪಾಸಿಟೀಸ್ಗಳಂತ ಹೇಳ್ತೀವಿ. ಸ್ಪೈರೋಮೀಟರ್ ಅಂತ ಕೆಲವೊಂದು ಸ್ಪೈರೋಮೀಟರ್ ಅಂತ ಒಂದು ಮೀಟರ್ ಇದೆ, ಅದು ನಮ್ಮ ಲಂಗ್ಸ್ದು ಏನು ಕೆಪಾಸಿಟೀಸು, ಮತ್ತು ಅದನ್ನು ಸ್ಪೈರೋಮೀಟ್ರಿಕ್ ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ. ಈ ಟೈಡಲ್ ವಾಲ್ಯೂಮ್ ಅಂತ ಹೇಳ್ತೀವಿ, ನಾವು ಉಸಿರನ್ನು ತೊಗೊಳ್ಳೋದು, ಉಸಿರು ಬಿಡೋದು. ಸೊ ಎಷ್ಟು ಉಸಿರು ತೊಗೊಳ್ತೀವಿ, ಎಷ್ಟು ಬಿಡ್ತೀವಿ, ಸೊ ಅದನ್ನು ಬಂದು ಟೈಡಲ್ ವಾಲ್ಯೂಮ್ ಅಂತ ಹೇಳ್ತೀವಿ. ಓಕೆ. ಮತ್ತು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೀವಿ, ಅಂದರೆ ನಾವು ಉಸಿರನ್ನು ಎಷ್ಟು ಮಟ್ಟಿಗೆ ಒಳಗೆ ತೊಗೊಳ್ತೀವಿ ಅಂತ. ಈ ವಾಲ್ಯೂಮ್ ಎಷ್ಟಿರುತ್ತಲ್ಲ ಇದು ಬಂದು ಇನ್ಸ್ಪಿರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೀವಿ. ತಿರ್ಗಾ ಉಸಿರು ಹಂಗೆ ಬಿಡೋದು, ಇದು ಬಂದು ಎಕ್ಸ್ಪೈರೇಟರಿ ರಿಸರ್ವ್ ವಾಲ್ಯೂಮ್ ಅಂತ ಹೇಳ್ತೀವಿ. ಮತ್ತು ತಿರ್ಗಾ ನಾವು ಎಷ್ಟೇ ಇನ್ಹೇಲ್ ಮಾಡಿ ಎಷ್ಟೇ ಫುಲ್ ಎಕ್ಸೇಲ್ ಮಾಡಿದ್ರೆ ಒಂದಷ್ಟು ಬ್ರೆತ್ ಹಾಗೆ ಉಳ್ಕೊಳ್ಳುತ್ತೆ, ಅದು ಬಂದು ರಿಸರ್ವೇಟರಿ ವಾಲ್ಯೂಮ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಪ್ಯಾರಾಮೀಟರ್ಸನ್ನು ಜಾಸ್ತಿ ಮಾಡೋದಕ್ಕೆ ಕಪಾಲಭಾತಿ ಸಹಾಯ ಮಾಡುತ್ತೆ ನಮಗೆ. ಕಪಾಲಭಾತಿ ಆ್ಯಂಡ್ ಯೋಗ ಪ್ರಾಕ್ಟೀಸ್ಗಳು, ಮಿಕ್ಕಿದೆಲ್ಲ ಈ ಕಾಂಬಿನೇಷನ್ಸ್ ಆಫ್ ಯೋಗ ಪ್ರಾಕ್ಟೀಸ್ ಸಹಾಯ ಮಾಡುತ್ತೆ. ಯಾವಾಗ ನಮಗೆ ಸ್ಪೈರೋಮೆಟ್ರಿಕ್ ಪ್ಯಾರಾಮೀಟರ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ, ಸೊ ನಮಗೆ ಇನ್ಹೇಲ್ ಮಾಡೋಂಥ ಕೆಪಾಸಿಟಿ, ಎಕ್ಸೆಲ್ ನಮಗೆ ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ತೊಗೊಂಡ್ಬಿಡ್ತೀವಿ. ಆ್ಯಕ್ಚುಲ್ ಸಫರ್ ಮಾಡೋರು ನೋಡಬೇಕು ಎಷ್ಟು ಅಬ್ಸ್ಟ್ರಕ್ಷನ್ಸ್ ಇರುತ್ತೆ ಅಂತ. ಇನ್ಹೇಲ್ ಮಾಡೋದಕ್ಕೆ ಆಗಲ್ಲ ಎಷ್ಟೊಂದು ಜನಕ್ಕೆ. ಏರ್ವೇ ಪ್ಯಾಸೇಜಲ್ಲಿ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಂದರೆ ಉಸಿರು ದೀರ್ಘವಾಗಿ ತೊಗೊಳಕ್ಕೆ ಆಗಲ್ಲ, ಒಂದು ಸ್ವಲ್ಪ ತೊಗೊಳ್ತಾನೆ ಉಸಿರು ಕೆಮ್ಮು ಬಂದುಬಿಡುತ್ತೆ, ಮತ್ತು ಎಳೆತ ಬಂದುಬಿಡುತ್ತೆ. ಆ ಥರದ್ದು ಭಾಳ ಜನ ಈ ಅಸ್ತಮಾ ಬ್ರಾಂಕೈಟಿಸ್ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳನ್ನ ಅನುಭವಿಸ್ತಾ ಇರೋರಿಗೆ ಇದ್ರದ್ದು ನಿಜವಾದ ತೊಂದರೆ ಗೊತ್ತಿರುತ್ತೆ. ನಾವು ನಾರ್ಮಲ್ ಆಗಿರೋ ನಾವು ಎಲ್ಲನೂ ಗ್ರಾಂಟೆಡ್ ಆಗಿ ತೊಗೊಂಡ್ಬಿಡ್ತೀವಿ. ಬಟ್ ಅದೇ ಈ ಕಪಾಲಭಾತಿ ಅಭ್ಯಾಸ ಮಾಡಿದಾಗ ಸೊ ಈ ಪ್ಯಾರಾಮೀಟರ್ಸ್ನೆಲ್ಲನೂ ಸರಿ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ಯಾರಾಮೀಟರ್ಸ್ನೆಲ್ಲ ಇಂಪ್ರೂವ್ ಮಾಡ್ಕೊಂಡಾಗ ಅವು ಅಸ್ತಮಾ ಮತ್ತು ಈ ಬ್ರಾಂಕೈಟಿಸು ಈ ಥರದ್ದು ಉಸಿರಾಟಕ್ಕೆ ಸಂಬಂಧಪಟ್ಟ COPD ಅಂತ ಹೇಳ್ತೀವಿ. ಸೊ ಈ ಥರದೆಲ್ಲ ಪಲ್ಮನರಿ ಡಿಸಾರ್ಡರ್ಸ್ಗಳು, ಸೊ ಕಾಮನ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ಸ್ COPD ಅಂತೆಲ್ಲ ಹೇಳ್ತೀವಿ. ಸೊ ಈ ರೀತಿಯ ಉಸಿರಾಟ ಸಂಬಂಧಪಟ್ಟಿದಂಥ ಕಾಯಿಲೆಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ನಮಗೆ ಕಪಾಲಭಾತಿ ಸಹಾಯ ಮಾಡುತ್ತೆ. ಅದೇ ಈ ಥರ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಷ್ಟೆಲ್ಲ. ಮತ್ತು ಏನೇ ಡೌಟ್ಸ್ ಇದೆ ಕಪಾಲಭಾತಿ ಬಗ್ಗೆ? ಹಾಂ ಅದೇ ಹೊಟ್ಟೆ ಅದೇ ಇನ್ಹೇಲ್ ಮಾಡಿದಾಗ ಹೊಟ್ಟೆ ಮುಂದೆ ಇರುತ್ತೆ. ನಾವು ಆ್ಯಕ್ಟಿವಾಗಿ ಸ್ಕ್ವೀಸ್ ಮಾಡೋ ಅವಶ್ಯಕತೆ ಇಲ್ಲ. ಉಸಿರು ಜೋರಾಗಿ ಹೊರಗಡೆ ಆಗ್ತಾನೆ ಹೊಟ್ಟೆ ಆಟೋಮೆಟಿಕಾಗಿ ಹೊರಗಡೆ ಬಿಡುತ್ತೆ. ಬಟ್ ಉಸಿರು ತಗೊಳ್ಬೇಕಂದ್ರೆ ಹೊಟ್ಟೆ ಮುಂದೆ ತರೋದ್ರ ಕಡೆ ಗಮನ ಇರಬೇಕು. ಉಸಿರು ಜೋರಾಗಿ ಹೊರಗಡೆ ಆಗ್ತದೆ ಆಟೋಮೆಟಿಕಾಗಿ ಒಳಗಡೆ ಹೋಗುತ್ತೆ ಅದು. ಸೊ ಅದೇ ದಿನದ ಅಭ್ಯಾಸ ಮಾಡ್ತಾ ಬರುತ್ತೆ. ಅದೇ ಅದು ಉಲ್ಟಾ. ಅದಕ್ಕೆ ನಾವು 2-3 ವಾರದ ಮುಂಚೆ ಡಯಾಫ್ರಾಮ್ಟಿಕ್ ಬ್ರೀತಿಂಗ್ ಮಾಡಿದ್ದು. ಸೊ ಅದು ಬಂದು ಅದಕ್ಕೆ ಡಯಾಫ್ರಾಮ್ಟಿಕ್ ಬ್ರೀತಿಂಗ್ ಎಕ್ಸ್ಪ್ಲೇನ್ ಮಾಡಬೇಕಂತ ಹೇಳಿದೆ. ಸೊ ಅದು ಬಂದು ಮಿಕ್ಕಿದೆಲ್ಲ ಪ್ರಾಣಾಯಾಮಗಳಿಗೂ ಪ್ರಿಪ್ರೇಟರಿ ಆಗಿರುತ್ತೆ ಅಂತ. ಸೊ ಯಾವಾಗ ಡಯಾಫ್ರಾಮ್ಟಿಕ್ ಬ್ರೀತಿಂಗ್ ಚೆನ್ನಾಗಿ ಮಾಡ್ಕೊಳ್ತೀವೋ ಮಿಕ್ಕಿದ ಮುಂದೆ ಇನ್ನೂ ನಾಡಿಸ್ಲಿಕ್ಕೆ ಪ್ರಾಣಾಯಾಮ ಭ್ರಮರಿ ಏನೇ ಪ್ರಾಣಾಯಾಮ ಮಾಡಿದ್ರು ಉಸಿರು ತೊಗೊಂಡಾಗ ಹೊಟ್ಟೆ ಮುಂದೆ ಬರಬೇಕು. ಅದು ಆ್ಯಕ್ಚುಲ್ ಬ್ರೀತಿಂಗ್ ಪ್ಯಾಟರ್ನು. ಸೊ ಇನ್ನೇನು ಡೌಟ್ಸ್ ಇದೆ ಕಪಾಲಭಾತಿಯಾಗಿ? ಪ್ಯಾಸಿವ್ ಇಲ್ಲ, ಪ್ಯಾಸಿವ್ ಇನ್ಹೇಲೇಷನ್ ಇನ್ ದ ಸೆನ್ಸ್ ನೀವು ಎಕ್ಸೆಲ್ ಮಾಡಿದ ತಕ್ಷಣ ಆಟೋಮೆಟಿಕ್ ಇನ್ಹೇಲ್ ಆಗಿಬಿಡುತ್ತೆ. ನೀವು ಆ್ಯಕ್ಟಿವ್ ಕಪಾಲಭಾತಿ ನೀವು ಆ್ಯಕ್ಟಿವ್ ಹಿಂಗೆ ಎಳೆಯೋದೇ ಇಲ್ಲ, ಬರೀ ಎಕ್ಸೆಲ್ ಉಸಿರು ಹೊರಗಡೆ ಹಾಕೋದಷ್ಟೇ, ಎಳೆಯೋದು ಆಟೋಮೆಟಿಕ್ ಆಗಿಬಿಡುತ್ತೆ. ಉಸಿರು ಹೊರಗಡೆ ಆಗ್ತೀವಿ ಅಷ್ಟೇ, ಉಸಿರು ತೊಗೊಳ್ಳೋದು ಅಂದರೆ ಪ್ಯಾಸಿವ್ ಇನ್ಹೇಲೇಷನ್ ಅಂತ ಹೇಳಿ. ಮೋಸ್ಟ್ಲಿ ಕೇವಲ ಕುಂಭಕ್ಕೆ ಕೇಳ್ತಾ ಇದ್ದೀರಿ ಅನ್ಸುತ್ತಲ್ಲ? ಇಲ್ಲ ಅದೇನಾ? ಓಕೆ. ಸೊ ಎಕ್ಸಲೇಷನ್ ಆಗುತ್ತೆ, ಇನ್ಹೇಲೇಷನ್ ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಸೊ ಇಷ್ಟು ಬಂದು ಕಪಾಲಭಾತಿ ಬಗ್ಗೆ. ಸೊ ಎನಿ ಡೌಟ್ಸ್? ಸೊ ಆವಾಗ ನಮಗೆ ಈ ಡೈನಮಿಕ್ ಪ್ರಾಕ್ಟೀಸ್ಗಳು ಹೆಲ್ಪ್ ಮಾಡುತ್ತೆ. ಮತ್ತು ಒಳ್ಳೆ ಕ್ವಶನ್ ಇದು.
ಹಂಗೇನೋ ನೋಸ್ ಬ್ಲಾಕ್ ಎಲ್ಲ ಆದಾಗ ತುಂಬ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಕಪಾಲಭಾತಿ ಆಗ್ತಲ್ಲ, ನೋಸ್ ಎಲ್ಲ ಕ್ಲೋಸ್ ಆಗಿದ್ರೆ ಸ್ಟಾಪ್ ಮಾಡಬೇಕು. ಎಷ್ಟೋ ಸರಿ ಏನು ಮಾಡ್ತಾರೆ, ಹಂಗಿದ್ರು ಹಿಂಗೆ ಇದೆಲ್ಲ ಮಾಡ್ತಾರೆ. ಅದು ಬಂದು ಕಿವಿಗಳಿಗೆಲ್ಲ ಡ್ಯಾಮೇಜ್, ಕಿವಿಯೆಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಕಿವಿ ನೋವು ತಲೆನೋವೆಲ್ಲ ಬರೋಕ್ಕೆ ಶುರು ಆಗಿಬಿಡುತ್ತೆ. ಮತ್ತು ಯಾವಾಗ ಬ್ಲಾಕ್ ಆಗಿರುತ್ತಲ್ಲ ಅವಾಗ ಪ್ರೆಷರ್ ಕಿವಿಗೆ ಹೋಗಿ ಶಿಫ್ಟ್ ಆಗೋಗ್ಬಿಡುತ್ತೆ, ನೀವೇನು ತುಂಬ ಎಲ್ಲ ಫೋರ್ಸ್ ಎಲ್ಲ ಮಾಡಿದ್ರೆ. ಸೊ ಹಂಗಿದ್ದಾಗ ಮಾಡೋದೇ ಬೇಡ, ಏನು ತೊಂದರೆ ಇಲ್ಲ, ಮಾಡಲೇಬೇಕು ಕಪಾಲಭಾತಿ ಅಂತ ಏನು ರೂಲ್ಸ್ ಏನಿಲ್ಲ. ನೋಸ್ ಬ್ಲಾಕ್ ಅದು ಅನುಲೋಮ ವಿಲೋಮನೂ ಆಗೋದಿಲ್ಲ. ಸ್ವಲ್ಪ ಅದೇ ಬೆಟರ್. ಹಿಂಗೇನು ಅವಾಗ ನೀವು ಕಾರ್ಡಿಯೋ ಎಕ್ಸರ್ಸೈಸ್ ಮಾಡ್ಕೊಬೋದು, ಜಾಗಿಂಗು, ಸ್ಕಿಪ್ಪಿಂಗು, ಮತ್ತು ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಇದೆಲ್ಲ ಮಾಡೋದು ಸ್ವಲ್ಪ ಓಪನ್ ಆಗುತ್ತೆ. ಆಮೇಲೆ ಬೇಕಾದ್ರೆ ಮೂಗು ಫ್ರೀ ಆದಮೇಲೂ ಮಾಡ್ಬೋದು. ಆ್ಯಂಡ್ ಏನು ಪ್ರಾಣಾಯಾಮ ಸ್ಟಾರ್ಟಿಂಗ್ ಮಾಡಬೇಕಾ ಎಂಡಿಂಗ್ ಮಾಡಬೇಕಾ? ಯಾವಾಗಲೂ ಹಾಂ ಗೊತ್ತಿಲ್ಲ ಸ್ಟಾರ್ಟಿಂಗ್. ಹಾಂ, ಸೊ ಇಟ್ಸ್ ಎರಡೂ ಕರೆಕ್ಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ನೋಡಿ, ಸ್ಟಾರ್ಟಿಂಗ್ ಮಾಡೋರಿಗೆ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ ಇದೆ, ಎಂಡಿಂಗ್ ಮಾಡೋರಿಗೆ ತಿರ್ಗಿ ಅವ್ರದ್ದೇ ಆದಂಥ ಎಕ್ಸ್ಪ್ಲನೇಷನ್ಸ್ ಇದೆ. ಸೊ ಇದೇ ಕರೆಕ್ಟು ಅದೇ ಕರೆಕ್ಟು ಅಂತ ನೀವು ಹೇಳೋದಕ್ಕಾಗೋದಿಲ್ಲ. ಸೊ ಜನರಲಾಗಿ ಸ್ಟಾರ್ಟಿಂಗ್ ಮಾಡೋರ ಲಾಜಿಕ್ ಏನಂದರೆ, ಸೊ ನಾವು ಫಸ್ಟು ನಾವು ಮೈಂಡ್ ಯಾವಾಗಲೂ ಎಕ್ಸ್ಟರ್ನಲ್ ಥಾಟ್ಸ್ಗಳೇ ಓಡಾಡ್ತಾ ಇರುತ್ತೆ, ಅದು ಏನೋ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಯೋಗ ಆ್ಯಸ್ ಅನ್ ಇಂಟರ್ನಲ್ ಜರ್ನಿ. ಯೋಗ ಮೇಯ್ನ್ ಬೇರೆ ಎಕ್ಸಸೈಸ್ಗಳಿಗೂ ಯೋಗಾಗೂ ಮೇಯ್ನ್ ಡಿಫ್ರೆನ್ಸ್ ಏನಂದರೆ, ಯೋಗ ಬಂದು ಎಷ್ಟು ಅವೇರಾಗಿ ಮಾಡ್ತಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಬೇರೆ ಮಿಕ್ಕಿದ ಎಕ್ಸಸೈಸ್ಗಳೆಲ್ಲ ಎಷ್ಟು ಮಾಡಿದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ 5 kg ಡಂಬಲ್ಸ್ ಎಷ್ಟು ರಿಪಿಟೇಷನ್ಸ್ ಇದ್ದೆ, ಅಥವಾ ಎಷ್ಟು ಸಾಂಗ್ ಡ್ಯಾನ್ಸ್ ಆಡಿದೆ, ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಯೋಗದಲ್ಲಿ ನೀವು ಎಷ್ಟು ಜಾಗೃತವಾಗಿ ಮಾಡಿದೆ, ಎಷ್ಟು ಪ್ರೆಸೆಂಟಲ್ಲಿದ್ದು ಮಾಡಿದೆ ಅನ್ನೋದು ಮುಖ್ಯ ಆಗ್ತಾ ಹೋಗುತ್ತೆ. ಸೊ ನಾವೇನಾಗಿ ಯೋಗ ಸೀದಾ ಏನೇನೋ ಮಾತಾಡ್ಕೊಂಡು ಸೀದಾ ಬಂದು ಇಲ್ಲಿ ಕೂತ್ಕೊಂತು ಅಂದರೆ ತಿರ್ಗಿ ಅಲ್ಲದೆ ಏನೇನೋ ಯೋಚನೆ ಮಾಡ್ಕೊಂಡು ಮಾಡ್ತಾ ಇರ್ತೀವಿ, ಮೆಕ್ಯಾನಿಕಲಾಗಿ ಮಾಡ್ತೀವಿ ಅಷ್ಟೇ, ನಮ್ಮ ಮನಸ್ಸು ಇಲ್ಲಿ ಇರೋದಿಲ್ಲ ಅಂತ. ಸೊ ಬ್ರೆತ್ ಈಸ್ ಒನ್ ಆಫ್ ದ ಮೀಡಿಯಮ್ ಟು ಬ್ರಿಂಗ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಟು ದ ಪ್ರೆಸೆಂಟ್ ಸ್ಟೇಟ್ ಅಂತ. ನಮ್ಮ ಪ್ರಸ್ತುತ ಸ್ಥಿತಿಗೆ ತರೋದಕ್ಕೆ ಉಸಿರಾಟ ಒಂದು ಮುಖ್ಯವಾದ ಮಾಧ್ಯಮ. ಸೊ ಅದಕ್ಕೋಸ್ಕರ ನಾವು ಯಾವ ಉಸಿರಾಟದ ಕಡೆ ಗಮನ ತರ್ತೀವಲ್ಲ, ಆಟೋಮೆಟಿಕಾಗಿ ನಾವು ಪ್ರೆಸೆಂಟ್ ಸ್ಟೇಟಿಗೆ ಬರ್ತೀವಿ ಅಂತ. ಅದಕ್ಕೆ ಫಸ್ಟೇ ಪ್ರಾಣಾಯಾಮ ಮಾಡಿಬಿಟ್ರೆ ನಮ್ಮ ಅಲರ್ಟ್ನೆಸ್ಸು ಮತ್ತು ಪ್ರೆಸೆಂಟಿಗೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋಂಥದ್ದು ಸ್ಟಾರ್ಟಿಂಗ್ ಪ್ರಾಣಾಯಾಮ ಮಾಡೋದು ಲಾಜಿಕ್ಕು. ಲಾಸ್ಟಲ್ಲಿ ಮಾಡುವಂಥವ್ರಿಗೆ ಅವ್ರದ್ದೇನು ಎಕ್ಸ್ಪ್ಲನೇಷನ್ ಅಂದರೆ, ನಮ್ಮದು ಎನರ್ಜಿ ಚಾನಲ್ಸ್ ಎಲ್ಲ ಇನ್ನೂ ಓಪನ್ ಅಪ್ ಆಗಿರಲ್ಲ. ನಾವು ಎಕ್ಸಸೈಸ್ ಎಲ್ಲ ಮಾಡಿದಾಗ ಎನರ್ಜಿ ಚಾನಲ್ಸ್ ಓಪನ್ ಅಪ್ ಆಗುತ್ತೆ, ಮೂಗೆಲ್ಲ ಕ್ಲೀನ್ ಆಗುತ್ತೆ. ಅಂದರೆ ಜಾಗಿಂಗು, ಸ್ಕಿಪ್ಪಿಂಗ್ ಈ ಥರ ಎಲ್ಲ ಮಾಡಿದಾಗ ಮೂಗೆಲ್ಲ ಫ್ರೀ ಆಗುತ್ತೆ. ಸೊ ಅವಾಗ ನಾವು ಪ್ರಾಣಾಯಾಮ ಮಾಡಿದ್ರೆ ಅದಿನ್ನೂ ಚೆನ್ನಾಗಿ ಎನರ್ಜಿ ಫ್ಲೋ ಎಲ್ಲ ಚೆನ್ನಾಗಾಗುತ್ತೆ ಅಂತ ಅನ್ನುವಂಥದ್ದು ವಾದ ಬಂದು ಲಾಸ್ಟಲ್ಲಿ ಮಾಡುವಂಥದ್ದು. ಸೊ ಇದಕ್ಕಂತ ಇದ್ರದ್ದೇ ಒಂದಷ್ಟು ಬೆನಿಫಿಟ್ಸ್ ಇದೆ, ಅದಕ್ಕಂತ ಅದರದ್ದೇ ಒಂದಷ್ಟು ಬೆನಿಫಿಟ್ಸ್ ಇದೆ. ಬಟ್ ಇನ್ನೂ ಜನರಲೈಸ್ಡ್ ಆಗಿ ನೀವು ಪರ್ಸ್ನಲ್ ಪ್ರಾಕ್ಟೀಸ್ ಎಲ್ಲ ಮಾಡ್ತೀರಾ ಅಂದರೆ, ಸೊ ಏನು ಹೇಳ್ದಲ್ಲ, ವೈಟಲೈಸಿಂಗ್ ಪ್ರಾಣಾಯಾಮಗಳನ್ನು ಬಿಗಿನಿಂಗ್ ಮಾಡ್ಬೋದು. ಅಂದರೆ ಬೇಗ ಉಸಿರಾಟ ಮಾಡೋದು, ಚುರುಕುಗೊಳಿಸುವಂಥ ಪ್ರಾಣಾಯಾಮಗಳನ್ನು ಸ್ಟಾರ್ಟಿಂಗ್ ಮಾಡಿಕೊಂಡು ನಿಧಾನವಾಗಿ ಉಸಿರಾಟ ಮಾಡುವಂಥ ಪ್ರಾಣಾಯಾಮಗಳನ್ನು ಲಾಸ್ಟಲ್ಲಿ ಮಾಡ್ಕೊಳ್ಳೋದು, ಶವಾಸನ ಆದಮೇಲೆ ಮಾಡುವಂಥದ್ದು, ಅದನ್ನು ಸಹ ಒಳ್ಳೆಯ ಕ್ರಮನೇ. ಸೊ ನೀವು ಹಾಗೂ ಸಹ ಅಭ್ಯಾಸ ಮಾಡ್ಕೊಳ್ಬೋದು. ಸೊ ಸ್ಟಾರ್ಟಿಂಗ್ ಮಾಡೋದು ಮತ್ತು ಸ್ಟಾರ್ಟಿಂಗೇ ಸರಿ ಲಾಸ್ಟೇ ಸರಿ ಅನ್ನೋದು ಹಂಗೇನು ಹೇಳೋದಕ್ಕಾಗಲ್ಲ, ಅದನ್ನು ಸರಿಯೇ ಇದನ್ನು ಸರಿಯೇ. ಇಟ್ ಡಿಪೆಂಡ್ಸ್ ಆನ್ ವಿಚ್ ಪ್ರಾಣಾಯಾಮ. ಬಟ್ ಆ್ಯಕ್ಚುಲಿ ನಾವು ಇನ್ನೊಂದೇನಾಗುತ್ತೆ ಅಂದರೆ, ನೋಡಿ, ಸ್ಟಾರ್ಟಿಂಗ್ ನಾವು ಪ್ರಾಣಾಯಾಮ ಮಾಡಿದ್ರೆ ನಾವು ಇಲ್ಲಿ ಕ್ಲಾಸ್ನಲ್ಲಿ ಗ್ರೂಪಲ್ಲಿ ಮಾಡ್ಬೇಕಂದ್ರೆ ಏನಾಗುತ್ತೆ, ಕೆಲವರು ಶವಾಸನ ಆದಮೇಲೆ ಪ್ರಾಣಾಯಾಮ ನಮಗೂ ಸಮಯ ಎಲ್ಲ ಗೊತ್ತಾಗೋದಿಲ್ಲ, ಎಷ್ಟೊತ್ತು ಏನು ಅಂಥದ್ದೆಲ್ಲ. ಸೊ ಅದಕ್ಕೇನು ಮಾಡಿಬಿಡ್ತೀವಿ, ಫಸ್ಟ್ ಪ್ರಾಣಾಯಾಮ ಮುಗಿಸ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಶವಾಸನ ಮಾಡಿ ಕ್ಲೋಸ್ ಮಾಡ್ತೀವಿ, ಆದಮೇಲೆ ಸೆಷನ್ಸ್ ಕ್ಲೋಸ್ ಆಗುತ್ತೆ. ಇದು ಜನರಲಾಗಿ ನಾವು ಮಾಡ್ತಾಯಿರ್ತೀವಿ. ಸೊ ಈ ಥರ. ಇನ್ನೇನೋ ಡೌಟ್ಸ್ ಇದೆ ಕಪಾಲಭಾತಿ ಬಗ್ಗೆ? ಹೇಮಂತ್ ಸರ್, ಏನೇ ಡೌಟ್? ಸೊ ಆ್ಯಕ್ಚುಲಿ ಬಂದು ಉಸಿರಾಟ ಮೂಗಿಂದನೇ ಮಾಡುವಂಥದ್ದು. ಯೋಗದಲ್ಲ ಅಥವಾ ಜನರಲ್ ಆಗ? ಯೋಗದಲ್ಲಿ ಕೆಲವೊಂದು ಪ್ರಾಣಾಯಾಮಗಳಲ್ಲಿ ಮಾತ್ರ ಬಾಯಲ್ಲಿ ಉಸಿರಾಟ ಮಾಡ್ತೀವಿ. ಯಾವುದು ಶೀತಳಿ, ಶೀತಕಾರಿ, ಸದಂತ, ಮತ್ತು ರ್ಯಾಬಿಟ್ ಬ್ರೀತಿಂಗು, ಡಾಗ್ ಬ್ರೀತಿಂಗ್, ಲಯನ್ ಬ್ರೀತಿಂಗ್, ಇಂಥದ್ರಲ್ಲಿ ಮಾತ್ರ ಬಾಯಲ್ಲಿ ಉಸಿರಾಟ ಮಾಡ್ತೀವಿ. ಬಟ್ ಇನ್ ಜನರಲ್ ಯಾವತ್ತೇ ಆಗಲಿ ಮೂಗಲೇ ಉಸಿರಾಟ ಮಾಡುವಂಥದ್ದು ಪ್ರಿಫರಬಲಿ. ಮೂಗಲ್ಲಿ ಉಸಿರಾಟ ಮಾಡಿದ ಬಹಳಷ್ಟು ಬೆನಿಫಿಟ್ಸ್ಗಳಿದೆ. ಒಂದು ಬಂದು ಮೂಗಲ್ಲಿ ಕೂದಲೆಲ್ಲ ಇರುತ್ತಲ್ಲ, ಇದು ಬಂದು ಮೇಜರ್ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ಅದು ಫಿಲ್ಟರ್ ಮಾಡುತ್ತೆ. ಮತ್ತು ಕೆಲವೊಂದೆಲ್ಲ ಮೆಮ್ಬ್ರೇನ್ಸ್, ಅದು ಮ್ಯೂಕಸ್ ಮೆಮ್ಬ್ರೇನ್ ಅಂತೆಲ್ಲ ಹೇಳ್ತೀವಿ, ಅಂಟು ದ್ರವಗಳೆಲ್ಲ ಮೂಗೊಳಗಡೆ ಇರುತ್ತಲ್ಲ, ಅದೇನು ಮಾಡುತ್ತೆ, ಸಣ್ಣ ಪುಟ್ಟ ಡಸ್ಟ್ ಪಾರ್ಟಿಕಲ್ಸ್ಗಳನ್ನು ಅದು ಅಲ್ಲೇ ಸ್ಟಿಕ್ ಮಾಡಿಬಿಡುತ್ತೆ. ಸೊ ಅದು ಒಳಗಡೆ ಸಿಸ್ಟಮ್ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಜನರಲಾಗಿ. ಸೊ ಅದನ್ನು ಅದನ್ನ ಅಲ್ಲೇ ಫಿಲ್ಟರ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಟೆಂಪ್ರೇಚರು ಸಹ ಅಷ್ಟೇ, ಟೆಂಪ್ರೇಚರ್ ಮಾಡ್ಯುಲೇಷನ್ ಮಾಡುತ್ತೆ. ಬಾಯಲ್ಲಿ ಹೋಗಿದ ತಕ್ಷಣ ಉಸಿರು ಏನು ಟೆಂಪ್ರೇಚರ್ ಹಂಗೆ ಹೊರಟೋಗ್ಬಿಡುತ್ತೆ. ಬಟ್ ಮೂಗಲ್ಲಿ ಹೋದಾಗ ಆ ಟೆಂಪ್ರೇಚರೆಲ್ಲ
ಏನು ದೇಹದ ಟೆಂಪ್ರೇಚರ್ಗೆ ಸಿಂಕ್ರನೈಸ್ ಮಾಡಿ ಕಳಿಸುತ್ತೆ. ಅಲ್ಲಿ ನೀವು ನೋಡಿ ಉಸಿರನ್ನು ತೊಗೊಳ್ಬೇಕಂದ್ರೆ ತಣ್ಣಗಿರೋ ಗಾಳಿ ಒಳಗಡೆ ಹೋಗುತ್ತೆ, ಉಸಿರು ಬಿಡಬೇಕಂದ್ರೆ ಬೆಚ್ಚಗಿರೋ ಗಾಳಿ ಒಳಗಡೆ ಬರುತ್ತೆ. ಆ ಮೆಕ್ಯಾನಿಸಮ್ ಎಲ್ಲ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಪ್ರಸ್ತುತದ ಸ್ಥಿತಿಯ ತಕ್ಕ ಹಾಗೆ ನಮ್ಮದು ಇದನ್ನು ಮೇಂಟೈನ್ ಮಾಡ್ತಾಯಿರುತ್ತೆ. ಅಂದರೆ ನೋಡಿ, ಪ್ರತಿ 90ರಿಂದ 120 ನಿಮಿಷಕ್ಕೊಂದ್ಸರಿ ಡಾಮಿನೆನ್ಸಿ ಚೇಂಜ್ ಆಗುತ್ತೆ. ಹಿಂಗೆ ಇಟ್ಕೊಂಡು ಉಸಿರಾಟ ಮಾಡಿದ್ರೆ ಅಂದರೆ ಇವಾಗ ಲೆಫ್ಟ್ ನಾಸ್ಟ್ರಲ್ ಆ್ಯಕ್ಟಿವ್ ಇತ್ತು ಅಂದರೆ ಒಂದು 90ರಿಂದ 120 ನಿಮಿಷ ಆದಮೇಲೆ ರೈಟ್ ನಾಸ್ಟ್ರಲ್ ಡಾಮಿನೆನ್ಸಿ ಆಗುತ್ತೆ. ಸೊ ಇವಾಗ ಲೆಫ್ಟಲ್ಲಿ ಆ್ಯಕ್ಟಿವೇಟ್ ಆಗಿದೆ, ಆಮೇಲೆ ರೈಟಿಗೆ ಶಿಫ್ಟ್ ಆಗುತ್ತೆ. ಈಕ್ವಲ್ ಉಸಿರಾಟ ಯಾವಾಗ ನಡೆಯಲ್ಲ. ಈಕ್ವಲ್ ಉಸಿರಾಟ ಏನಾದ್ರು ನಾವು ಆ್ಯಕ್ಚುಲಿ ಯೋಗ ಗುರಿ ಬಂದು ಈಕ್ವಲ್ ಉಸಿರಾಟ ನಡಿಬೇಕಂತ. ಇದು ಇಡ ಪಿಂಗಾಳ ಅಂತ ಹೇಳ್ತೀವಿ. ಇನ್ನೊಂದೊಂದು ಸೊ ಅದು ಹೆಲ್ತಿ ಪರ್ಸನ್ದು ಅದು ಶಿಫ್ಟ್ ಆಗ್ತಾ ಇರ್ತದೆ, ಅದು ಆಗಬೇಕು, ಅದು ಪ್ರಾಪರ್ ಆ್ಯಕ್ಚುಲಿ. ಅದೇ ನಾನು ಹೇಳಿದ್ನಲ್ಲ, ಇಡ ಪಿಂಗಾಳ, ಲೆಫ್ಟ್ ನಾಸ್ಟ್ರಲ್ನ ಇಡ ನಾಡಿ ಅಂತ ಹೇಳ್ತೀವಿ, ಅಥವಾ ಲೆಫ್ಟ್ ಚಂದ್ರನಾಡಿ ಅಂತ ಹೇಳ್ತೀವಿ, ಸೂರ್ಯ ನಾಡಿ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಇನ್ನೊಂದು ಸುಷುಮ್ನ ನಾಡಿ ಅಂತ ಇರುತ್ತೆ. ಸುಷುಮ್ನ ನಾಡಿ ನಮ್ಗೆ ಗೋಚರ ಆಗೋದಿಲ್ಲ. ಸೊ ಆ್ಯಕ್ಚುಲಾಗಿ ನಮ್ಮದು ಯೋಗದ ಮುಖ್ಯ ಉದ್ದೇಶ ಬಂದು ಆ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಮಾಡೋದು. ಎರಡರಲ್ಲೂ ಬ್ಯಾಲೆನ್ಸ್ ಆದಾಗ ಆ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗಿದೆ ಡೈರೆಕ್ಟಾಗಿ ನಮ್ಮದು ಪ್ರಕೃತಿಯಿಂದ ನಮ್ಮ ಕಾಸ್ಮೋಸ್ ಅಂತ ಹೇಳ್ತೀವಿ, ಕಾಸ್ಮೋಸಿಂದ ನಮ್ಮ ಎನರ್ಜಿನ ಡೈರೆಕ್ಟ್ ರಿಸೀವ್ ಮಾಡ್ತೀವಿ ಅಂತ. ಈ ಉಸಿರಾಟದಿಂದ ತೊಗೊಳ್ಳೋ ಅವಶ್ಯಕತೆನೇ ಬರೋದು. ಅದಕ್ಕೆ ಆ ಯೋಗಿಗಳೆಲ್ಲ ಉಸಿರಾಟನೇ ಮಾಡಲ್ಲ, ಉಸಿರು ಫುಲ್ ಸ್ಟಿಲ್ ಮಾಡಿಬಿಡ್ತಾರೆ ಅಂತೆಲ್ಲ ಹೇಳ್ತಾರಲ್ಲ. ಆ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ನಾವು ಹೇಳುವಂಥದ್ದು. ಸೊ ಹಾಗೆ ಈ ಮತ್ತು ಲೆಫ್ಟಲ್ಲಿ ಉಸಿರಾಟ ಮಾಡೋದಕ್ಕೆ ಕೆಲವೊಂದೆಲ್ಲ ಏನು ಬೆನಿಫಿಟ್ಸ್ ಇದೆ, ರೈಟಲ್ಲಿ ಉಸಿರಾಟ ಮಾಡೋದಕ್ಕೆ ಕೆಲವೊಂದು ಬೆನಿಫಿಟ್ಸ್ ಇದೆ. ನಾನು ಹೇಳಿದ್ನಲ್ಲ, ಲೆಫ್ಟ್ನ ಉಸಿರಾಟ ಮಾಡೋದನ್ನ ಚಂದ್ರನಾಡಿ ಅಂತ ಕರಿತೀವಿ, ಬಲಹೊಳ್ಳೆನ ಸೂರ್ಯನಾಡಿ ಅಂತ ಕರಿತೀವಿ. ಯಾವಾಗ ನಮಗೆ ಹೀಟ್ ಜಾಸ್ತಿ ಆಗುತ್ತಲ್ಲ ದೇಹದಲ್ಲಿ, ಅವಾಗ ಆಟೋಮೆಟಿಕಾಗಿ ನಮ್ಮ ಡಾಮಿನೆನ್ಸಿ ಶಿಫ್ಟ್ ಆಗಿ ಲೆಫ್ಟ್ ನಾಸ್ಟ್ರಲ್ ಬ್ರೀತಿಂಗ್ ನಡೀತಾ ಇರುತ್ತೆ. ಯಾವಾಗ ನಾವು ಕೋಲ್ಡ್ ರಿಲೇಟೆಡ್ ಎಲ್ಲ ಇಶ್ಯೂಸ್ ಆದಾಗ ಆಟೋಮೆಟಿಕ್ ನಮ್ಮ ಸಿಸ್ಟಮ್ ಅಡ್ಜಸ್ಟ್ ಮಾಡ್ಕೊಂಡು ರೈಟಲ್ಲಿ ಬ್ರೀತಿಂಗ್ ನಡೆಸ್ತಾ ಇರುತ್ತೆ. ಸೊ ಅದೆಲ್ಲ ನಮ್ಮ ಮೆಕ್ಯಾನಿಸಮೇ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾ ಇರುತ್ತೆ. ನಾವು ಯಾವಾಗ ಬಾಯಲ್ಲಿ ಉಸಿರಾಟ ಮಾಡ್ತೀವಲ್ಲ, ಇಷ್ಟು ಮೆಕ್ಯಾನಿಸಮ್ ಹಾಳಾಗೋಗ್ಬಿಡುತ್ತೆ. ಸೊ ಅದಕ್ಕೆ ಯಾವಾಗಲೂ ಉಸಿರಾಟ ಮಾಡೋಕ್ಕಂದ್ರೆ ಮೂಗಲ್ಲೇ ಉಸಿರಾಟ ಮಾಡಬೇಕು ಅಂತ ಹೇಳುವಂಥದ್ದು. ಮೂಗಲ್ಲಿ ಉಸಿರಾಟ ಮಾಡಿದಾಗ ಇದೆಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್. ಹಾಂ 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 ಸೊ ಸುಷುಮ್ನ ನಾಡಿ ಯಾವಾಗ ಆ್ಯಕ್ಟಿವೇಟ್ ಆಗೋದ. ಸೊ ಇದೆಲ್ಲ ಸ್ವಲ್ಪ ಏನು ತುಂಬ ಹೈಯರ್ ಲೆವೆಲ್, ಇದೆಲ್ಲ ಫಸ್ಟ್ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ. ಸೊ ಇದೆಲ್ಲ ಹೈಯರ್ ಲೆವೆಲ್ ಟಾಪಿಕ್ಸ್ಗಳು, ಇದೆಲ್ಲ ಸುಷುಮ್ನ ನಾಡಿ ಆ್ಯಕ್ಟಿವೇಷನು ಇದೆಲ್ಲ. ನಾನು ಅದನ್ನೆಲ್ಲ ಮಾತಾಡೋಷ್ಟು ಯೋಗ್ಯವಾದ ವ್ಯಕ್ತಿ ಅಲ್ಲ. ಸೊ ಸುಮ್ಮನೆ ಮೇಲೆ ಆಗುತ್ತೆ ಸರ್, ಬಟ್ ಹಾಂ ಓಕೆ ಸರ್, ಥಿಯರಿಟಿಕಲಿ ನಾನು ಹೇಳ್ತೀನಿ ಬೇಕಾದ್ರೆ ಆಗುತ್ತೆ ಅಂತ ಹೇಳ್ತೀವಿ, ಬಟ್ ನಾನು ಪ್ರಾಕ್ಟಿಕಲಿ ನನಗೂ ಇನ್ನೂ ಅನುಭವಕ್ಕೆ ಬಂದಿಲ್ಲ. ನನಗೆ ಅನುಭವಕ್ಕೆ ಬಲ್ದಲೇ ನಾನು ಸುಮ್ಮನೆ ಹೇಳೋದು ಅದು ನನಗೆ ಅದು ಅಥೆಂಟಿಸಿಟಿ ಇರೋದಿಲ್ಲ. ಬಟ್ ಥಿಯರಿಟಿಕಲಿ ಅದು ಹಂಗೆ ಇರೋದು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಾಗ ಸುಷುಮ್ನ ನಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಹೇಳೋದೇನು ವರ್ಬಲಿ ಹೇಳೋದೇನು ಏನು ಕಕ್ಕಿ ಕಾಮಕ್ಕಿಂತ ಬಂದು ಒಪ್ಪಿಸ್ಬೋದು. ಬಟ್ ಆ್ಯಕ್ಚುಲಿ ನಾನು ಎಕ್ಸ್ಪೀರಿಯನ್ಸ್ ನನಗೂ ಅದು ಅನುಭವಕ್ಕಿನ್ನೂ ಏನು ಬಂದಿಲ್ಲ. ಬಟ್ ಕಾನ್ಸೆಪ್ಟ್ ಇದೆ, ಮಾಡಿರೋರು ಇದ್ದಾರೆ, ಮಾಡಿರೋ ಅನುಭವಗಳನ್ನು ಹೇಳೋರು ಇದ್ದಾರೆ. ಸೊ ಅದು ಹಾಂ ಹಾಂ ಸೊ ಅದೇ ಆ ಥರದ ಇಶ್ಯೂಸ್ ಆದಾಗ ನಾವು ಇಲ್ಲಿ ಸೂತ್ರನೇತಿ ಅಂತೆಲ್ಲ ಕೆಲವೊಂದೆಲ್ಲ ಅಭ್ಯಾಸ ಮಾಡಿಸ್ತೀವಿ, ಅದೆಲ್ಲ ಸಹಾಯ ಮಾಡುತ್ತೆ. ಸೊ ಇಷ್ಟು ಬಂದು ಆಯಿತು ಹೆಲ್ತ್ ಬಗ್ಗೆ ಎಲ್ಲನೂ. ರಬ್ಬರ್ ಕ್ಯಾಥೆಟರ್ ಹಾಕಿ ಗಂಟಲು ತೆಗೆಯೋದು. ಸೊ ಇಷ್ಟು ಕಪಾಲಭಾತಿ ಬಗ್ಗೆ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ ನೋಡ್ತಾ ಇದ್ದೆ. ಸೊ ಆ ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ಹಿಂಗೆ ಏನೋ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು, ಸೊ ಆ ಹುಡುಗಿ ಕೈಲಿ ಹಿಂಗೆ ಬಾಲ್ ಕೊಟ್ಟರೆ ಆ ಹುಡುಗಿ ಯಾವ ಕಲರು ಅಂತೆಲ್ಲ ಹೇಳಿದೆ. ಥರ್ಡ್ ಐ ಆ್ಯಕ್ಟಿವೇಶನ್ ಅಂತ ಕ್ಲಾಸ್ ಹೆಸರು. ಸೊ ಕೇಳಿದ್ದೀರಾ ಥರ್ಡ್ ಐ ಆ್ಯಕ್ಟಿವೇಶನ್? ಹಾಂ. ಸೊ ಬಾಲ್ ಕೊಟ್ಟರೆ ಅದು ಯಾವ ಬಾಲ್ ಕಲರ್ ಏನು ಅಂತ ಅದು 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 ಬ್ರೈಲ್ ಅದು ಬೇರೆ ಇದಾಗ್ಬಿಡುತ್ತೆ. ಬಟ್ ಹೌದಾ? ಹಾಂ ಹಾಂ ಹಾಂ. ಸೊ ಮೊನ್ನೆ ನನಗೊಂದು ಹಂಗೆ ರಿಯಲೈಸ್ ಆಯಿತು. ನಾನು ಆ್ಯಕ್ಚುಲಿ ಬೇಕಂದರೆ ನನಗೆ ಏನು ನನಗೂ ಅದೇನು ಇದು ಅಂತ ಗೊತ್ತಿಲ್ಲ. ನನಗೂ ಬೇಕಂದರೆ ಯಾರಾದರೂ ಹಿಂಗೆ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಹಿಂದೆಗಡೆ ಕೂರಿಸ್ಕೊಂಡ್ರೆ ಅಕ್ಕಪಕ್ಕ ಯಾವ ಅಂಗಡಿ ಇದೆ ಅಂತ ಹೇಳಿ, ಎಷ್ಟು ದೂರದಲ್ಲಿ ಹಳ್ಳ ಇದೆ ಅಂತ ನಾನು ಹೇಳ್ತೀನಿ. ಸೊ ಅಂದರೆ ಇದು ನನ್ನ ಕೆಪಾಸಿಟಿ ಅಂತ ಅಲ್ಲ, ಆ ಹಳ್ಳಗಳು ಅಷ್ಟು ವರ್ಷಗಳಿಂದ ಇದೆ ಅಂತ ಹೇಳ್ದೆ. ಇಲ್ಲಿ ನಿಜವಾಗ್ಲೂ ಇಲ್ಲಿಂದ 3 ಕಿಲೋಮೀಟರ್ ರೇಡಿಯಸಲ್ಲಿ ನನಗೆ
ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರೋಡಲ್ಲಿ ಕರ್ಕೊಂಡು ಅಕ್ಕಪಕ್ಕ ಯಾವ ಅಂಗಡಿನ ಅಂತ ಹೇಳಿ ಎಷ್ಟು ದೂರದಲ್ಲಿ ಹಳ್ಳ ಸಿಗುತ್ತೆ ಅಂತ ನಾನು ಇಲ್ಲಿಂದನೇ ಹೇಳ್ತೀನಿ. ಸೊ ಇಲ್ಲಿ ಆರೋಗ್ಯ ಮತ್ತು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಆರೋಗ್ಯ ನಮ್ಮ ಕೈಲಿ ನಾವು ಎಷ್ಟಾದಷ್ಟು ಎಲ್ಲ ಸ್ಟ್ರೆಂಥನಿಂಗ್ ಪ್ರಾಕ್ಟೀಸು ಇದೆಲ್ಲ ನಾವು ಮಾಡ್ಕೊಳ್ತೀವಿ. ಬಟ್ ಕೆಲವೊಂದಲ್ಲಿ ನಮ್ಮ ಕೈಯಲ್ಲೇ ಇರಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಬ್ಯಾಕ್ ಪೇನು, ಬ್ಯಾಕ್ ಸ್ಟ್ರೆಂಥನಿಂಗು ಇದೆಲ್ಲನೂ ಸಹ ನಾನು ಹೇಳ್ತೀನಿ. ಬಟ್ ಜನರಲಾಗಿ ನಮ್ಮ ಸರ್ಕಾರದವ್ರದ್ದೆಲ್ಲ ಏನು ಆರ್ಟ್ ಅಂತ ಹೇಳಿದ್ರೆ ಅವ್ರ ತಪ್ಪನ್ನ ಎಷ್ಟು ನಾಜೂಕಾಗಿ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅಂದರೆ, ಸೊ ಆ್ಯಕ್ಚುಲಿ ಅವ್ರದ್ದಿರೋದು ಪ್ರಾಬ್ಲಮ್ನ ತೊಗೊಂಡು ಇದು ಇಂಡಿವಿಜುವಲ್ ಚಾಯ್ಸು ಅಥವಾ ನಿಮ್ಮಿಂದ ನಿಮ್ಮ ಏನು ತಪ್ಪು ಅನುಭವಗಳಿಂದ ನಿಮ್ಗೆ ಹಿಂಗಾಗಿದೆ, ತಪ್ಪು ಅಭ್ಯಾಸಗಳನ್ನ ರೂಢಿಸ್ಕೊಳ್ಳೋದ್ರೆ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಡ್ತಾರೆ. ಆ್ಯಕ್ಚುಲಾಗಿ ಬ್ಯಾಕ್ ಪೇನ್ ನಾವು ಹೇಳೋವಂಥದ್ದೇನು, ಯಾರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಾರೆ, ಯಾರು ತುಂಬ ಕೂತು ಕೆಲಸ ಮಾಡ್ತಾವ್ರೆ, ಇಂಥವ್ರಿಗೆಲ್ಲ ಬ್ಯಾಕ್ ಪೇನ್ ಇಶ್ಯೂಸ್ ಬರುತ್ತೆ, ಬ್ಯಾಕ್ ಇಶ್ಯೂಸ್ ಬರುತ್ತೆ ಅಂತ ಜನರಲ್ಲಾಗಿ ಬರೋದೊಂದು ನರೇಟಿವ್. ಯಾವಾಗಲೂ ಬ್ಯಾಕ್ ಪೇನ್ ಬಂದ ತಕ್ಷಣ ಹೇಳೋ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳುವಂಥದ್ದು. ಹಂಗಂದರೆ ಆ್ಯಕ್ಟಿವ್ ಆಗಿರೋಗೇನು ಬ್ಯಾಕ್ ಪೇನ್ ಇಲ್ವಾ? ಆ್ಯಕ್ಟಿವ್ ಆಗಿರೋರ್ಗೂ ಇರುತ್ತೆ, ಬೆಳಗಿನ ಸಂಜೆವರೆಗೂ ಓಡಾಡ್ತಾ ಇರ್ತಾರೆ, ಆ್ಯಕ್ಟಿವ್ ಆಗಿರೋರ್ಗೂ ಬ್ಯಾಕ್ ಪೇನ್ಸ್ ಎಲ್ಲ ಇರುತ್ತೆ. ಅದರಲ್ಲಿ ಎಷ್ಟು ಜನ ಬೇಕು? ನಮ್ಮ ಕ್ಲಾಸಲ್ಲಿ ಆ್ಯಕ್ಟಿವ್ ಆಗಿರೋರು ಎಷ್ಟು ಜನ ಬೇಕು? ಎಸ್ಪೆಷಲಿ ಗಾಡಿ ರೈಡ್ ಮಾಡೋರಿಗೆ ಎಷ್ಟು ಜನ ಬೇಕು? ಗಾಡಿ ರೈಡ್ ಮಾಡೋಂದರೆ ಅದರಲ್ಲಿ 2 ವೀಲರ್ ರೈಡ್ ಮಾಡೋರಿಗಂತೂ ಬ್ಯಾಕ್ ಪೇನ್ ತುಂಬಾ ಕಾಮನ್ ಆಗೋಗ್ಬಿಟ್ಟಿದೆ. ಬ್ಯಾಕ್ ಪೇನ್ ಮತ್ತು ಇನ್ನೊಂದು ಬಂದು ಗಾಡಿ ಸಮಸ್ಯೆನೂ ಅಲ್ಲ. ಸಿ ಎಲ್ಲರೂ ನಾನು ಆ್ಯಾವ್ರೇಜ್ 1,00,000 ರೂಪಾಯಿ ಬೆಲೆ ಬಾಳೋಂಥ ಗಾಡಿಗಳೇ ತೊಗೊಳ್ಳೋದು ಎಲ್ಲರೂ. ಮತ್ತು 1,00,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಾವು ಶಾಕ್ ಅಬ್ಸರ್ವರ್ ಎಲ್ಲ ಚೆನ್ನಾಗಿರೋದೇ ಇರುತ್ತೆ. ಬಟ್ ಸ್ಟಿಲ್ ಆದರೂ ಬ್ಯಾಕ್ ಪೇನ್ ಬರ್ತಾಯಿದೆ ಅಂದರೆ ಇನ್ನು ನಮ್ಮ ರಸ್ತೆಗಳಲ್ಲಿರುವಂಥ ಹಳ್ಳಗಳದ್ದು ಕೆಪಾಸಿಟಿ ನಾವು ಮಾಡಬೇಕು. ಎಷ್ಟು ಹಳ್ಳಗಳಿದ್ದಾವೆ, ಎಷ್ಟು ಫ್ರೀಕ್ವೆಂಟಾಗಿ ಹಳ್ಳಗಳು ಸಿಗ್ತಾ ಇದ್ದಾವೆ ಅಂತ. ಸೊ ಆ್ಯಕ್ಚುಲಾಗಿ ಪ್ರಾಬ್ಲಮ್ ಆಗುವಂಥದ್ದು ಅಲ್ಲಿ ಈ ಹಳ್ಳಗಳು, ಅದು ಇಳಿಸೋದು ಎತ್ತೋದು, ಅದು ಒಂದು ಬ್ಯಾಕ್ ಪೇನ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋದು. ನಾವು ಎಷ್ಟೇ ಬ್ಯಾಕ್ ಸ್ಟ್ರೆಂಥನ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಈ ರಸ್ತೆಗಳಲ್ಲಿ ಹಿಂಗೆಲ್ಲ ಆಗೋಗ್ಬಿಡ್ತು ಅಂದರೆ ಅಷ್ಟು ನಮ್ಮ ತಿರ್ಗಾ ಬ್ಯಾಕ್ ಮೇಲೆ ಅಷ್ಟೇ ನೆಗೆಟಿವ್ ಎಫೆಕ್ಟ್ ಬೀಳ್ತಾ ಇರುತ್ತೆ. ನೀವು ಮತ್ತು ಎಷ್ಟು ಜನ ನಮ್ಮ ಕ್ಲಾಸಲ್ಲೇ ಬರೋರು ಎಷ್ಟು ಜನ ಸರ್ ಹೆಂಗೋ ಕ್ಯೂರ್ ಮಾಡ್ಕೊಂಡಿದ್ದೆ ಸರ್, ಹೆಂಗೋ ಸರಿ ಹೋಯ್ತು ಸರ್, ಅಲ್ಲೊಂದು ಕಡೆ ಹಳ್ಳದಲ್ಲಿ ಕುಲುಕ್ತು ಸರ್, ಕುಲುಕ್ಬಿಟ್ಟು ನಂಗೆ ಬ್ಯಾಕ್ ಫುಲ್ಲು ತಿರ್ಗಾ ಪೇನ್ ಶುರು ಆಗೋಯ್ತು ಸರ್ ಅಂತ ಹೇಳುವಂಥವ್ರು ಎಷ್ಟೊಂದು ಜನ ಇದ್ದಾರೆ. ಸೊ ಅದಕ್ಕೆ ಮತ್ತು ಇದೆಲ್ಲ ಸೀರಿಯಸ್ ಇಶ್ಯೂಸ್. ಮತ್ತು ಇದು ನಮಗೆ ಮೇಲ್ನೋಟ ನಮ್ಗೆ ಗೊತ್ತೇ ಆಗ್ತಾ ಇರೋಲ್ಲ. ಬಟ್ ಕೆಲವೊಂದು ನಮ್ಮ ಕೈಯಲ್ಲೇ ಇರೋದಿಲ್ಲ. ಇವಾಗ ನೋಡಿ, ನಾನು ಇಲ್ಲೆಷ್ಟೇ ಚೆನ್ನಾಗಿ ಮಾಡ್ಕೊಳ್ಳಿ, ಬಟ್ ಇವಾಗ ಈ ರಸ್ತೆ ಹಿಂಗೆ ಆಯಿತು. ಮತ್ತು ನೀವು ಬೆಳಗ್ಗೆ ಹೊತ್ತು BBMP ಆಫೀಸಲ್ಲಿ ಇದೆಲ್ಲ ಕೇಳ್ಬೋದು, ಬರ್ತಾ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ, ಕಾಲ್ರಾ ಮಲೇರಿಯಾ ಎಲ್ಲ ಹರಡ್ತಾ ಇದ್ದಾವೆ, ನೀವು ಏನು ತೆಂಗಿನ ಚಿಪ್ಪಲ್ಲಿ ನೀರು ಇದ್ದರೆ ಅದನ್ನೆಲ್ಲ ಚೆಲ್ಬಿಡಿ, ಟೈರ್ ಒಳ್ಳೆ ನೀರು ಇದನ್ನು ಚೆಲ್ಬಿಡಿ, ಎಲ್ಲೂ ನೀರು ಸ್ಟೋರೇಜ್ ಆಗಿಬಿಡಬೇಡಿ ಅಂತೆಲ್ಲ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಕೇಳಿದ್ದೀರಾ ಇದನ್ನ? ಸೊ ಅನೌನ್ಸ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಉಲ್ಲಾಳ ಕೆರೆ ಇದೆ, ಹೋಗಿದ್ರೆ ಯಾವಾಗಲಾದರೂ? ಇಲ್ಲೇ ಉಲ್ಲಾಳ ಕೆರೆ ಇದೆ. ಆ ಕೆರೆಯಲ್ಲಿ ಒಂದು ವ್ಯೂ ಪಾಯಿಂಟ್ ಅಂತ ಮಾಡಿದ್ದಾರೆ. ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಇಣಕ್ಬಿಟ್ಟು ನೋಡಿ, ಅಲ್ಲಿ ಎಷ್ಟು ಪೊಲ್ಯೂಟೆಡ್ ಆಗಿದೆ ನೀರು ಅಂತ ಹೇಳಿದ್ರೆ, ನಾವಿಲ್ಲಿ ಚಿಪ್ಪು ಟೈರ್ ಬಗ್ಗೆ ಮಾತಾಡ್ತಾರೆ, ಆ ಕೆರೆನೇ ಫುಲ್ ಪೊಲ್ಯೂಟೆಡ್. ಅಲ್ಲಿ ಕೆರೆನೇ ಫುಲ್ಲು ಸೊಳ್ಳೆಗಳು ಅದು ಇದೆಲ್ಲ ಓಡಾಡ್ತಾ ಇರುತ್ತೆ. ಸೊ ಅದರಿಂದ ಏನು ಸಮಸ್ಯೆ ಆಗೋದು. ಬಟ್ ನಮ್ಮದು ಅದೇ ಹೇಳ್ದಲ್ಲ, ಅವ್ರ ತಪ್ಪುಗಳನ್ನು ತೊಗೊಂಡು ನಮ್ಮ ಇಂಡಿವಿಜುವಲ್ ತಪ್ಪುಗಳು ಅನ್ನೋ ಥರ ಪ್ರೊಜೆಕ್ಟ್ ಮಾಡಿಬಿಡೋದು. ಆ್ಯಕ್ಚುಲಿ ಅದರಿಂದ ಎಷ್ಟೊಂದು ಜನಕ್ಕೆ ನಮಗೆ ಡೆಂಗ್ಯೂ, ಮಲೇರಿಯಾ ಇದೆಲ್ಲನೂ ಬರ್ತಾ ಇರುತ್ತೆ. ನಮ್ಮದೊಂದಷ್ಟು ಕೆಲಸಗಳು ನಾವು ಇಂಡಿವಿಜುವಲ್ಟಿ ನಾವೇನು ತೊಗೊಳ್ತೀವೋ ತಿರ್ಗಾ ಸರ್ಕಾರದವ್ರದ್ದು ಅಷ್ಟು ತೊಗೊಳ್ಬೇಕಾಗಿರುತ್ತೆ. ಬಟ್ ಅದನ್ನೆಲ್ಲನೂ ಅವರು ನೆಗ್ಲೆಕ್ಟ್ ಮಾಡೋದ್ರಿಂದ ಇಡೀ ನಮ್ಮ ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಮತ್ತು ಇಲ್ಲಿ ಕನ್ನಲಿ ಕೆರೆ ಅಂತ ಒಂದಿದೆ, ಇನ್ನು ಒಂದು 2-3 ಕಿಲೋಮೀಟರ್ ದೂರದಲ್ಲಿ. ಆ ಕನ್ನಲಿ ಕೆರೆಗೆ ಆ್ಯಕ್ಚುಲಿ ನ್ಯೂಜಿಲ್ಯಾಂಡಿಂದ, ಆಸ್ಟ್ರೇಲಿಯಾದೆಲ್ಲ ಹಕ್ಕಿಗಳು ಬರ್ತಂತೆ ಬ್ರೀಡಿಂಗೋಸ್ಕರ. ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬರುತ್ತಂತೆ. ಇವಾಗ ಎಷ್ಟು ಅದು ಆ ಕೆರೆ ಆಲ್ರೆಡಿ ಎಷ್ಟು ಏನು ಕಳೆ ಎಲ್ಲ ಬೆಳ್ಕೊಂಡು ಅಷ್ಟು ಪೊಲ್ಯೂಷನ್ಸ್ ಆಗ್ತಾಯಿದೆ. ಸೊ ಆ್ಯಕ್ಚುಲಿ ಹೆಲ್ತ್ ಅಂದ ತಕ್ಷಣ ನಮ್ಗೆ ಇದೆಲ್ಲನೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಬರೀ ನಾವು ಇಲ್ಲಿ ಆರೋಗ್ಯ ಎಲ್ಲ ಏನೋ ಊಟ ಚೆನ್ನಾಗಿ ತಿಂತೀವಿ, ಯೋಗ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದರೆ ಈ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ನಮಗೆ ಬಹಳ ಇಂಪ್ಯಾಕ್ಟ್ ಮಾಡ್ತಾ ಇರುತ್ತೆ. ಸೊ ಇದ್ರ ಕಡೆನೂ ಸಹ ನಾವು ಗಮನ ಹರಿಸ್ಬೇಕು. ಮತ್ತು ರೀಸೆಂಟಾಗಿ ನಮ್ಮ ಫ್ರೆಂಡ್ ಚಿಕ್ಕಪ್ಪ ಒಬ್ಬರು ಸಿಂಪಲ್ ಹಿಂಗೆ ಕೊಂಬಘಟ್ಟ ಹತ್ರ ಗಾಡಿ ಓಡಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಏನೋ ಹಳ್ಳ ಬಂದಿದೆ, ಹಳ್ಳ ತಪ್ಸಕ್ಕೆ ಹೋಗಿ ಲೆಫ್ಟಿಗೆ ತೊಗೊಂಡಿದ್ದಾರೆ. ಲೆಫ್ಟಿಗೆ ತಗೊಂಡೋಗಿ ಬಿದ್ದು ಡಿವೈಡರ್ ಅದೇನು ಫುಟ್ಪಾತಲ್ಲಿ ಕಲ್ಲು ಹಾಕಿರ್ತಾರಲ್ಲ ಅದಕ್ಕೆ ಇಲ್ಲಿ ಹೊಡೆದಿರೋದು. ರಿಬ್ ಗೇಜ್ ಏನಾಗಿದೆ, ರಿಬ್ ಗೇಜ್ ಬಂದು ಲಂಗ್ಸ್ಗೆ ಪ್ರಿಕ್ ಆಗೋಗ್ಬಿಟ್ಟಿದೆ. ಅದು ಕೊನೆ ಬೋನ್, ಫ್ಲೋಟಿಂಗ್ ಬೋನ್ ಅಂತ ಹೇಳ್ತೀವಲ್ಲ, ಸೊ ಈ ಬೋನ್ ಕಟ್ಟಾಗಿ ಅದು ಲಂಗ್ಸ್ಗೆ ಪ್ರಿಕ್ ಆಗೋಗ್ಬಿಟ್ಟಿದೆ. ಅದು ಪ್ರಿಕ್ ಆಗಿದ್ದೇನಾಗಿದೆ, ಅದು ಹಾರ್ಟು ಮತ್ತು ಬ್ರೈನ್ಗೆ ಎಫೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಲಂಗ್ಸಿನಲ್ಲಿ ಆಕ್ಸಿಜನ್ ಎಲ್ಲ ಸೆಕ್ರೀಟ್ ಆಗೋದು. ಸೊ ಎರಡಕ್ಕೂ ಎಫೆಕ್ಟ್ ಆಗೋಗ್ಬಿಟ್ಟಿದೆ. ಎಫೆಕ್ಟ್ ಆಗಿ ಆಲ್ಮೋಸ್ಟ್ ಇವಾಗ ಅಲ್ಲೇ 1 ವಾರ ಆಯ್ತಾ ಬಂತು, ಕೋಮಾದಲ್ಲಿದ್ದಾರೆ ಇನ್ನೂ. ಸೊ ಈಸ್ ಅನ್ ಆಟೋ ಡ್ರೈವರ್. ಸೊ ಆಟೋ ಡ್ರೈವರು ಇವಾಗ ಕೋಮಾದಲ್ಲಿದ್ದಾರೆ. ಅವ್ರನ್ನ ಅಲ್ಲೇ ಹತ್ತಿರದ ಆಸ್ಪತ್ರೆ ಅಂದ್ಬಿಟ್ಟು ಯಾವುದೋ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಜಾಯಿನ್ ಮಾಡಿದ್ದಾರೆ, ಸೇರಿಸಿದ್ದಾರೆ.
ಒಂದು ದಿನಕ್ಕೆ ಹೆಚ್ಚು ಕಡಿಮೆ 1 ಲಕ್ಷ ಬಿಲ್ ಆಗ್ತಾಯಿದೆ. 7 ದಿನ ಆಯಿತು, 7 ಲಕ್ಷ ಬಿಲ್ ಆಗ್ತದೆ. ಪಾಪ ಇನ್ಶೂರೆನ್ಸ್ ಇಲ್ಲ. ಸೊ ನಾವು ಸುಮ್ಮನೆ ಮೇಲೆ ನೋಡ್ತಂದರೆ ಇದನ್ನು ಹಳ್ಳ ತಾನೆ ಅಂತ ಅನಿಸುತ್ತೆ. ಬಟ್ ಕೆಲವೊಂದು ಫ್ಯಾಮಿಲಿಗೆಲ್ಲ ಎಷ್ಟು ಬರ್ಡನ್ ಆಗಿಬಿಡುತ್ತೆ ಇದು ಹಳ್ಳ ಇದೆಲ್ಲನೂ. ಸೊ ನಾವು ಹಿಂಗೆ ಆಗೋಗ್ಬಿಡುತ್ತೆ. ನಮಗೆ ಕೆಲವೊಂದೆಲ್ಲ ಪಾಲಿಸಿಗಳನ್ನು ತರಬೇಕಾಗ್ತಾ ಇರುತ್ತೆ. ಬಟ್ ಅದು ಪೊಲಿಟಿಷಿಯನ್ಸ್ ಅವ್ರವ್ರ ಕೆಲಸ ಅವ್ರು ಮಾಡೋದ್ರಲ್ಲೂ ಸ್ವಲ್ಪ ಎಡೋಗ್ಬಿಡ್ತಾರೆ. ಅದರಿಂದ ಸಾಮಾನ್ಯರು ತುಂಬ ಕಷ್ಟಪಡೋ ಥರ ಆಗೋಗ್ಬಿಡುತ್ತೆ. ಈಗ ನೋಡಿ, ನಮ್ಮ ಕ್ಲಾಸಿಗೆ ಬಲ್ಪ್ ಎಲ್ಲ ತಂದ್ವಿ. ಈ ಬಲ್ಪು 100-150 ರೂಪಾಯಿ ಬಲ್ಪು. ಆ 150 ರೂಪಾಯಿ ಬಲ್ಬ್ಗೆ 1 ಇಯರ್ ವಾರಂಟಿ ಕೊಟ್ಟರು. ಏನೇ ಹೆಚ್ಚು ಕಡಿಮೆ ಆದರೂ ಬಂದು ಚೇಂಜ್ ಮಾಡಿಸ್ಕೊಳ್ಳಿ ಅಂತ. ಸೊ ನಾವು ಹೋಗಿ ಎಷ್ಟೊಂದು ಸಲ ಚೇಂಜ್ ಮಾಡಿಸ್ಕೊಂಬಂದ್ವಿ. ವಾರಂಟಿ ಇದೆಲ್ಲ ಕೊಡಿ, ಅದ್ಮೇಲೆ ಬರೆದಿರ್ತಾರೆ. ಒಂದು ವಾಚಿಗೆ ಶೆಲ್ ಹಾಕಿದ್ರೆ ಅದ್ಮೇಲೆ ಬರೆದಿರ್ತಾರೆ ವಾರಂಟಿ, 1 ಇಯರ್ ವಾರಂಟಿ. ಅದಕ್ಕೆ ಮುಂಚೆ ಅವರು ಚೇಂಜ್ ಮಾಡ್ಕೊಬರ್ತಾರೆ. ಬಟ್ ಈ ರಸ್ತೆಗಳು ಇಷ್ಟಿಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ರಸ್ತೆಗಳು, ಅದಕ್ಕೆ ವಾರಂಟಿ ಅಂತ ಒಂದು ಇದು ಮಾಡಿಕೊಂಡು, ಸೊ ಅವರೊಂದು ಸಿಸ್ಟಮ್ ತಂದ್ಕೊಂಡು ಮಾಡ್ಬೋದು. ಬಟ್ ಆ ಇಚ್ಛಾಶಕ್ತಿ ಅನ್ನೋದು ಕಡಿಮೆ. ವಾರಂಟಿ ಅನ್ನೋದು ಮಾಡಿಬಿಟ್ರೆ ಅದು ಏನೇ ಆದ್ರೂ ಅದು ಯಾರ್ಯಾರು ಅದು ಸಂಬಂಧಪಟ್ಟ ಅಧಿಕಾರಿಗಳು, ಕಾಂಟ್ರಾಕ್ಟರು, ಅದೇ ಯಾರ್ಯಾರು ಇದ್ರಲ್ಲಿ ಒಳಗೊಂಡಿರ್ತಾರಲ್ಲ ಫುಲ್ ಆ ಪ್ರಾಜೆಕ್ಟಲ್ಲಿ, ಅಷ್ಟು ಜನನೂ ಒಂದಷ್ಟು ಈಗೇನಾದರೂ ಮೆಡಿಕಲ್ ಬಿಲ್ಸ್ ಆಯಿತು. ಇವಾಗ ಈಗ ನಮ್ಮ ಚಿಕ್ಕಪ್ಪವ್ರದ್ದು ಆಲ್ರೆಡಿ 7 ಲಕ್ಷ ಬಿಲ್ ಆಗಿದೆ ಅಂತೆ. ಆಯ್ತು, ಹಿಂಗೆ 7 ಲಕ್ಷ ಆಯಿತು ಅಂದರೆ ಅಷ್ಟು ಜನದ ಒಂದಷ್ಟು ತೊಗೊಂಡು ಏನು ಕೊಡುವಂಥದ್ದು, ಆ ಥರ ಕಷ್ಟಪಟ್ಟರು ಕೊಡುವಂಥದ್ದು, ಇಂಥದ್ದೆಲ್ಲ ತರಬಹುದು. ಇಲ್ಲಾಂದರೆ ವಾರಂಟಿ ಯಾರಾದರೂ ಅದೇನೋ ಒಂದು ಹಳ್ಳ ಆಗಿದ ತಕ್ಷಣ ರೆಡಿ ಮಾಡಿಸುವಂಥ ಕೆಲಸಗಳನ್ನು ಮಾಡ್ಬೋದು. ಬಟ್ ಆ ಇಚ್ಛಾಶಕ್ತಿ ಅನ್ನೋದು ಕಡಿಮೆ ಆಗೋಗ್ಬಿಟ್ಟಿದೆ. ಮತ್ತು ಇನ್ನೊಂದು ನಮ್ಮಲ್ಲೂ ಮಿಸ್ಟೇಕ್ ಏನಾಗೋಗ್ಬಿಡುತ್ತೆ, ನಾವು ಎಜುಕೇಷನ್ ಸಿಸ್ಟಮಲ್ಲೂ ಒಂದು ಸ್ವಲ್ಪ ಸ್ಟಾರ್ಟಿಂಗಿಂದನೇ ಒಂಚೂರು ಎಡೋಗ್ಬಿಡ್ತೀವಿ. ಸೊ ಎಜುಕೇಷನ್ ಸಿಸ್ಟಮಲ್ಲಿ ನಮಗೆ ಈಗ ನನಗೂ ಮಂದಿ ಹೇಳ್ತಾರೆ ಏನಂತ, ಒಬ್ಬರು ಸಿಕ್ಕಿದಾಗ ಹೇಳ್ತಾರೆ, ಅಲ್ಲ ಆಲ್ರೆಡಿ 10-15 ವರ್ಷದಿಂದ ಯೋಗ ಕ್ಲಾಸ್ ತೊಗೊತಾ ಇದೆಯಾ, ಯೋಗ ಟೀಚರ್ ಆಗಿದೆಯಾ. ಸೊ ಯಾರು ನಿಮಗಿಂತ ಮೊನ್ನೆ ಒಂದು 5-6 ವರ್ಷದಲ್ಲಿ ಬಂದವರೆಲ್ಲ ಆಲ್ರೆಡಿ ಬೆನ್ಸೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ನೀನು ನೋಡಿದ್ರೆ ಇನ್ನೂ ಹಿಂಗೆ ಓಡಾಡ್ಕೊಂಡಿದ್ಯಾ 2 ವೀಲರ್ಲಿ ಅಂತೆಲ್ಲ ಹೇಳ್ತಾರೆ. ದುಡ್ಡು ಮಾಡೋಕ್ಕೆ ಅಂತಲೇ ಕೆಲವೊಂದು ಪ್ರೊಫೆಷನ್ಸ್ಗಳಿದ್ದಾವೆ. ಇವಾಗ ಸ್ಟಾಕ್ ಮಾರ್ಕೆಟ್ ಟ್ರೇಡ್ ಮಾಡೋವಂಥದ್ದು, ಅಥವಾ ಫೈನಾನ್ಸ್ ಮಾಡುವಂಥದ್ದು, ಮತ್ತು ಈ ಥರ ಕನ್ಸ್ಟ್ರಕ್ಷನ್ಸ್ದು. ಸೊ ಈ ಥರದ್ದೆಲ್ಲ ಕೆಲವೊಂದೆಲ್ಲ ಬಿಸ್ನೆಸ್ಗಳು ದುಡ್ಡು ಮಾಡೋಕ್ಕೆ ಅಂತಲೇ ಇರುವಂಥದ್ದು. ಇನ್ನೊಂದು ಕೆಲವೊಂದು ಪ್ರೊಫೆಷನ್ಸ್ಗಳು ಅದಕ್ಕೆ ಅಂತ ಇಂಪಾರ್ಟೆನ್ಸ್ ಇದೆ. ಇವಾಗ ಯೋಗ ಟೀಚರ್ ಪ್ರೊಫೆಷನ್ ದುಡ್ಡು ಮಾಡೋಕ್ಕಿರುವಂಥ ಪ್ರೊಫೆಷನ್ ಅಲ್ಲ. ಸೊ ಇವೊಂದು ಫೀ ಕಲೆಕ್ಟ್ ಮಾಡ್ತೀವಿ, ಅದೊಂದು ಮತ್ತು ಇವಾಗ ಸಸ್ಟೈನ್ ಆಗೋದಕ್ಕೆ ಅದೆಲ್ಲ ನೆಸಸರಿ, ಅದನ್ನು ಮಾಡ್ತೀವಿ. ಬಟ್ ಬರೀ ಫೀಗೋಸ್ಕರನೇ ಈ ಪ್ರೊಫೆಷನ್ ಕ್ರಿಯೇಟ್ ಆಗಿಲ್ಲ. ಇದು ಬಂದು ಇವಾಗ 1 ಅವರ್ ಯಾರು ನೀವು ಬಂದಿದ್ದೀರಾ ಅಂದರೆ ನಿಮ್ಗೆ ಎಷ್ಟು ಮಟ್ಟಿಗೆ ನಾನು ವ್ಯಾಲ್ಯೂ ತುಂಬಿದೆ, ನಿಮ್ಗೆ ಎಷ್ಟು ಮಟ್ಟಿಗೆ ನಾನು ಸ್ಯಾಟಿಸ್ಫೈಡ್ ಆಗುತ್ತೆ ನಾನು ಸಬ್ಜೆಕ್ಟ್ ಹೇಳ್ಕೊಟ್ಟೆ, ನನ್ನ ಕಾನ್ಸೆಪ್ಟ್ಗಳನ್ನು ನಾನು ಎಷ್ಟು ಮಟ್ಟಿಗೆ ನಾನು ತಲುಪಿಸಿದೆ, ನನ್ನಲ್ಲಿರುವಂಥ ನಾಲೆಜ್ನ ಎಷ್ಟು ಮಟ್ಟಿಗೆ ತಲುಪಿಸಿದೆ, ಅದನ್ನು ನಿಮ್ಗೆ ಎಷ್ಟು ಬೆನಿಫಿಟ್ ಆಯಿತು. ನಿಮಗೇನೋ ಬೆನಿಫಿಟ್ ಆಯಿತು ಅಂದರೆ ದೆನ್ ಐ ಆಮ್ ಅ ಸಕ್ಸಸ್ಫುಲ್ ಪರ್ಸನ್ ಅಂತ. ಸೊ ಇದು ಒಂದು ಆ್ಯಕ್ಚುಯಲ್ ಸಕ್ಸಸ್ಸು. ಅದೇ ರೀತಿ ಪೊಲೀಸಿಂಗ್ ಅಂದ ತಕ್ಷಣ ಅದನ್ನು ಸಹ ಮತ್ತೆ ದುಡ್ಡು ಮಾಡೋದಲ್ಲ. ಪೊಲೀಸಿಂಗ್ ಇನ್ ದ ಸೆನ್ಸ್ ಎಷ್ಟು ಮಟ್ಟಿಗೆ ಕಳ್ಳರನ್ನ ಹಿಡಿದ್ವಿ, ಅಥವಾ ಎಷ್ಟು ಸಮಾಜದಲ್ಲಿ ಎಷ್ಟು ಸೌಹಾರ್ದತೆಯನ್ನು ಕಾಪಾಡಿದ್ವಿ. ಸೊ ಇದು ಒಂದು ಪೊಲೀಸಿಂಗ್ ಇರುವಂಥ ಟಾರ್ಗೆಟು, ಅದು ಇಂಪಾರ್ಟೆಂಟ್. ದುಡ್ಡು ಬರುತ್ತೆ, ಅದರಲ್ಲೂ ದುಡ್ಡು ಬರುತ್ತೆ. ವಕೀಲರು ಅವ್ರು ಎಷ್ಟು ಮಟ್ಟಿಗೆ ನಾನು ನ್ಯಾಯ ಕೊಡಿಸಿದೆ ಕ್ಲೈಂಟ್ಸ್ಗಳಿಗೆ, ಅದು ಬಂದು ಅವ್ರ ಸಕ್ಸಸ್ಸನ್ನು ತೋರಿಸುತ್ತೆ. ಮತ್ತು ಇವಾಗ ಪಾಲಿಸಿ ಮೇಕರ್ಸು, IAS ಅದನ್ನೆಲ್ಲ ಮಾಡ್ತಾರಲ್ಲ, ಅವ್ರು ಬಂದು ಎಷ್ಟು ಮಟ್ಟಿಗೆ ಜನಗಳಿಗೆ ಉಪಯೋಗ ಆಗುವಂತಹ ಪಾಲಿಸಿಗಳನ್ನು ನಾನು ತಂದೆ. ಸೊ ಎಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು ತಂದೆ. ಅದು ಪೊಲಿಟಿಷಿಯನ್ಸ್ ಬಂದು ಅವ್ರು ಎಷ್ಟು ಜನಕ್ಕೆ ಸಹಾಯವಾಗುವಂತಹ ಕೆಲಸಗಳನ್ನು ಮಾಡಿದೆ, ಇದು ಬಂದು ಅವ್ರ ಸಕ್ಸಸ್ಸು. ಬಟ್ ನಾವು ಇಷ್ಟೆಲ್ಲ ಪ್ರೊಫೆಷನ್ಗೂ ದುಡ್ಡು ಒಂದು ಇಟ್ಬಿಡ್ತೀವಿ. ದುಡ್ಡು ಒಂದೇ ಸ್ಟ್ಯಾಂಡರ್ಡ್, ಅವನ ಆ ಪ್ರೊಫೆಷನಲ್ ಸಕ್ಸಸ್ ಆದಮೇಲೆ ದುಡ್ಡು ಎಷ್ಟು ಮಾಡಿದ್ದಾನೆ ಅನ್ನೋದೊಂದೇ ಸ್ಟ್ಯಾಂಡರ್ಡ್ ಇಟ್ಬಿಡ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಎಲ್ಲ ದುಡ್ಡಿಂದ ಬೀಳಕ್ಕೆ ಶುರು ಮಾಡ್ಬಿಡ್ತೀವಿ. ಸೊ ಇವಾಗ ನನ್ನ ಮತ್ತೆ ದುಡ್ಡು ಈಸಿಯಾಗಿ ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಸೊ ಮಿಕ್ಕಿದೆಲ್ಲ ಕಣ್ಣಿಗೆ ಕಾಣಲ್ಲ. ಇವಾಗ ನೀವು ಎಷ್ಟು ಸ್ಯಾಟಿಸ್ಫೈ, ಇವಾಗ ಏನೋ ಒಂದು ನಮ್ಮ ಯೋಗ ಕ್ಲಾಸ್ ಬರೋದ್ರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಯಿತು, ಇದೆಲ್ಲ ಕಣ್ಣಿಗೆ ಕಾಣಲ್ಲ, ದುಡ್ಡೊಂದು ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಸೊ ಇವಾಗ ಎಷ್ಟು ಪೊಲೀಸ್ ಆಗಲಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಅನ್ನೋದು ಕಣ್ಣಿಗೆ ಕಾಣಲ್ಲ, ಬರೀ ದುಡ್ಡೊಂದು ಕಣ್ಣಿಗೆ ಕಾಣಿಸ್ಬಿಡುತ್ತೆ. ಸೊ ಅವಾಗ ಏನಾದರೆ ಬರೀ ದುಡ್ಡೊಂದೇ ಸ್ಟ್ಯಾಂಡರ್ಡ್ ಆದಾಗ ಎಲ್ಲರೂ ದುಡ್ಡಿಂದ ಓಡೋಕ್ಕೆ ಶುರು ಮಾಡಿಬಿಡ್ತೀವಿ. ಬಟ್ ಆ್ಯಕ್ಚುಲಿ ಅದೇ ಹೇಳ್ತೀವಲ್ಲ, ಈ ಥರ ಪರ್ಪಸ್ ಇಲ್ದಲೇ ಕೆಲಸಕ್ಕೆ ಹೋಗ್ಬಿಟ್ರೆ ಸೊ ಹಿಂಗೆ ಆಗೋಗ್ಬಿಡುತ್ತೆ ಪ್ರಾಬ್ಲಮ್. ಇವಾಗ ಒಬ್ಬ ಯಾರಾದರೂ ಒಳ್ಳೆ ಇಚ್ಛಾಶಕ್ತಿ ಇರುವಂಥವ್ರು, ಇದನ್ನು ನಾವು ಮೊದಲಿಂದನೇ ಇವಾಗ ನೋಡಪ್ಪ IAS ಕೆಲಸದ್ದು ಈ ಕೆಲಸ, IAS ಕೆಲಸ ಅಂದರೆ ಸೊ ನೀನು ಸಮಾಜಕ್ಕೆ ಏನೇನಾಗುತ್ತೋ ಒಳ್ಳೆ ಪಾಲಿಸಿ ಇರುವಂಥದ್ದು, ಅದಕ್ಕೆ ನಿಮ್ಗೆ ಸಮಾಜಕ್ಕೆ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸಗಳು ಮಾಡೋದು, ಇದನ್ನಂತ ಫಸ್ಟ್ ಅವ್ರಿಗೆ ಟ್ರೈನ್ ಮಾಡಿದ್ರೆ ಆ್ಯಂಡ್ ನಿನ್ಗೆ ಇದಕ್ಕೆಲ್ಲ ರೆಡಿ ಆಗಿದ್ರೆ ನೀನು ಆ ಪ್ರೊಫೆಷನ್ಗೆ ಹೋಗು. ಇಲ್ಲಾಂದರೆ ದುಡ್ಡೇ ಮಾಡಬೇಕು ಅಂದರೆ ಬೇರೆ ಪ್ರೊಫೆಷನ್ಸ್ಗಳೆಲ್ಲ ಇದ್ದಾವೆ. ಸೊ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಇವಾಗ ನಾವು ನಮ್ಮ ಮಕ್ಳಿಗೆ ಇವಾಗೇನು ಆಗೋಯ್ತು, ಇವಾಗೇನೋ ಒಂದು ನಮ್ಮ ಜನ್ರೇಷನ್ ಎಲ್ಲ ದುಡ್ಡು ಅಂತ ದುಡ್ಡಲ್ಲಿ ಬಂದುಬಿಟ್ವಿ. ಸೊ ಅಟ್ಲೀಸ್ಟ್ ಇನ್ನು ನೆಕ್ಸ್ಟ್ ಜನ್ರೇಷನ್ಗೆ ನಾವು ನಮ್ಮ ಮಕ್ಕಳಿಗೆ ಸೊ ಆ ಪ್ರೊಫೆಷನ್ಸ್ಗಳನ್ನ ಒಂದು ಸ್ವಲ್ಪ ಅದ್ರ ವ್ಯಾಲ್ಯೂಗಳನ್ನು ತಿಳಿಸ್ಕೊಟ್ರೆ, ಸೊ ನಿಜವಾಗ್ಲೂ ನಿಮಗೆ ಹಾರ್ಟ್ಲಿ ನೀನು ಅದ್ರಲ್ಲಿ ಮಾಡಬೇಕು ಅಂದರೆ ಅದಕ್ಕೆ ನ್ಯಾಯ ಒದಗಿಸ್ತೀಯಾ ಅಂದರೆ ಸೊ ಆ ಪ್ರೊಫೆಷನಲ್ಲಿರು.
ದುಡ್ಡುಗೋಸ್ಕರ ಆ ಪ್ರೊಫೆಷನ್ಸ್ಗಳನ್ನ ಮಾಡೋದನ್ನು ಅದೊಂಥರ ಔಟ್ಡೇಟೆಡ್ ಆಗೋಯ್ತು. ಎಲ್ಲ ಪ್ರೊಫೆಷನ್ನು ದುಡ್ಡುಗೋಸ್ಕರನೇ ಮಾಡೋದು, ಅದು ಔಟ್ಡೇಟ್ ಆಗೋಯ್ತು. ಇವಾಗ ಏನಿದ್ರು ನಮಗೆ ಆ ಪ್ರೊಫೆಷನ್ ನಮಗೆ ಎಂಜಾಯ್ಮೆಂಟ್ ಇರಬೇಕು, ಮತ್ತು ದುಡ್ಡು ಒಂದು ಸ್ವಲ್ಪ ಹತ್ತು ಕಡೆ ಬಂದ್ರೂ ಅದನ್ನ ಸ್ವೀಕಾರ ಮಾಡ್ಕೊಂಡು ಅದರಲ್ಲಿ ಏನು ದುಡ್ಡು ಅಂತ. ಮತ್ತು ಇನ್ನೊಂದು, ನಾವು ಯಾವ ಪ್ರೊಫೆಷನಲ್ಲಿ ನಾವು ಎಕ್ಸ್ಪರ್ಟೆನ್ಸಿ ತೊಗೊಳ್ತೀವೋ ದುಡ್ಡು ತಾನಾಗೇ ಬರುತ್ತೆ. ಸೊ ಅದು ಕಾಮನ್ ಆಗಿರುತ್ತೆ, ಮತ್ತು ಸಸ್ಟೈನ್ ಆಗೋಷ್ಟು ದುಡ್ಡು ಬರುತ್ತೆ. ಬಟ್ ಯಾವಾಗ ನಾವು ಅತಿ ಆಸೆಗೆ ಬೀಳ್ತೀವಲ್ಲ, ಗ್ರೀಡಿ ಆಗ್ತಾ ಹೋಗ್ತೀವಲ್ಲ, ಆವಾಗ ನಾವು ಮಾಡೋ ಕೆಲಸ ಬಿಟ್ಟು ಇನ್ನೇನೋ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಹಿಂಗೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕಾದಷ್ಟು ಮತ್ತು ಇದೆಲ್ಲ ನಾವು ಸರಿ ಮಾಡ್ಕೊಳ್ಳೋಕ್ಕೆ ನಮ್ಮಲ್ಲಿ ಏನು ಇರೋದು ಒಂದೇ ಆಪ್ಷನ್ನು, ವೋಟಿಂಗ್ ಮಾಡಬೇಕಂದ್ರೆ ಸ್ವಲ್ಪ ನೋಡಿಕೊಂಡು ಯಾರಿಗೆ ವೋಟ್ ಹಾಕಬೇಕು. ಮತ್ತು ಇನ್ನೊಂದು ಅದೇ ಸಿಸ್ಟಮ್ಗಳೆಲ್ಲ ಹೆಂಗಾಗಿದೆ ಅಂದರೆ, ಈಗ ನೋಡಿ ನಾವು ಇವಾಗ ಪ್ರಜ್ಞಾವಂತ ನಾಗರಿಕ ಅಂತ ಹೇಳಿದ್ರಂದರೆ, ಇವಾಗ ಒಂದು 3 ಅಂಗಡಿ ಇದೆ ಅಂದರೆ ನಾನು ಹೋಗಿ ಅಲ್ಲಿ ಯಾವ ಅಂಗಡಿಲಿ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಇದೆ ಅಂತ ನೋಡಿಬಿಟ್ಟು ಅದೆಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂತ ನೋಡ್ಕೊಂಡು ಅಲ್ಲೋಗಿ ನಾನು ಅಂಗಡಿಲಿ ತರಬೇಕು. ಬಟ್ ಜನರಲಾಗಿ ನಾವು ಇಲ್ಲಿ ಏನಾಗೋಗ್ಬಿಡ್ತಾ ಇದೆ ಅಂದರೆ, ಸೊ ನಮ್ಮ ಜಾತಿಯವನಂದರೆ ಆ ಅಂಗಡಿ ಹೋಗಿ ತೊಗೊಳ್ಳೋದು, ಬೇರೆ ಜಾತಿಯವರೇ ತೊಗೊಳ್ಳೋಲ್ಲ. ಸೊ ಇವಾಗ ನೋಡಿ, ಈ ಟಿಕೆಟೆಲ್ಲ ಹಂಚಿಕೆ ಮಾಡ್ತಾರಲ್ಲ, ಟಿಕೆಟ್ ಹಂಚಿಕೆ ಮಾಡ್ಬೇಕಂದ್ರೆ ಅದು ಸಮೀಕ್ಷೆ ಏನು ಮಾಡ್ತಾರೆ, ಈ ಜಾತಿಯವ್ರು ಇಷ್ಟು ಜನ ಇದ್ದಾರೆ, ಸೊ ಇಂಥವ್ನಿಗೆ ನಾವು ಓಟ್ ಹಾಕೇನು ಎಲೆಕ್ಷನ್ಗೆ ನಾನು ನಿಲ್ಲಿಸಿದ್ರೆ ಏನು ಗೆಲ್ಸ್ಕೊಂಬರ್ತೀನಿ ಅಂದರೆ, ನಾವು ಅಷ್ಟು ಮೆಂಟಲಿ ಇದಾಗೋಗ್ಬಿಡ್ತೀವಿ. ಏನಂದರೆ ನಮ್ಮ ಜಾತಿಯವನು ಅಲ್ಲಿ ಬರಬೇಕು, ಎಲೆಕ್ಷನಲ್ಲಿ ಗೆಲ್ಲಬೇಕು ಅನ್ನೋದು ಅಷ್ಟು ಏನು ಡೆಪ್ತ್ ಆಗೋಗ್ಬಿಟ್ಟಿದೆ. ಸೊ ಆ್ಯಕ್ಚುಲಾಗಿ ನಾವು ಏನು ಮಾಡಬೇಕು ಅಂದರೆ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾನೋ ಅವನಿಗೆ ನಾವು ಓಟ್ ಹಾಕಬೇಕು. ಅದನ್ನು ಬಿಟ್ಟು ನಾವೇನು ಮಾಡಿಬಿಟ್ಟಿದ್ದೀವಿ, ಈ ಥರ ನಮ್ಮ ಜಾತಿಯವನು ಅದಕ್ಕೆ ಓಟ್ ಹಾಕ್ತೀವಿ, ನಮ್ಮ ಜಾತಿಯವನು ಬಂದು ನನ್ನ ಕೈ ಕುಯ್ದ್ರು ಬರೋದ್ರಾಗ್ತಾನೆ, ಬೇರೆ ಜಾತಿಯವನು ಬಂದು ನಮ್ಮ ಕೈ ಕುಯ್ದ್ರು ಬರೋದ್ರಾಗ್ತಾನೆ. ನಾ ಆ್ಯಕ್ಚುಲಿ ಕುಯ್ದೇ ಇರೋನು ಓಟ್ ಹಾಕಬೇಕು. ಬಟ್ ಆ್ಯಕ್ಚುಲಿ ಇವಾಗ ಕುಯ್ದೇ ಇರೋ ಸಿಗೋಲ್ಲ. ಸಿ ಒಂದು MLA ಎಲೆಕ್ಷನ್ಲ್ಲ ಗೆಲ್ಲಬೇಕ್ರೆ 50 ಕೋಟಿ 100 ಕೋಟಿ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಬೇಕಂತೆ. ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡಿರೋನು ತಿರ್ಗಿ ನಮ್ಮಿಂದ ಎತ್ತಲೇಬೇಕು ದುಡ್ಡನ್ನ. ಸೊ ಅಟ್ಲೀಸ್ಟ್ ನಮಗೆ ಕುಯ್ದೇ ಇರೋನು ಸಿಗೋದು ಕಷ್ಟ, ಅಟ್ಲೀಸ್ಟ್ ಒಂಚೂರು ಅನಸ್ತೇಶ ಕೊಟ್ಟು ಕುಯ್ಯೋರಾದ್ರೂ ನೋಡ್ಬಿಟ್ಟು ಓಟ್ ಹಾಕೋಣ. ಸೊ ಅಟ್ಲೀಸ್ಟ್ ಗೊತ್ತಾಗಿದ್ದಾರೆ ಈಗ. ಅದೇ ಒಟ್ಟಲ್ಲಿ ಎತ್ತಿರ ದುಡ್ಡು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟು ನಾನು ಹೇಳ್ತೀನಿ, ಬೇಸಿಕ್ ಮೂಲಭೂತ ಸೌಕರ್ಯಗಳನ್ನ ಸರಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದ್ದು ದೊಡ್ಡದ್ರಲ್ಲಿ ಏನಾದ್ರು ಮಾಡ್ಕೊಳ್ಳಿ. ಸೊ ನಮಗೇನು ಅಟ್ ದ ಎಂಡ್ ಆಫ್ ದ ಡೇ ನಾನು ಪರ್ಸ್ನಲಿ ಏನು ಫಾಲೋ ಮಾಡ್ತೀನಿ ಅಂದರೆ, ಒಂದು ರಸ್ತೆ ಚೆನ್ನಾಗಿದೆಯಾ, ಎಲೆಕ್ಟ್ರಿಸಿಟಿ ಸರಿಯಾಗಿ ಬರ್ತಾಯಿದೆಯಾ, ನೀರು ಪೂರೈಕೆ ಚೆನ್ನಾಗಿದೆಯಾ, ಸ್ವಚ್ಛತೆ ಚೆನ್ನಾಗಿದೆಯಾ, ಇಷ್ಟು 4 ಚೆನ್ನಾಗಿದೆಯಾ. ಯಾರು ಚೆನ್ನಾಗಿದ್ದರೆ ಇವಾಗೇನು ಪ್ರಸ್ತುತವಾಗಿ ಚೆನ್ನಾಗಿರೋದಿದ್ದರೆ ಅದಕ್ಕೆ ಓಟ್ ಹಾಕೋದು, ಇಲ್ಲ ಅದೇನು ಸರಿ ಮಾಡಿಲ್ಲ ಅಂದರೆ ಇನ್ನೊಬ್ರಿಗೆ ಓಟ್ ಹಾಕೋದು, ಅಂದರೆ ಬೇರೆಯವ್ರಿಗೆ ಓಟ್ ಹಾಕೋದು. ಸೊ ಅಟ್ಲೀಸ್ಟ್ ಯೂಶ್ವಲಿ ನೀವು ಹೈಯರ್ ಲೆವೆಲ್ ತೊಗೊಂಡೋಯ್ತಂದರೆ ಇದೇನು ಎಕಾನಮಿಲಿ ನಾವು ಆ ದೇಶನ ನಾವು ಏನು ಹಿಂದೆ ಹಾಕಿದ್ವಿ, ಈ ದೇಶನ ಹಿಂದೆ ಹಾಕಿದ್ವಿ, GDP ನಮ್ದು ಅಷ್ಟಿದೆ, ಎಕಾನಮಿ ಓಕೆ, ಅದೆಲ್ಲನೂ ನಮಗೂ ಪ್ರೌಡ್ ಅದು. ಸೊ ಎಕಾನಮಿ ನಮ್ಮ ದೇಶ ಮುಂದುವರಿತಾ ಇದೆ, ಎಲ್ಲ ಪ್ರೌಡಾಗಿ ನಾವು ಇರ್ತೀವಿ. ಬಟ್ ಈ ಥರ ಸಮಸ್ಯೆಗಳು, ಈಗ ರಸ್ತೆನೇ ಸರಿ ಇಲ್ಲದೆ ನಾವು ಅದೆಷ್ಟೋ ದೇಶದ್ದು ಎಷ್ಟೋ ಇದಾಗೋಗ್ಬಿಟ್ರೆ ನಮ್ಗೆ ಅರ್ಥ ಇಲ್ಲದ್ರೆ ಎಕಾನಮಿ ಕಟ್ಕೊಂಡು ನಮ್ಗೆ ಏನಾಗಬೇಕು ಅಂತ ಮೈಂಡ್ಗೆ ಬಂದುಬಿಡುತ್ತೆ. ಅದು ಸಾಮಾನ್ಯ ನಾಗರಿಕ ನಾನು ಹೇಳ್ತಾ ಇರೋದು, ನಮಗೂ ಪ್ರೌಡ್, ನಮ್ಮ ದೇಶ ಮುಂದುವರಿತಾ ಇದೆ ಅಂದರೆ ನಮಗೂ ಪ್ರೌಡೇನೆ. ಫಾರ್ ಎಕ್ಸಾಂಪಲ್ ಇನ್ನೂ ನಮ್ಮ ಲೆಕ್ಕಕ್ಕೆ ಹೇಳೋದಾದರೆ, ಇವಾಗ ಈಗ ನಾನೆಲ್ಲ ಒಂದು ಕಂಪ್ನಿಲಿ ಕೆಲಸ ಮಾಡ್ತೇನೆ ಅಂದ್ಕೊಳ್ಳಿ. ಸೊ ನೀವು ಬಂದು ಬೆಂಗಳೂರಿನ ಅತ್ಯಂತ ಎತ್ತರವಾದ ಕಟ್ಟಡದಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನೀವು ಚೆನ್ನಾಗಿ ಕೆಲಸ ಮಾಡಿ ಹಿಂಗೆಲ್ಲ ಅಂದರೆ ಪ್ರೌಡ್. ನಾನು ಅತ್ಯಂತ ಎತ್ತರವಾದ ಕಟ್ಟಡದಲ್ಲಿ ಕೆಲಸ ಮಾಡ್ತೇನೆ ಅಂತ, ಅಲ್ಲಿ ಮೆಟ್ಲುಗಳೇ ಸರಿ ಇಲ್ಲ ಅಂದರೆ ಏನು ಪ್ರಯೋಜನ? ಮೆಟ್ಲು ಬಿದ್ದೋಗ್ಬಿಡ್ತಾ ಇದ್ದೀನಿ, ಜಾರ್ಕೊಂಡು ಬಿದ್ದೋಗ್ಬಿಡ್ತಾ ಇದ್ದೀನಿ ಅಂದರೆ ಅಷ್ಟು ದೊಡ್ಡ ಕಟ್ಟಡದಲ್ಲಿ ಕೆಲಸ ಮಾಡಿ ಏನು ಪ್ರಯೋಜನ? ನನಗೆ ಮೂಲಭೂತವಾಗಿರೋ ಸೌಕರ್ಯಗಳು ಕೊಟ್ಬಿಟ್ಟು ಆಮೇಲೆ ಬೇಕಂದರೆ ಮಿಕ್ಕಿದೆಲ್ಲ ಮಾತನಾಡಿದ್ರೆ ಚೆನ್ನಾಗಿದೆ. ಸೊ ಹಂಗೆ ಬರೀ ಹೆಲ್ತ್ ನಮ್ಮ ಒಬ್ಬರ ಮೇಲೇ ಡಿಪೆಂಡ್ ಆಗಿದ್ರೆ, ಇವಾಗ ಹೆಲ್ತ್ ಬಂದು ಸಬ್ಜೆಕ್ಟಿವಿಂದ ಈಗ ನಮ್ಮ ಕೈ ಮೀರಿ ಹೋಗಿಬಿಡ್ತಾ ಇದೆ ಹೆಲ್ತು. ನಾವು ಯೋಗ ಮಾಡಿ ಎಷ್ಟೇ ಚೆನ್ನಾಗಿ ಇಟ್ಕೊಂಡ್ರು, ನಾನು ಲಾಸ್ಟ್ ಟೈಮ್ ಅದೇ ಡಿಸ್ಕಸ್ ಮಾಡ್ತಾ, ಏರ್ ಪೊಲ್ಯೂಷನ್ ಎಲ್ಲ ಎಷ್ಟು ರೇಟ್ಸ್ ರೈಸ್ ಆಗೋಗ್ಬಿಟ್ಟಿದೆ. ಏರ್ ಪೊಲ್ಯೂಷನ್ ಎಲ್ಲ ಕ್ರಿಟಿಕಲ್, ಬೆಂಗಳೂರಲ್ಲಿರೋ ಏರ್ ಕಂಡೀಷನು ಫುಲ್ ಕ್ರಿಟಿಕಲ್ಲಿದೆ. ನಮ್ಮದು ಫ್ರೆಶ್ ಏರೇ ಸಿಗ್ತಾಯಿಲ್ಲ ಬೆಂಗಳೂರಿನಲ್ಲಿ, ಎಲ್ಲ ಅದರಿಂದ ಎಲ್ಲಿ ನಮ್ಮ ಹಾರ್ಟ್ ಇಶ್ಯೂಸು, ಕ್ಯಾನ್ಸರ್ಸು, ಲಂಗ್ ಡಿಸಾರ್ಡರ್ಸ್ಗಳು ಇದೆಲ್ಲನೂ ಕಾಣಿಸ್ಕೊಳ್ತಾ ಇದೆ. ನೀವು ಯೋಗನೇ ಮಾಡಿ, ಎಲ್ಲ ಚೆನ್ನಾಗೇ ಮಾಡಿ, ಆಚೆ ಓಡಾಡಲೇಬೇಕು, ಉಸಿರಾಟ ತಗೊಳ್ಳೇಬೇಕು. ತೊಗೊಂಡು ಮತ್ತೆ ಮೊನ್ನೆ ಏನು ಡೆಲ್ಲಿದೊಂದೆಲ್ಲ ಡೆಲ್ಲಿ ಸ್ಕೂಲ್ಗಳಲ್ಲಿ ರಜಾ ಕೊಟ್ಬಿಟ್ಟಿದ್ದಾರಂತೆ, ಸ್ಕೂಲಲ್ಲಿ ರಜಾ ಕೊಟ್ಟಿದ್ದಾರೆ. ಮತ್ತು ಅದು ಏನು ಅದು ಏರ್ ಇಂಡೆಕ್ಸ್ ಅಂತೆಲ್ಲ ಚೆಕ್ ಮಾಡ್ತಾರೆ, ಅದೆಲ್ಲ ಫುಲ್ ಹೆವಿ ಕ್ರಿಟಿಕಲ್ ಆಗಿದೆ. ಸೊ ಅಲ್ಲಿ ಉಸಿರಾಟ ಮಾಡಿದೆ. ಅದು ಮತ್ತೆ
ಮನುಷ್ಯ ವಾಸಯೋಗ್ಯ ಇಲ್ಲದೇ ಇರೋವಂಥ ಜಾಗ ಅಂತ ಡಿಕ್ಲೇರ್ ಮಾಡಿಬಿಡ್ತಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ನಾವು ಎಷ್ಟನೇ ಎಕಾನಮಿ ಬಂದು ಈ ಥರ ಆದರೆ ಏನು ಪ್ರಯೋಜನ ಅನ್ನಂಗೆ ಆಗೋಗ್ಬಿಡುತ್ತೆ. ಮತ್ತು ಯಾರು ಬೆಂಗಳೂರನ್ನೇ ರಿಸರ್ಚ್ ಇಂಡಸ್ಟ್ರಿಯಲ್ ಏರಿಯಾಸ್ಗಳೆಲ್ಲ ಇದೆಯಲ್ಲ, ಅಲ್ಲ ಕೆಲವೊಂದೆಲ್ಲ ಪಾಯ್ಸನಸ್ ಇರುವಂಥ ಗ್ಯಾಸಸ್ಗಳು, ಕಾರ್ಬನ್ ಮೊನಾಕ್ಸೈಡು, ಕಾರ್ಬನ್ ಡೈಆಕ್ಸೈಡು, ನೈಟ್ರಿಕ್ ಆಕ್ಸೈಡ್ ಏನೋ ಬರುತ್ತಲ್ಲ, ಈ ಪಾಯ್ಸನಸ್ ಗ್ಯಾಸಸ್ಗಳಲ್ಲಿ ತುಂಬ ಕ್ರಿಟಿಕಲ್ ಆಗಿದೆ ಅಂತ ರಿಸರ್ಚ್ಗಳು ತೋರಿಸ್ತಾ ಇದೆ. ಸೊ ನಮ್ಮ ಹೆಲ್ತ್ ಇವಾಗ ನಮ್ಮ ಕೈ ಮೀರಿ ಹೋಗ್ತಾ ಇದೆ. ಸೊ ಅದಕ್ಕೆಲ್ಲ ಯಾರಾದರೂ ಈ ಥರ ಪಾಲಿಸಿ ಮೇಕರ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಒಂದು ಸ್ವಲ್ಪ ಇದ್ರ ಕಡೆನೂ ಗಮನ ಕೊಟ್ಟು ಇದು ಮಾಡಿದ್ರೆ ಒಳ್ಳೆಯದು. ಇನ್ನೇನು ಡೌಟ್ಸ್ ಇದೆ ಇಲ್ಲಿವರೆಗೂ? ಸರ್, ಫಸ್ಟು ಫುಲ್ ಸಿಸ್ಟಮ್ ಚೇಂಜ್ ಬೇಕಾದ್ರೆ ನನ್ನ ಅನಿಸಿಕೆ ಏನಂದರೆ, ಇದು ಯೋಗ ಅನ್ನೋದು ಒಳ್ಳೆ ಮೀಡಿಯಂ ಆ್ಯಕ್ಚುಲಿ. ಅದು ಒಬ್ರು ಮಾಡೋಕ್ಕಿಂತ ಒಂದಿನ ಸುಧಾರಿಸುವಂಥ ಕೆಲಸ ಮಾಡಿ ಒಂದು ಫ್ಯಾಮಿಲಿ ಎಲ್ಲ ಹಿಂಗೆ ಎಂಟ್ರ್ ಆಗ್ತಾ ಹೇಳ್ತಿಗೆ ಕಾನ್ಶಿಯಸ್ ಆಗ್ತಾ ಹೋದ್ರೆ ಗ್ರ್ಯಾಜುವಲ್ ಆಗಿ ಎಲ್ಲ ಚೇಂಜ್ ಆಗುತ್ತೆ. ನಾಗರಿಕರೆಲ್ಲ ಮುಂದೆ ಬರೋ ಫ್ಯೂಚರ್ ಈಗಿನ ಮಕ್ಳಿಗೆ ಮುಂದಿನ ಪ್ರೆಸೆಂಟ್ ಅಲ್ಲ, ಹಾಗೆ ಈಗಿನ ಮಕ್ಳಿಗೆ ಸ್ವಲ್ಪ ಎಜುಕೇಟ್ ಮಾಡ್ತಾ ಹೋದ್ರೆ ನಿಜ. ನನಗೆ ಇನ್ನೂ ಖುಷಿ ಆಯಿತು ಸುಧಾರ್ ಶುಭ ಅವ್ರ ಮಗನ ಕೂತ್ಕೊಂಡಿದ್ದಾರೆ ಆ ಪೋಸ್ಟಲ್ಲಿ. ಆ ಥರ ಒಂದೊಂದು ನಾವು ಅವೇರ್ನೆಸ್ ಕಲಿತ್ಕೊಂಡ್ರೆ ಸಣ್ಣ ಮಕ್ಕಳಿಂದ ಒಳ್ಳೆ ಪ್ರಜೆ ಆಗ್ತಾ ಹೋಗ್ತಾರೆ. ಆಮೇಲೆ ಅವ್ರಿಗೆ ಅದ್ರ ಬಗ್ಗೆ ಕಾನ್ಶಿಯಸ್ ಬರುತ್ತೆ. ಅಂದ್ರೆ ಆಸ್ತಿ ಹಣ ಮುಖ್ಯನ ಅಥವಾ ಆರೋಗ್ಯ ಮುಖ್ಯ ಅಂತ ಅವ್ರು ಡಿಸ್ಕ್ರಿಮಿನೇಟ್ ಮಾಡೋಷ್ಟು ಅವರು ನಾಲೆಜ್ ತಗೊಂಡ್ರೆ ಅವ್ರು ಸುಧಾರಿಸುತ್ತೆ ಅಂತ ನನಗೆ ಅನಿಸುತ್ತೆ. ಅದೇ ಅದ್ರ ಕಡೆ ಅಟ್ಲೀಸ್ಟ್ ಏನೇನೋ ಮಾಡೋದು ನಮ್ಮ ಮನೇಲಿರೋರ್ಗೆ ಒಂದು ಸ್ವಲ್ಪ ಈ ಥರ ಎಜುಕೇಟೆಡ್ ಮಾಡ್ಕೊಂಡ್ರೆ ನಿಜ 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 ಕರೆಕ್ಟ್. ಸೊ ಓಕೆ, ಈಗ ನೇಚರ್ ಆಟ ಆಡೋದು ಬಂದು ನೋಡಕ್ಕೂ ಆಗಲ್ಲ. ಕರೆಕ್ಟ್, ನಾವು ಪರಿಚಯ ಮಾಡಿಸ್ಬೇಕು ನೇಚರ್ ಆಗಿ ಆರೋಗ್ಯ ಆಗಿ ಒಳ್ಳೆದನ್ನ ತೋರಿಸ್ತಾ ಹೋದ್ರೆ ರಿಪೀಟೆಡ್ ಮಾಡ್ತಾ ಹೋದ್ರೆ ಚೇಂಜ್ ಆಗುತ್ತೆ. ಮತ್ತೆ ಮೊಬೈಲ್ ಕೊಡಬೇಡಿ ಮಕ್ಕಳಿಗೆ ಅಂತ ಎಲ್ಲರನ್ನ ಚೆಕ್ ಮಾಡಿ ಕಳಿಸಿರ್ತೀವಿ. ನಮ್ದು ಇಂಟರ್ನ್ಯಾಷನಲ್ ಲೆವೆಲ್ ತೋರಿಸ್ಬೇಕಲ್ಲ ನಮ್ಗೆ ಎಷ್ಟು ಬೆಳವಣಿಗೆ. ಓಕೆ, ಶುಭ ಅವರೇನೇ ಹೇಳ್ತಾರೆ. ಓಕೆ ಓಕೆ ಮತ್ತು ಆ್ಯಕ್ಚುಲಿ ಪೇರೆಂಟಿಂಗ್ ಅಲೋನ್ ಇಸ್ ಒಂದು ಡಿಫ್ರೆಂಟ್ ಟಾಪಿಕ್ಕು. ಸೊ ಪೇರೆಂಟಿಂಗ್ ಅನ್ನೋದು ಮಾತಾಡ್ತಾ ಹೋಯ್ತು ಅಂದರೆ ಅದೇ ಒಂದು ದೊಡ್ಡ ಟಾಪಿಕ್. ಒಂದ್ಸರಿ ಹಾಗೆ ಫ್ಲೋನಲ್ಲಿ ಬಂದರೆ ಮಾತಾಡೋಣ. ಓಕೆ, ಇವಾಗ ರಾಜಕೀಯ ಎಲ್ಲ ಆಯಿತು, ಇವಾಗ ವಾಪಸ್ ಬರೋಣ ಟಾಪಿಕ್. ನಮ್ಮ ಸ್ವಾಮಿಗಳು ಎಲ್ಲಿವರೆಗೂ ಬಿಟ್ಟಿದ್ವಿ, ಎಲ್ಲಿವರೆಗೂ ಹೋಗಿದ್ರು? ನೀವು ತುಮಕೂರಲ್ಲಿ. ಓಕೆ, ಸೊ ಸ್ವಾಮಿಗಳು ಹುಬ್ಬಳ್ಳಿಯಿಂದ ತುಮಕೂರಿಗೆ ಬರ್ತಾರೆ. ಸೊ ಅಶೋಕ್ ಸರ್ ರಿಲೇಟ್ ಮಾಡಲಿ ಅನ್ನೋ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಸೊ ಅದೊಂದು ಕತೆ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ವಿ ರಾಘವೇಂದ್ರ ಸ್ವಾಮಿಗಳು, ಮಲೆಯಾಳಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಸೊ ಸ್ವಾಮೀಜಿಗಳು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಸಿದ್ಧಾರೂಢರದೆಲ್ಲ ಏನು ಕಳಿಸ್ತಾರೆ, ನಿನ್ನ ಗುರು ಬೇರೆಯವನಿದ್ದಾನೆ ಹೋಗಿ ನೋಡ್ಕೊ ಅಂತ ಕಳಿಸ್ತಾರೆ. ಆಮೇಲಿಂದ ಅವ್ರಿಗೆ ಅಲ್ಲಿ ಲೈಬ್ರರಿನಲ್ಲಿ ಓದಬೇಕಂದ್ರೆ ಅವ್ರಿಗೊಂದು ಅಂಬಾಪ್ರಸಾದಿ ನಾಟಕ ಕಂಪ್ನಿ ತುಮಕೂರಿನಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಸ್ವಾಮಿಗಳು ನಾಟಕ ಮತ್ತು ಯಕ್ಷಗಾನ ಇದರೆಲ್ಲ ಭಾಳಷ್ಟು ಪರಿಣಿತಿನ ಹೊಂದಿರ್ತಾರೆ. ಸೊ ಅದಕ್ಕೆ ಸರಿ ಅಲ್ಲಿ ಏನೋ ಕೆಲಸ ಸಿಗ್ಬೋದೇನೋ ಅಂತ ಅವರು ತುಮಕೂರಿಗೆ ಹೊರಟು ಬರ್ತಾರೆ. ತುಮಕೂರಿಗೆ ಬಂದು ಇಳಿದಾದ್ಮೇಲೆ ಅವ್ರಿಗೆ ಅಲ್ಲೆಲ್ಲ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ. ಅವಾಗೆಲ್ಲ ಪೋಸ್ಟರ್ಸ್ಗಳು ತುಂಬ ಹಾಕಿರೋರು. ಟೆಂಟು ನಾಟಕ ಕಂಪ್ನಿ ಎಲ್ಲ ಬಂದಾಗ ಊರುಗಳಲ್ಲಿ ಪೋಸ್ಟರ್ ಹಾಕೋದೆಲ್ಲ ಅವಾಗೆಲ್ಲ ಪದ್ಧತಿ ಇತ್ತು. ಸೊ ಅವಾಗ ಹಿಂಗೆ ಹಾಕಿರ್ತಾರೆ. ಅವ್ರು ನೋಡ್ಕೊಂಡು ಹೆಂಗೋ ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿನ ಓನರು ಬಂದು ಸ್ವಾಮಿಗಳು ಮೊದಲೇ ಪರಿಚಯ ಇರುತ್ತೆ, ಹಳೆ ಪರಿಚಯ ಇರುತ್ತೆ, ಅವ್ರ ತಂದೆ ಕಡೆಯಿಂದ ಪರಿಚಯ ಇರುತ್ತೆ. ಅವ್ರು ಬಂದ ತಕ್ಷಣ ಬಂದ ರಾಘವ ಅಂತೆಲ್ಲ ಕರ್ಕೊಂಡು ಅವ್ರಿಗೆ ವಿಚಾರಿಸ್ತಾರೆ, ಏನು ಎಲ್ಲ ದೇವ್ರು ಸಿಕ್ಕದ ನಿನಗೆ ಹಂಗೆ ಅಂತೆಲ್ಲ ಕೇಳ್ತಾರೆ. ಇಲ್ಲ ಹಿಂಗೆ ಹೋಗಿದ್ದೆ, ಹಿಂಗೆ ಆಯಿತು ಅಂತೆಲ್ಲ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವ್ರು ಹೇಳ್ತಾರೆ, ಅವ್ರ ಹೆಸರು ಕಾರಂತರು ಅಂತ ಅವ್ರ ಹೆಸರು. ಅವ್ರು ಹೇಳ್ತಾರೆ, ಸರಿ ಆಯ್ತಪ್ಪ, ಇನ್ನು ನಮ್ಮಲ್ಲಿ ಇವಾಗ ನಮ್ಗೆ ನಾಟಕ ಕಂಪ್ನಿಯಲ್ಲಿ ಇರೋದು ಒಂದು ಕೆಲಸ ಅಂದರೆ ಕ್ಲರ್ಕ್ ಕೆಲಸ ಒಂದಿದೆ, ಲೆಕ್ಕ ಬರೆಯೋ ಕ್ಲರ್ಕ್ ಕೆಲಸ ಒಂದಿದೆ, ಅದನ್ನು ಮಾಡ್ತೀಯ ಅಂತ ಹೇಳ್ತಾರೆ.
ಇವ್ರು ಸರಿ ಆಯ್ತು, ಈಗ ಏನು ಊಟಕ್ಕೆ ಏನೇ ಗೊತ್ತಿದ್ರು ಪರವಾಗಿಲ್ಲ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಡ್ತಾರೆ. ಒಪ್ಕೊಂಡು ಆವಾಗಿಂದ ಲೆಕ್ಕ ಬರೆಯೋ ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತು ಇವ್ರು ಎಷ್ಟು ಚೆನ್ನಾಗಿ ಲೆಕ್ಕ ಬರೆಯೋದೆಲ್ಲ ಇಡ್ತಾರೆ ಅಂದರೆ, ಸೊ ಅದರಲ್ಲೆಲ್ಲ ಬರೋಷ್ಟು ಪರಿಷ್ಕರಣೆ ಎಲ್ಲ ತರ್ತಾರೆ, ಅದೆಲ್ಲ ಅಪ್ಡೇಟ್ ಮಾಡಿ ಸೊ ಒಂದು ಸಿಸ್ಟಮ್ಯಾಟಿಕ್ಗೆಲ್ಲ ಮಾಡ್ತಾರೆ. ಅದಂತೂ ಅವ್ರ ಓನರ್ಗೆ ತುಂಬ ಇಷ್ಟ ಆಗೋಗ್ಬಿಡುತ್ತೆ, ಎಷ್ಟು ಚೆನ್ನಾಗಿ ಎಲ್ಲನೂ ಹ್ಯಾಂಡಲ್ ಮಾಡ್ತಾರಲ್ಲ ಅಂದ್ಬಿಟ್ಟು ಪೂರ್ತಿ ಖಜಾನೆ ಕೀನೇ ಅವ್ರ ಕೈಲಿ ಕೊಟ್ಬಿಡ್ತಾರೆ. ಪೂರ್ತಿ ಅಷ್ಟು ನಾಟಕ ಕಂಪ್ನಿದು ಒಂಥರ ಜವಾಬ್ದಾರಿನೇ ಇವ್ರ ಮೇಲೆ ಬಿದ್ದಂಗೆ ಆಗೋಗ್ಬಿಡುತ್ತೆ. ಸೊ ಫುಲ್ ಆ ನಾಟಕ ಕಂಪ್ನಿ ಅಂದರೆ ದಿನೇ ದಿನೇ ಅವರು ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿರ್ತಾರೆ. ಮತ್ತು ಅವ್ರ ಜನಗಳಿಗೆ ಸಂಬಳ ಕೊಡೋದು, ಸೊ ಈ ಥರದ್ದೆಲ್ಲನೂ ಇವ್ರ ಕೈಲೇ ಬಂದುಬಿಡುತ್ತೆ. ಸ್ವಾಮಿಗಳೇ ಅವರು ಜನಗಳಿಗೆ ಅವ್ರು ಅಲ್ಲಿ ನಾಟಕದ ಕಂಪ್ನಿಲಿ ಮಾಡ್ತಾರಲ್ಲ, ಸೊ ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲ ಸಂಬಳ ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಸೊ ಅದನ್ನೆಲ್ಲ ಲೆಕ್ಕ ಇಟ್ಟು ಅವ್ರಿಗೆ ಸಂಬಳ ಕೊಡೋದು ಎಲ್ಲನೂ ಸಹ ಇವರೇ ನೋಡ್ಕೊಳ್ತಾ ಇರ್ತಾರೆ. ಮತ್ತು ಆಗಿನ ಕಾಲದಲ್ಲೆಲ್ಲ ನಾಟಕದ ಕಂಪ್ನಿ ಒಂಥರ ಡಿಮ್ಯಾಂಡ್ ಜಾಸ್ತಿ ಆಗೋಗ್ಬಿಟ್ರೆ ಇದು ಮಾಡ್ತಾರಲ್ಲ, ಏನು ನನಗೆ ಇಷ್ಟು ದುಡ್ಡು ಕೊಟ್ಟರೆ ಮಾತ್ರ ನಾನು ಮಾಡೋದು, ಇಲ್ಲ ಮಾಡಲ್ಲ, ಹಿಂಗೆಲ್ಲ ಆ ಥರ ಯಾರಾದ್ರು ಕೈ ಕೊಟ್ಟರು ಸಹ ಇವರು ವೇಷ ಧರಿಸ್ಕೊಂಡು ಇವರೇ ನಾಟಕ ಮಾಡ್ತಾಯಿದ್ರಂತೆ. ಅವ್ರ ಪಾತ್ರಗಳೆಲ್ಲ ಇವರೇ ಮಾಡ್ತಾಯಿರಂತೆ. ಅಷ್ಟು ಮಲ್ಟಿ ಟ್ಯಾಲೆಂಟೆಡಾಗಿ ಎಲ್ಲನೂ ಸಹ ಮಾಡ್ತಾಯಿರ್ತಾರೆ. ಹೀಗೆ ಮುಂದುವರ್ಕೊಂಡ್ಬರುತ್ತೆ. ಒಂದಷ್ಟು ವರ್ಷ ಹಂಗೆ ಅಭ್ಯಾಸ ಇದು ನಾಟಕ ಕಂಪ್ನಿ. ಮತ್ತು ನಾಟಕ ಕಂಪ್ನಿ ಹಿಂಗೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ನಾಟಕ ಕಂಪ್ನಿ ಇಲ್ಲಿ ಇತ್ತು ಅಂದರೆ ಬರೀ ಇಲ್ಲೇ ಇರೋಲ್ಲ. ಈ ಊರಲ್ಲಿ ಆಗಿದ ತಕ್ಷಣ ಒಂದು 10 ದಿನ 15 ಅದೇ ಒಂದು ಕ್ಯಾಂಪ್ ಮಾಡ್ತಾರೆ. ಇಷ್ಟು ದಿನ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಊರಿಗೆ ಹೋಗ್ತಾರೆ. ಹಾಗೆ ಹೋಗ್ತಾ ಇರ್ತಾರೆ, ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರ್ತಾರೆ. ಆವಾಗ ಅವ್ರು ತೀರ್ಥಹಳ್ಳಿಲಿದ್ದಾಗ ಅವ್ರಿಗೆ ಪಳನಿ ಸ್ವಾಮಿಗಳು ಅಂತ ಒಬ್ಬರು ಬರ್ತಾರೆ ನಾಟಕದ ಕಂಪ್ನಿ. ಅದೇ ನಾಟಕ ಕಂಪ್ನಿ ಹತ್ರ ಬರ್ತಾರೆ. ಅವ್ರು ಪಳನಿ ಮೂರ್ತಿ ಸ್ಯಾಂಡ್ರು ಅಂತ ಸ್ವಾಮಿಗಳ ಹೆಸರು. ಅವ್ರು ಬಂದಾಗ ಸ್ವಾಮಿಗಳು ಅವ್ರು ನೋಡಿ ಇವ್ರಿಗೆ ಮೊದಲಿಂದನೂ ಹಂಬಲ ಇತ್ತಲ್ಲ, ಆಧ್ಯಾತ್ಮಿಕ ಹಂಬಲ ಇತ್ತಲ್ಲ, ಅವ್ರ ಹತ್ರ ವಿಚಾರ ವಿಮರ್ಶೆ ಎಲ್ಲ ಮಾಡಿದಾಗ ಅವರು ಮಹಾನ್ ಯೋಗ ಪಟುಗಳು ಅಂತ ಗೊತ್ತಾಗುತ್ತೆ. ಯೋಗಾಭ್ಯಾಸ ತುಂಬ ಚೆನ್ನಾಗಿ ಕಲ್ತಿರ್ತಾರೆ ಪಳನಿ ಸ್ವಾಮಿಗಳು. ಸೊ ಅವ್ರ ಹತ್ರ ಹೋಗಿ ಇವರು ಯೋಗವನ್ನು ಕಲಿತಾರೆ. ಕ್ಲಿಷ್ಟಕರವಾದ ಆಸನಗಳು, ಕಷ್ಟವಾಗಿರೋ ಆಸನಗಳು ಹೆಂಗೆ ಮಾಡೋದು, ಮತ್ತು ಯೋಗದ ಬಗ್ಗೆ ಕೆಲವೊಂದೆಲ್ಲ ನಾಲೆಜ್ಗಳೆಲ್ಲ ಅವರು ಪಳನಿ ಸ್ವಾಮಿಗಳಿಂದ ಅವರು ತಿಳ್ಕೊಳ್ಳೋಣ ಅಭ್ಯಾಸ ಮಾಡ್ತಾ ಶುರು ಮಾಡ್ತಾರೆ. ಹಾಗೆ ಒಂದಷ್ಟು ವರ್ಷಗಳು ಅಭ್ಯಾಸ ಮಾಡ್ತಾ ಇರ್ತಾರೆ. ಅಲ್ಲಾದಮೇಲೆ ತಿರ್ಗಾ ಬೇರೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋಗ್ತಾರೆ. ಎಸ್ಪೆಷಲಿ ಮಹಾರಾಷ್ಟ್ರ ಬೆಲ್ಟ್ ಬರುತ್ತಲ್ಲ, ಆ ಕಡೆ ಎಲ್ಲ ನಾಟಕಗಳು ನಡೀತಾ ಇರುತ್ತೆ. ಅಲ್ಲಿ ನಾಟಕ ನಡಿಬೇಕಂದ್ರೆ ಇವ್ರಿಗೆ ಅಷ್ಟರಲ್ಲಿ ಆಗಲಿ ಮರಾಠಿಯನ್ನು ಸಹ ಓದೋದು ತಿಳ್ಕೊಳ್ಳೋದೆಲ್ಲ ಗೊತ್ತಾಗಿರುತ್ತೆ ಅವ್ರಿಗೆ. ಅಲ್ಲಿ ಹೀಗೆ ಒಂದು ಸರಿ ನಾಟಕ ಮಾಡಬೇಕಂದ್ರೆ ಒಂದು ದಿನಪತ್ರಿಕೆ ನ್ಯೂಸ್ ಪೇಪರ್ ಬರುತ್ತೆ. ನ್ಯೂಸ್ ಪೇಪರಲ್ಲಿ ಪಂಢರಾಪುರದಲ್ಲಿ ಶಿವಾನಂದ ಸ್ವಾಮಿಗಳ ಒಂದು ಪ್ರವಚನ ಇದೆ ಅಂತ ಗೊತ್ತಾಗುತ್ತೆ. ಸೊ ಪ್ರವಚನ ಇದಾಗುತ್ತೆ. ಮತ್ತು ಇವ್ರು ತಿರ್ಗಾ ಅದು ಆಧ್ಯಾತ್ಮಿಕ ಹಂಬಲ ತಿರ್ಗಾ ಶುರು ಆಗೋಗ್ಬಿಡುತ್ತೆ. ದೇವ್ರನ್ನ ನೋಡಬೇಕು, ದೇವ್ರನ್ನ ನಾನು ತಲುಪಬೇಕು, ಈ ರೀತಿ ದೇವ್ರನ್ನ ನಾನು ಕಣ್ಣಿಟ್ಕೋಬೇಕು, ದೇವ್ರನ್ನ ನೋಡಬೇಕು, ಈ ಹಂಬಲ ತಿರ್ಗಾ ಶುರು ಆಗುತ್ತೆ. ಅದಕ್ಕೆ ಸೂಕ್ತವಾದ ವ್ಯಕ್ತಿ ಆ ಹೆಸರು ಕೇಳಿದಂಗೆ ಅವ್ರು ಅಷ್ಟು ಇನ್ಸ್ಪೈರ್ ಆಗಿಬಿಡ್ತಾರೆ. ಶಿವಾನಂದ ಎಷ್ಟು ಚೆನ್ನಾಗಿದೆ ಹೆಸರು, ಇವರೇ ನನ್ನ ಗುರುಗಳಿರ್ಬೋದು. ಅಲ್ಲಿ ಸಿದ್ಧಾರೂಢ ಸ್ವಾಮಿ ಹೇಳ್ಬಿಡ್ತಾರೆ, ನಾನಲ್ಲ ಕಣೋ ನಿನ್ನ ಗುರು, ಇನ್ನೊಬ್ಬ ಇದನ್ನು ಹೋಗು ಅಂತ ಬೈದು ಕಳಿಸ್ಬಿಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇವ್ರಿಗೆ ಅನ್ಸುತ್ತೆ ಶಿವಾನಂದರೆ ನನ್ನ ಗುರುಗಳು ಅಂತ ಅನಿಸುತ್ತೆ. ಮತ್ತು ಆಯಿತು ಇನ್ನು ಹೊರಟುಬೇಡ ಅಂತ ಅಂದ್ಕೊಳ್ತಾರೆ. ಬಟ್ ಆಮೇಲೆ ತಿರ್ಗಾ ಅನ್ಸುತ್ತೆ ಅವ್ರಿಗೆ, ಮೊದಲು ನಾನು ಸಿದ್ಧಾರೂಢಕ್ಕೆ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ನಾನು ಹಂಗೆ ಅಂದ್ಕೊಂಡು ಹೋದೆ. ಬಟ್ ನೋಡ್ರೆ ಎಲ್ಲ ಕೆಲಸ ಕೈ ಕೊಟ್ಬಿಡುತ್ತೆ. ಸೊ ಇವಾಗಲೂ ನಾನು ಅದೇ ತಪ್ಪು ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಒಂದು ಪತ್ರ ಬರೆಯೋಣ ಅಂದ್ಬಿಟ್ಟು ಒಂದು ಪತ್ರ ಬರೀತಾರೆ ಪಂಢರಾಪುರಕ್ಕೆ, ಶಿವಾನಂದ ಸ್ವಾಮಿಗಳ ಹೆಸರಲ್ಲಿ ಪತ್ರ ತಲುಪ್ತಾರೆ. ಮತ್ತು ಬಂದರೆ ನೋಡ್ಕೊಳ್ಳೋಣ, ರಿವರ್ಸ್ ಏನಾದ್ರು ರಿಪ್ಲೈ ಬಂದರೆ ಹೋಗೋಣ ಅಂತ ಅಂದ್ಕೊಳ್ತಾರೆ. ಆಮೇಲೆ ನೋಡಿದ್ರೆ ಒಂದು 2-3 ದಿನ ಅಂದರೆ ರಿಪ್ಲೈ ಬರುತ್ತೆ. ಏನಂತ ಬರುತ್ತೆ, ಡಿಯರ್ ಬ್ರದರ್ ಅಂತೆಲ್ಲ ಕಳಿಸಿರ್ತಾರೆ. ಅವರು ಒಂಥರ ಬ್ರದರ್ ಅಂತ ಕರೆದಿದ್ದಾರಲ್ಲ ಅಂದ್ಬಿಟ್ಟು ತುಂಬ ಖುಷಿಯಾಗಿ, ಡಿಯರ್ ಬ್ರದರ್, ನಾನು ಪರಿವ್ರಾಜಕ ಸನ್ಯಾಸಿ, ನಾನು ಒಂದು ಕಡೆ ಇರೋದಿಲ್ಲ, ನಾನೇ ಒಂದು ಕಡೆ ಇರೋದಿಲ್ಲ, ನಿನ್ನನ್ನು ಕರ್ಕೊಂಡು ನಾನು ಓಡಾಡೋದು ಸರಿ ಹೋಗಲ್ಲ, ನಿನ್ನ ಆಧ್ಯಾತ್ಮಿಕ ಸಾಧನೆ ಎಲ್ಲಿದೆಯೋ ಅಲ್ಲೇ ಮಾಡ್ಕೊಂಡು ಹೋಗು ಅಂತ ಕಳಿಸಿರ್ತಾರೆ. ಅವ್ರಿಗೆ ರಿಪ್ಲೈ ಬಂದರೆ ಸಾಕು, ನನಗೆ ಪ್ರತ್ಯುತ್ತರ ಬಂತಲ್ಲ ಅಂತ ಇದರಿಂದ ಅವಾಗಲೇ ಹೊರಡೋಕ್ಕೆ ಶುರು ಮಾಡಿಬಿಡ್ತಾರೆ. ಫಸ್ಟ್ ಹೋಗಿ ಅಲ್ಲಿ ನಾಟಕ ಕಂಪ್ನಿಯವ್ರಿಗೆಲ್ಲ ಹೇಳ್ತಾರೆ, ಸೊ ನಾನು ಬಿಟ್ಟು ಹೋಗ್ತಾ ಅಂತ. ಅವರೆಲ್ಲ ಬೇಡ ಹಂಗೆ ಅಂತೆಲ್ಲ ತುಂಬ ಕಾರಂತರು ಅಂತ ಹೇಳಿದ್ನಲ್ಲ, ಅವರು ಒಂಥರ ಅವ್ರ ಮಗನ ಥರ ನೋಡ್ಕೊಳ್ತಾ ಇರ್ತಾರೆ ಇವ್ರನ್ನ. ಸೊ ಸರಿ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಅವ್ರು ಕಳ್ಸೋದೇ ಇಲ್ಲ, ಬೇಡ ಅಂತ ಬಿಡೋದೇ ಇಲ್ಲ. ಆಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ದಿನ ಇವ್ರಿಗೆ ಅದು ಹಂಬಲ ತಡೆಯೋದಕ್ಕೆ ಆಗೋಲ್ಲ. ನೆಕ್ಸ್ಟ್ ದಿನ ಬೆಳಗಿನ ಜಾವ ಯಾರು ಎದ್ದೇಳೋಕ್ಕಿಂತ ಮುಂಚೆನೇ ಅಲ್ಲಿಂದ ಬಿಟ್ಟು ಹೊರಟು ಸೀದಾ ನಡ್ಕೊಂಡೇ ಬಂದುಬಿಡ್ತಾರೆ. ಅದು ಕಡೆ ಪಂಢರಾಪುರದ ಸೈಡ್ ನಡ್ಕೊಂಡು ಬಂದುಬಿಡ್ತಾರೆ. ಅವಾಗೆಲ್ಲ ಗಾಡಿಯೆಲ್ಲ ಅಷ್ಟೊಂದು ವ್ಯವಸ್ಥೆ ಇರ್ತಾ ಇರಲ್ಲ, ನಡ್ಕೊಂಡೇ ಓಡಾಡಬೇಕಾಗತ್ತೆ. ಕಾಲೆಲ್ಲ ರಕ್ತ ಬಂದು, ಪಾದಗಳೆಲ್ಲ ಕಿತ್ತೋಗಿ ಎಲ್ಲ ರಕ್ತ ಬಂದರೂ ಅವ್ರು ನಡ್ಕೊಂಡು ಹೋಗ್ತಾನೆ ಇರ್ತಾರೆ. ಮತ್ತು ಅಲ್ಲಿ ಒಬ್ಬರು ಅದೇ ಥರ ಅಂದರೆ ಹೆಣ್ಮಕ್ಳೆಲ್ಲ ಮೊಸರು ಮಾರೋರೆಲ್ಲ ಸಿಗ್ತಾರೆ. ಸೊ ಅವ್ರ ಹತ್ರ ಕಾಸು ಇರೋಲ್ಲ, ಬಟ್ ಇವ್ರ ಕಷ್ಟ ನೋಡೋಕ್ಕಾಗ್ದೇ ಅವರೇ ಮೊಸರೆಲ್ಲ ಕೊಟ್ಟು ತಿನ್ನೋದಕ್ಕೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಆಮೇಲೆ ದೇವಸ್ಥಾನದಲ್ಲಿ ತುಂಬ ಸುಸ್ತಾಗಿ ಮಲಗಿಬಿಡ್ತಾರೆ. ಅಲ್ಲಿ ಅರ್ಚಕರು ಬಂದು ಕೇಳ್ತಾರೆ, ಯಾರಪ್ಪ ನೀನು ಏನು ಅಂತ. ಅವಾಗ ಅವ್ರು ಹೇಳ್ತಾರೆ, ನಿಂಗೆ ಶಿವಾನಂದ ಸ್ವಾಮಿಗಳನ್ನ ನೋಡಬೇಕು ಅಂತ ಹೊರಟಿದ್ದೀನಿ, ನಾನು ಶಿವಾನಂದ ಸ್ವಾಮಿಗಳನ್ನ ನೋಡಬೇಕು, ಪಂಢರಾಪುರದಲ್ಲಿದ್ದಾರೆ ಅಂತ. ಅವ್ರು ನೋಡಿದ್ರೆ ಅವರು ಸಹ ಶಿವಾನಂದರಿಗೆ ತುಂಬ
ಫಾಲೋ ಮಾಡುವಂಥವ್ರು ಆಗಿರ್ತಾರೆ. ಅವ್ರು ಬಂದು ಶಿವಾನಂದ್ರ ನೋಡೋಕೆ ಹೋಗ್ತಾ ಇದೆಯಾ ಅಂತ ಹೇಳಿ ಸುಮ್ಮನೆ ಹಂಗೆ ಹೋಗಬೇಡ, ಬಾ ಒಂದಿನ ಇರು ಅಂತ ಹೇಳಿ ಇರಿಸ್ಕೊಂಡು, ಅಂದರೆ ಇವ್ರಿಗೆ ಅವಾಗ ಒಂದು ನಂಬಿಕೆ ಬರುತ್ತೆ. ಏನಪ್ಪ ಅಂದರೆ ಶಿವಾನಂದ್ರೆ ನನಗೆ ಕಾಪಾಡ್ತಾ ಇದ್ದಾರೆ, ಪ್ರತಿಯೊಂದು ಹಂತದಲ್ಲೂ ಶಿವಾನಂದ ಸ್ವಾಮಿಗಳು ನನ್ನ ಹಿಂದೆ ಇದ್ದಾರೆ, ನನ್ನ ಬೆನ್ನೆಲುಬಾಗಿ ನನಗೆ ಕಾಪಾಡ್ತಾ ಇದ್ದಾರೆ ಅಂತ ಫೀಲಿಂಗ್ನಲ್ಲೇ ಒಂದಿನ ಅಲ್ಲೇ ಉಳ್ಕೊಳ್ತಾರೆ. ಅದಾದಮೇಲೆ ನೆಕ್ಸ್ಟ್ ದಿನ ತಿರ್ಗಾ ನಾನು ಹೊರಡಬೇಕು ಪಂಡ್ರಾಪುರಕ್ಕೆ ಅಂತ ತಿರ್ಗಾ ನಡ್ಕೊಂಡು ಹೋಗ್ತಾರೆ. ಅಂತಿಂದು ಪಂಡ್ರಾಪುರ ತಲುಪ್ತಾರೆ. ನೋಡಿದ್ರೆ ಅಲ್ಲಿನ ಅರ್ಚಕರು ಇರ್ತಲ್ಲ, ಅವ್ರು ಹೇಳ್ತಾರೆ ಪಂಡ್ರಾಪುರದಲ್ಲಿ, ಸ್ವಾಮಿಗಳು ಶಿವಾನಂದರು ನೆನ್ನೆನೇ ಹೊರಟ್ಬಿಟ್ರಲ್ಲಪ್ಪ, ನೀನು ಒಂದಿನ ನಿಧಾನಕ್ಕೆ ಬಂದುಬಿಟ್ಟಲ್ಲ ಅಂತ ಅಂತಾರೆ. ಅವ್ರು ತಿರ್ಗಾ ಅಷ್ಟು ನಿರಾಶೆ ಆಗೋಗ್ಬಿಡ್ತು, ಇಷ್ಟೆಲ್ಲ ಕಷ್ಟಪಟ್ಟು ಬಂದೆ ನೋಡ್ರೆ ಶಿವಾನಂದರು ಹೊರಟ್ಬಿಟ್ಟಿದ್ದಾರಲ್ಲ ಅಂತ. ಆಮೇಲೆ ತಿರ್ಗಾ ಅವ್ರು ಹೇಳ್ತಾರೆ, ಇಷ್ಟೊಂಡೆಲ್ಲ ದಂಡವರ್ಕೊಂಡು ಬಂದಿದ್ಯಾ, ಸರಿ ಅದೆಲ್ಲ ಪಾಂಡ ಅಂತ ಕರೀತಾರೆ. ಪಾಂಡ ಅಂದರೆ ಅಲ್ಲಿ ಅರ್ಚಕರು ಪೂಜೆ ಮಾಡೋರು. ಅವ್ರು ಬಂದು ಅವ್ರು ಹೇಳ್ತಾರೆ, ಇಷ್ಟೊಂಡೆಲ್ಲ ದಂಡವರ್ಕೊಂಡು ಬಂದಿದ್ಯಾ, ಸರಿ ಒಂದೆರಡು ದಿನ ಇಲ್ಲೇ ಇದ್ಬಿಟ್ಟು ಆಮೇಲೆ ಹೋಗುವಂತೆ ಬಿಡು ಅಂದ್ಬಿಟ್ಟು ಅವರು ಮನೇಲೇ ಇರಿಸ್ಕೊತಾರೆ. ಅವರು ಪಾಂಡ ಅರ್ಚಕರು ಅಲ್ಲೇ ಇರಿಸ್ಕೊತಾರೆ. ಅಲ್ಲೇ ಇರಿಸ್ಕೊಂಡು ಒಂದೆರಡು ದಿನ ಆಗುತ್ತೆ. ಮತ್ತು ಡೈಲಿ ಇವರು ಯೋಗಾಭ್ಯಾಸ ಮಾಡ್ತಾಯಿರ್ತಾರೆ. ಮತ್ತು ಅವ್ರಿಗೆ ಗೊತ್ತಾಗುತ್ತೆ ಶಿವಾನಂದರು ಪುಣೆನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಅರ್ಚಕರು ಹೇಳ್ತಾರೆ ಅವ್ರು ಪುಣೆಗೆ ಹೊರಟ್ಬಿಟ್ಟಿದ್ದಾರೆ. ಸೊ ಪುಣೆ ಇಲ್ಲಿಂದ ದೂರ ಇದೆ ತುಂಬ, ಇಲ್ಲಿ ಹಿಂಗೆ ನಡ್ಕೊಂಡು ಹಿಂಗೆ ಬಂದಲ್ಲ, ಹಿಂಗೆ ನೀವು ಪುಣೆಗೆ ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೆಲ್ಲ ಸ್ವಲ್ಪ ದುಡ್ಡು ಕಾಸು ಖರ್ಚುಗಳೆಲ್ಲ ಬೇಕಾಗತ್ತೆ, ಏನಾದ್ರು ವ್ಯವಸ್ಥೆ ಮಾಡೋಣ ಅಂತ ಅವ್ರು ಅರ್ಚಕರು ಹೇಳ್ತಾರೆ. ಆಮೇಲಿಂದ ಇವ್ರು ಯೋಗ ಚೆನ್ನಾಗಿ ಬರ್ತಾರೆ. ಡೈಲಿ ಬೆಳಗ್ಗೆ ಹೊತ್ತು 4 ಗಂಟೆಗೆ ಎದ್ದು ಯೋಗಾಭ್ಯಾಸ 4 ಗಂಟೆಗೆ ಯೋಗ ಶುರು ಮಾಡಿಬಿಟ್ಟಿರ್ತಾರೆ. ಸೊ ಡೈಲಿ 4 ಗಂಟೆಗೆ ಯೋಗಾಭ್ಯಾಸ ಮಾಡ್ತಾಯಿರ್ತಾರೆ. ಅದನ್ನು ಅವ್ರು ಅರ್ಚಕರು ನೋಡ್ತಾರೆ, ಇಷ್ಟು ಚೆನ್ನಾಗಿ ಯೋಗಾಭ್ಯಾಸ ಎಲ್ಲ ಮಾಡ್ತೀಯಲ್ಲಪ್ಪ, ತಡಿ ಒಂದು ಪ್ರದರ್ಶನ ವ್ಯವಸ್ಥೆ ಮಾಡೋಣ. ಸೊ ನಮ್ಮ ಪಂಡರಪುರ ದೇವಸ್ಥಾನದ ಆವರಣದಲ್ಲೇ ಒಂದು ಯೋಗ ಪ್ರದರ್ಶನ ಕೊಡು, ಅದರಲ್ಲಿ ಏನು ಬರುತ್ತೋ ದುಡ್ಡನ್ನು ನೀನು ಇಟ್ಕೊಂಡು ನೀನು ಮುಂದೆ ನಿನ್ನ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಒಂದು ದಿವಸ ಎಲ್ಲ ಅನೌನ್ಸ್ ಮಾಡ್ತಾರೆ, ಯೋಗ ಪ್ರದರ್ಶನ ಇವ್ರು ಕೊಡ್ತಾರೆ. ಕೊಟ್ಟಾದಮೇಲೆ ಅವ್ರ ಅರ್ಚಕರೇ ಒಂದು ಬಟ್ಟೆ ಹಿಡ್ಕೊಂಡು ಈ ಥರ ಮುಂದಿನ ಇವ್ರಿಗೆ ಸಂಚಾರಕ್ಕೆ ಯಾತ್ರೆಗೆ ಹಣ ಸಂಗ್ರಹಕ್ಕೆ ಅವರೇ ಹೋಗಿ ಹಣ ಸಂಗ್ರಹ ಮಾಡಿ ಇವ್ರಿಗೆ ತಲುಪಿಸ್ತಾರೆ. ಅಲ್ಲೇನು ಮಾಡಿದ್ರೆ ಅಲ್ಲಿ ಒಬ್ಬರು ರಾಜವಂಶಸ್ಥರು ಬಂದಿರ್ತಾರೆ. ಅದೇ ಟೈಮಲ್ಲಿ ಆ ರಾಜವಂಶಸ್ಥರು ಬಂದೇ ಹೇಳ್ತಾರೆ, ನನ್ನ ಮನೇಲಿ ಒಂದ್ಸರಿ ಬಂದು ಪ್ರದರ್ಶನ ಕೊಡು ಅಂತ ಕರೀತಾರೆ. ಸೊ ಅದನ್ನೂ ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ, ರಾಜವಂಶದವರು ತಿರಸ್ಕಾರ ಮಾಡೋಕ್ಕಾಗಲ್ಲ. ಹೋಗಿ ರಾಜವಂಶದ ಅವರು ಮುಂದೆ ಎಲ್ಲ ಅಭ್ಯಾಸ ಮಾಡಿ ಯೋಗಾಭ್ಯಾಸಗಳನ್ನ ಮಾಡಿ ತೋರಿಸ್ತಾರೆ. ಅವರು ತುಂಬ ಖುಷಿಯಾಗಿ ತುಂಬ ಪ್ರಭಾವಿತರಾಗಿ ಅವ್ರೂ ಸಹ ಕೆಲವೊಂದಷ್ಟು ದುಡ್ಡು ಮತ್ತು ಬಟ್ಟೆ ಮತ್ತು ಇವ್ರು ಅರ್ಚಕರ ಹತ್ರ ಕರೆದ್ಬಿಟ್ಟು ಹೇಳ್ತಾರೆ, ಅವ್ರಿಗೊಂಚೂರು ಬಟ್ಟೆ ಕೊಡಿಸ್ಬಿಟ್ಟು, ಬಟ್ಟೆ ಬೆಡ್ಶೀಟ್ ಇದೆಲ್ಲ ಕೊಡಿಸ್ಬಿಡಿ, ಪಾಪ ಅವ್ನಿಗೇನು ಬಟ್ಟೆ ಎಲ್ಲ ಇಲ್ಲ ಅಂತ ಅನಿಸುತ್ತೆ, ಅವ್ನಿಗೆ ಒಳ್ಳೆ ಬಟ್ಟೆ ಎಲ್ಲ ಕೊಡಿಸ್ಬಿಡಿ ಅಂತ ದುಡ್ಡೆಲ್ಲ ಕೊಡ್ತಾರೆ. ಸೊ ಅವ್ರು ಆ ಕಿಟ್ಟೆಲ್ಲ ತೊಗೊಂಡು 3 ದಿನ ಅಲ್ಲಿ ಪ್ರದರ್ಶನ ಎಲ್ಲ ಆದಮೇಲೆ ಅಲ್ಲಿಂದ ಪುಣೆಗೆ ಹೊರಟು ಬರ್ತಾರೆ. ಇವ್ರೇನು ಮಾಮೂಲಿ ಊರುಗಳಲ್ಲಿ ಅಭ್ಯಾಸ, ಅಷ್ಟು ದೊಡ್ಡ ಸಿಟಿಗೆ ಹೋಗೇ ಇರಲ್ಲ ಸ್ವಾಮಿಗಳು. ಆವತ್ತು ಊರಿಗೆ ಹೋಗಿ ಪುಣೆಗೆ ಬಂದು ತಲುಪಿ ನೋಡ್ರೆ ಇದು ದೊಡ್ಡ ನಗರ ಇದು. ಈ ನಗರದಲ್ಲಿ ಶಿವಾನಂದ ಸ್ವಾಮಿಗಳನ್ನ ಎಲ್ಲಪ್ಪ ಹುಡುಕೋದು ಅಂತ ತಲೆನೋವಾಗಿಬಿಡುತ್ತೆ. ಕೇಳಿದವರೆಲ್ಲ ಶಿವಾನಂದನಿಗೆ ಯಾವ ಶಿವಾನಂದರು, ಆ ಶಿವಾನಂದನ, ಎಷ್ಟೊಂದು ಶಿವಾನಂದ ಇರ್ತಾರೆ. ಈ ಶಿವಾನಂದ ಅಂತ ಕೇಳಿದ್ರೆ ಒಂದೇ ಎರಡು ಎಷ್ಟೊಂದು ಶಿವಾನಂದ ಇರ್ತಾರೆ. ಯಾವ ಶಿವಾನಂದ ಏನು ಹಂಗೆ ಇರೋದು. ಒಬ್ಬರು ಮಾತ್ರ ಅದೇ ಈ ಥರ ಜ್ಞಾನದಾಸೋಹ ಮಾಡ್ತಲ್ಲ ಆ ಶಿವಾನಂದರು, ಒಬ್ರಿಗೆ ಗೊತ್ತಾಗುತ್ತೆ. ಒಬ್ಬರು ಮಾತ್ರ ಹೇಳ್ತಾರೆ. ಸೊ ಶಿವಾನಂದರು ಅಲ್ಲಿ ಒಂದು ಪ್ರೆಸ್ ಇದೆ, ಆ ಪ್ರೆಸ್ಸಲ್ಲಿ ಅವ್ರೊಂದು ಪುಸ್ತಕ ಮುದ್ರಣ ಆಗ್ತಾಯಿದೆ. ಅಲ್ಲಿ ಹೋದರೆ ನೀನು ನೋಡಪ್ಪ ಸಿಗ್ಬೋದು, ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಸ್ವಾಮಿಗಳು ಸರಿ ಆಯಿತು ಅಂತ ಸೀದಾ ಪ್ರೆಸ್ ಹತ್ರ ಹೋಗ್ತಾರೆ. ಅವ್ರು ಹೇಳ್ತಾರೆ, ಸೊ ಇಲ್ಲ ಅವ್ರು ಬರ್ತಾರೆ, ದಿನದಲ್ಲಿ 1-2 ಸರಿ ಬರ್ತಾರೆ. ಒಂದೊಂದ್ಸರಿ ಏನೋ ಟ್ರಾವೆಲಿಂಗಲ್ಲೆಲ್ಲ ಇದ್ದರೆ, ಯಾತ್ರೆಯಲ್ಲಿದ್ದರೆ ಬರೋದಿಲ್ಲ ಅವರು ಅಂತ ಹೇಳ್ತಾರೆ. ಸರಿ ಆಯ್ತು, ಇಲ್ಲಿ ಹೋಗಿ ಆ ಪ್ರೆಸ್ಸಲ್ಲಿ ಕೇಳ್ತಾರೆ, ಎಲ್ಲಿರ್ತಾರೆ ಶಿವಾನಂದ್ರೆ, ಅವರು ಉಳ್ಕೊಳ್ಳೋ ಜಾಗ ಯಾವುದು ಅಂತ. ಅವ್ರಿಗೆ ಡೆಕ್ಕನ್ ಜಮ್ಖಾನ ಅಂತ ಒಂದು ಜಾಗ ಇದೆ, ಅಲ್ಲಿ ಅವರು ಪುಣೆಯಲ್ಲಿ ಅಲ್ಲಿ ಉಳ್ಕೊಳ್ತಾರೆ. ಅವರು ಅಲ್ಲಿ ಯಾತ್ರಿ ಬಂಗ್ಲೆಗಳಲ್ಲಿ ಅವ್ರು ಉಳ್ಕೋತಾರೆ ಅಂತ. ಸೊ ಅಲ್ಲಿಂದ ಒಂದು 10-15 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿಂದ ಅವರು ತಿರ್ಗಾ ಒಂದು ಟಾಂಗ ತೊಗೊಂಡು ಹೋಗ್ತಾರೆ. ಇರೋಬರ ಮನೆಯೆಲ್ಲ ಚೆಕ್ ಮಾಡಿಬಿಡ್ತಾರೆ. ಅದು ಒಂದು ಡೆಕ್ಕನ್ ಜಮ್ಖಾನ ಅಂತ, ಅದು ಒಂದು ದೊಡ್ಡ ಏರಿಯಾ ಅಂತೆ. ಇರೋಬರ ಮನೆಯೆಲ್ಲ ಅಲ್ಲೆಲ್ಲ ಹೋಗಿ ಶಿವಾನಂದರು ಬೇಕು ಅಂತ ಕೇಳ್ತಾರೆ. ಯಾರಿಗೂ ಅವ್ರು ಸಿಗೋದೇ ಇಲ್ಲ, ಕೊನೆಗೆ ಸಿಗೋಲ್ಲ. ಸರಿ ಏನಪ್ಪ ಹಿಂಗೆ ಆಗೋಯ್ತು ಅಂತ ಒಂದು ರಾತ್ರಿ ಅಲ್ಲೇ ಯಾತ್ರಿ ಸ್ಥಳದಲ್ಲಿ ಅಲ್ಲೇ ಮಲ್ಕೊಂಡು ತಿರ್ಗಾ ಬೆಳಗ್ಗೆ ಆಮೇಲೆ ತಿರ್ಗಾ ಅವ್ರ ಮೈಂಡಿಗೆ ಬರುತ್ತೆ, ಇಲ್ಲ ನಾನು ಇಲ್ಲಿ ಸುಮ್ಮನೆ ಕಾಯೋದ್ರ ಬದಲು ತಿರ್ಗಾ ಪ್ರೆಸ್ ಹತ್ರ ಹೋಗ್ಬೇಡ, ಪ್ರೆಸ್ ಹತ್ರ ಹೆಂಗಿದ್ರು ಬರ್ತಾರಲ್ಲ, ನಾನು ಯಾಕೆ ಇಲ್ಲಿಗೆ ಬಂದೆ ಅಂತ ಅವರು ಅನ್ಸ್ಕೊಂಡು ತಿರ್ಗಾ ವಾಪಸ್ ಅಲ್ಲಿಂದ ನಡ್ಕೊಂಡೇ ಬರ್ತಾರೆ. ಟಾಂಗ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತಂತೆ, ಇವ್ರ ಹತ್ರ ದುಡ್ಡು ಕರಗ್ತಾ ಇರುತ್ತೆ. ಸರಿ ಆಯಿತು ಹೋಗೋಣ ಅಂತೇಳಿ ಟಾಂಗಲ್ಲಿ ಬರ್ತಾರೆ. ಆಮೇಲೆ ನೋಡಿದ್ರೆ ಇವರಲ್ಲಿ ಹೋಗೋ ವರ್ಷದಲ್ಲಿ ಬೆಳಗ್ಗೆ 10 ನಿಮಿಷದ ಮುಂಚೆನೇ ಶಿವಾನಂದರು ಬಂದು ಹೋಗ್ಬಿಟ್ರಲ್ಲಪ್ಪ, ನೀನು ನೋಡ್ರೆ ಇವಾಗ ಬಂದಿದ್ಯಾ ಅಂತ ಹೇಳ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಅವರು ರಾತ್ರಿ ಎಲ್ಲ ಕಾಯ್ತಾರೆ, ತಿರ್ಗಾ ಬರೋಲ್ಲ. ಇನ್ನೊಂದು ದಿನ ಕಾಯ್ತಾರೆ, ಅವತ್ತು ಸಿಗೋದಿಲ್ಲ, ಶಿವಾನಂದರು ಬರೋದೇ ಇಲ್ಲ ಪ್ರೆಸ್ಸಿಗೆ. ಸರಿ ಇನ್ನು ನನಗೆ ಅವರನ್ನು ನೋಡುವಂಥ ಯೋಗ ಇಲ್ಲ, ಸರಿ ಇನ್ನು ನಾನು ಜೀವನ ಮುಗಿಸ್ಕೊಂಬೇಡ, ಸುಮ್ಮನೆ ಇನ್ಯಾಕೆ ಅಂತ ಹೋಗಿ ಒಂದು
ನೀರಲ್ಲಿ ಬಿದ್ದು ಹಾರಿ ನನ್ನ ಜೀವನ ಮುಗಿಸ್ಕೊಂಬೋಣ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸರಿ ಆಯ್ತು, ಇನ್ನು ನನ್ನ ಜೀವನ ಕೊನೆಗೊಳಿಸ್ಕೊಂಬಿಡೋಣ ಅಂತ ಅಲ್ಲಿ ಹೋಗಬೇಕಂದ್ರೆ, ಅಲ್ಲಿ ಅವ್ರು ನಡ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿ ಒಂದು ರೋಡ್ ಸೈಡಲ್ಲಿ ಒಬ್ಬರು ಹೀಗೆ ಎಲ್ಲ ಸ್ವಾಮೀಜಿಯ ವೇಷಭೂಷಣದಲ್ಲಿ ಒಬ್ಬರು ಕೂತಿರ್ತಾರೆ. ಕೂತ್ಕೊಂಡು ಅಲ್ಲಿ ಪುಸ್ತಕದ ಮಳಿಗೆಯಲ್ಲಿ ಪುಸ್ತಕಗಳೆಲ್ಲ ನೋಡ್ತಾ ಇರ್ತಾರೆ. ಯಾರು ಇರ್ಬೋದು, ಕೊನೆಗೆ ಒಂದ್ಸರಿ ಹೋಗಿ ಮಾತಾಡ್ಸೇ ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಅಲ್ಲಿ ಅವ್ರ ಹತ್ರ ದ್ವಾರಪಾಲಕರ ಇರ್ತಾರಲ್ಲ, ಬಾಡಿ ಗಾರ್ಡ್ ಥರ ಅವರೆಲ್ಲ ಇರ್ತಾರಲ್ಲ, ಅವ್ರನ್ನ ಕೇಳ್ತಾರೆ ಯಾರು ಇವರು ಅಂತ ಕೇಳ್ತಾರೆ. ಅವರು ಸುಮ್ಮನೆ ಇರು, ಶಿವಾನಂದ್ರವರು ಅಂತ ಹೇಳ್ತಾರೆ. ಸೊ ಅವ್ರು ತಕ್ಷಣ ಹೋಗಿ ಅವ್ರ ಕಾಲಕ್ಕೆ ಬಿದ್ದು, ನಾನು ನಿಮಗೋಸ್ಕರ ಅಲ್ಲಿಂದ ಎಲ್ಲ ಬಂದಿದ್ದೀನಿ ಹಂಗೆ ಅಂತೆಲ್ಲ ಹೇಳಿ ಕೊನೆಗೂ ನೀವು ಸಿಕ್ಕಿದ್ರಿ ಹಂಗೆ ಹಿಂಗೆ ಅಂತ. ಆಮೇಲೆ ಕೇಳ್ತಾರೆ ಯಾರು ನೀನು ಅಂತ ಕೇಳ್ತಾರೆ. ಸೊ ಹಿಂಗೆ ನಾನು ನಿಮಗೆ ಪತ್ರ ಬರೆದಿದ್ದೆ, ನಾನು ರಾಘವ ಅಂತ ನನ್ನ ಹೆಸರು ಅಂತ ಹೇಳಿದಾಗ ಸೊ ಅವರು ರಾಘವ ಕಣ್ಣು ಹಿಡಿತಾರೆ. ಅವರು ಶಿವಾನಂದ್ರ ಕಣ್ಣು ಹಿಡಿದು ಕೊನೆಗೂ ಸಿಕ್ಕದೆಲ್ಲ ಬಂದಿಲ್ಲ, ಒಳ್ಳೇದಾಗಲಿ ಅಂತ ಕರ್ಕೊಂಡು ಅವ್ರನ್ನ ಡೆಕ್ಕನ್ ಜಮ್ಖಾನ್ ಅಂತ ಹೇಳಿದ್ರೆ ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಆಮೇಲೆ ಅವ್ರಿಗೆಲ್ಲ ಊಟ ಮತ್ತು ಸ್ನಾನದ್ದು ಮತ್ತು ಬಟ್ಟೆ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಹೇಳ್ತಾರೆ, ನೋಡಪ್ಪ ಇದು ತುಂಬ ಕಠಿಣವಾದ ಮಾರ್ಗ ಇದು. ಸೊ ಆಧ್ಯಾತ್ಮ ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿರೋಂಥದ್ದಲ್ಲ, ತುಂಬ ಕಠಿಣವಾದ ಮಾರ್ಗ. ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಮತ್ತೆ ಊರಿಗೆ ಹೋಗ್ಬಿಡು. ಯಾಕೆ ನಿನ್ನನ್ನು ನೆನೆಸ್ಕೊಂಡು ಮನೇಲಿ ತುಂಬ ಜನ ಎಲ್ಲ ಕಾಯ್ತಾ ಇರ್ತಾರೆ, ಮತ್ತು ನಿನ್ನನ್ನು ನೆನೆಸ್ಕೊಂಡು ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಮನೇಲಿ. ನೀನು ಹೀಗೆ ಏಕಾಏಕಿ ಬಂದು ಈ ಥರ ಆಧ್ಯಾತ್ಮ ಸಾಧನೆ ಅಂತೆಲ್ಲ ನೀನು ತಲೆಗೆ ಹಚ್ಕೊಂಡು ಹಿಂಗೆ ಬರೋದು ಇದು ಒಳ್ಳೇದಲ್ಲ ನಿನಗೆ. ಸೊ ಶೋಭೆ ತರುವಂಥದ್ದಲ್ಲ, ನೀನು ಮನೆಗೆ ಹೋಗ್ಬಿಡು ಅಂತ ಹೇಳ್ತಾರೆ. ಬಟ್ ಅವ್ರು ಇಷ್ಟೆಲ್ಲ ಬಿಟ್ಟು ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿಕೊಂಡು ಮನೆ ಬಿಟ್ಟು ಎಷ್ಟು ವರ್ಷದಿಂದ ಎಲ್ಲ ಆಚೆ ಬಂದು ಇವಾಗ ತಿರ್ಗಾ ಮನೆಗೆ ಹೋಗು ಅಂತ ಹೇಳ್ತಾ ಇದ್ರೆ ನನಗೆ ಆಗೋದೇ ಇಲ್ಲ. ಒಂದು ನನ್ನ ಶಿಷ್ಯತ್ವ ಅಂತ ನೀವು ಸ್ವೀಕಾರ ಮಾಡಿ, ಇಲ್ಲ ಅಂದರೆ ನಾನು ನನ್ನ ದಾರಿ ಅಂದರೆ ಪ್ರಾಣ ಬಿಡೋದಕ್ಕೆ ನಾನು ಹೋಗ್ತಾ ಇದ್ದಲ್ಲ, ಸೊ ನನ್ನ ದಾರಿ ನೋಡ್ಕೊಳ್ತೀನಿ. ಸೊ ಅವರು ಸರಿ ಆಯಿತು, ಇಷ್ಟು ಮಟ್ಟಿಗೆ ನೀನು ಇದು ಮಾಡ್ಕೊಂಡ್ರೆ ನಾನು ಒಂದು ಸ್ವಲ್ಪ ಕಣ್ಮುಚ್ಚಿ ಅವ್ರು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡಿಕೊಂಡು ದೇವರ ಸಂಕಲ್ಪ ಆಗಿದೆ, ನಿನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತೀನಿ, ನನ್ನ ಜೊತೆಗೆ ಇರು, ಇನ್ನು ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಸೊ ನನ್ನ ಜೊತೆಗೆ ಇರು ಅಂತ ಹೇಳ್ತಾರೆ. ಆವಾಗ ಅವ್ರನ್ನ ಶಿಷ್ಯನಾಗಿ ಶಿವಾನಂದ ಸ್ವಾಮಿಗಳು ಸ್ವೀಕಾರ ಮಾಡ್ತಾರೆ. ಸೊ ಇಷ್ಟು ಕತೆ ಈ ಸಂಚಿಕೆಗೆ. ಸೊ ಮುಂದಿನ ಸಂಚಿಕೆಗೆ ನೋಡೋಣ ನೆಕ್ಸ್ಟ್ ಮುಂದಕ್ಕೆ ಏನಾಗುತ್ತೆ ಅಂತ. ಓಕೆ, ಹಾಂ, ಕೊನೆಗೆ ಗುರುಗಳು ಸಿಗ್ತಾರೆ. ಲಾಸ್ಟ್ ಟೈಮ್ ನೀವೇನು ಕ್ವಶನ್ ಕೇಳಿದ್ರಿ? ಹಾಂ, ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳಿದ್ನಲ್ಲ, ಬಿಲೀಫ್ ಸಿಸ್ಟಮು ಮತ್ತು ದೇವ್ರ ಬಗ್ಗೆ ಕೇಳಿದ್ರಿ ಅಲ್ಲ. ಸೊ ದೇವರು ಇದೆಲ್ಲ ನಂಬಿಕೆ, ದೇವರು ಆ್ಯಕ್ಚುಲಿ ದೇವರು ಅನ್ನೋದು ಅದೇ ರಾಘವೇಂದ್ರ ಸ್ವಾಮಿಗಳು ದೇವ್ರನ್ನ ಹುಡ್ಕೊಂಡು ಹೋಗಿ ನೋಡಿ ಎಲ್ಲ ಕಾಕತಾಳಿ ಹಂಗೆ ನೋಡಿ ದೇವ್ರದ್ದು ಟಾಪಿಕ್ಕೆ ತಿರ್ಗಾ ಇಲ್ಲಿ ಸ್ವಾಮಿಗಳ ಸ್ಟೋರಿನಲ್ಲೂ ದೇವ್ರ ಟಾಪಿಕ್ಕೆ ಬಂತು. ಆ್ಯಕ್ಚುಲಿ ದೇವ್ರು ಅನ್ನೋದು ಇಟ್ಸ್ ವೆರಿ ವಾಸ್ಟ್ ಟಾಪಿಕ್ ಇದು. ಹೆಂಗೆ ಹೇಳೋದು ಇದು, ಮತ್ತು ತುಂಬ ಸೂಕ್ಷ್ಮವಾದ ಟಾಪಿಕ್ಕು ಅಷ್ಟೇ ದೇವರು ಅನ್ನೋದೆಲ್ಲ. ಸೊ ವಾಸ್ತು ಸೂಕ್ಷ್ಮ ಮತ್ತು ಎಷ್ಟೊಂದು ತಲೆಗಳೇ ಉಳ್ಳೋಗ್ಬಿಟ್ಟಿದ್ದಾವೆ ದೇವ್ರ ಟಾಪಿಕಲ್ಲಿ. ಸೊ ಈಗ ನಾನು ಅದನ್ನು ಮಾತಾಡೋಕ್ಕೆ ಹೋಗಿ ಅಂದರೆ ಇದು ತುಂಬ ಸೂಕ್ಷ್ಮವಾಗಿರೋದು. ನನಗಿರೋ ಪರಿಜ್ಞಾನದ ಮಟ್ಟಿಗೆ ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದು ಸರಿ ಅಂದರೆ ಅನಿಸಿದ್ರೆ ಸ್ವೀಕಾರ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ನಾನು ಹೇಳೋದಲ್ಲ, ಮೊದಲಿಂದ ಹೇಳೋದೇ ನಾನು ಹೇಳೋದೆಲ್ಲ ಸರಿ ಅಂತ ನಾನು ಯಾವತ್ತೂ ವಾದ ಮಾಡೋಕ್ಕೆ ಹೋಗಲ್ಲ. ಸರಿ ಅನ್ಸಿದ್ರೆ ತೊಗೊಳ್ಬೋದು, ಆರ್ ಎಲ್ಸ್ ಹ್ಯಾವ್ ಲಿಬರ್ಟಿ ಟು ಇಗ್ನೋರ್ ಅಂತ. ಸೊ ನಾನಂದ್ರೆ ಯಾರು ಹೇಳಿದ್ದೆ ಅಷ್ಟೇ, ನಾವು ಜೀವನದಲ್ಲಿ ಅದೊಂದು ಅಳವಡಿಸ್ಕೊಂಡಿರ್ಬೇಕು. ಯಾರು ಹೇಳಿದ್ದೇ ಆಗಲಿ ಸರಿ ಅನ್ಸ್ತಾ ತೊಗೊಳ್ಬೋದು, ಸರಿ ಅನಿಸ್ಲಿಲ್ವಾ ತಿರಸ್ಕಾರ ಮಾಡೋದಕ್ಕೆ ಎಲ್ಲರಿಗೂ ಆ ಅರ್ಹತೆ ಇದ್ದೇ ಇರುತ್ತೆ. ಸೊ ದೇವರು ಅನ್ನೋದು ಟಾಪಿಕ್ಕು ತುಂಬ ಕಾಂಪ್ಲೆಕ್ಸ್ ಟಾಪಿಕ್ ಇದು. ದೇವರು ಅನ್ನೋದು ಇದು ಜೈನಿಸಮಲ್ಲಿ ಅನೇಕಾಂತವಾದ ಅಂತ ಒಂದಿದೆ. ಅನೇಕಾಂತವಾದ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 5 ಜನ ಕಣ್ಣು ಕಾಣಿಸ್ದೇ ಇರೋರು ಆನೆ ಹೆಂಗಿದೆ ಅಂತ ನೋಡೋದಕ್ಕೆ ಹೋಗ್ತಾರೆ. ಒಂದು ಆನೆ ಇರುತ್ತೆ, 5 ಜನಕ್ಕೆ ಕಣ್ಣು ಕಾಣೋದಿಲ್ಲ. ಸೊ ಆನೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಹೋಗ್ತಾರೆ. ಸೊ ಒಬ್ಬ ಏನು ಮಾಡ್ತಾನೆ, ಆ ಕಾಲಿಂಗ್ ಸವರ್ತಾ ಬರ್ತಾನೆ. ಅವನಿಗನ್ಸುತ್ತೆ ಆನೆ ಒಳ್ಳೆ ಕಂಬ ಇದ್ದಂಗೆ ಇದೆಯಾ ಅನಿಸುತ್ತೆ. ಇನ್ನೊಬ್ಬ ಹೊಟ್ಟೆ ಸವರ್ತಾನೆ, ಹೊಟ್ಟೆ ಸವರ್ದಂಗೆ ಅನಿಸುತ್ತೆ, ಆನೆ ಒಳ್ಳೆ ಗೋಡೆ ಇದ್ದಂಗಿದೆ ಅಂತ ಅನಿಸುತ್ತೆ. ಇನ್ನೊಬ್ಬ ಸೊಂಡ್ಲನ್ನ ಹಿಂಗೆ ಸವರ್ತಾರೆ, ಇದು ಒಳ್ಳೆ ಹೆಬ್ಬಾವು ಇದ್ದಂಗಿದೆ ಆನೆ ಅಂತಾನೆ. ಇನ್ನೊಬ್ಬ ಬಂದು ದಂತ ಹಿಂಗೆ ಸವರ್ತಾನೆ, ದಂತ ಸವರಂಗೆ ಅನಿಸುತ್ತೆ. ಅವನು ಆನೆ ಒಂಥರ ನುಣುಪಾಗಿದೆಯಪ್ಪ, ನುಣುಪಾಗಿದ್ದು ಬರ್ತಾ ಸಣ್ಣಗಾಗುತ್ತೆ ಅಂತ ಹೇಳ್ತಾನೆ. ಇದು ಆನೆ ಹೆಂಗಿದೆ ಅಂತ ಯಾರ್ದು ಕರೆಕ್ಟಾಗಿದೆ, ಯಾರ ದೃಷ್ಟಿಕೋನ ಸರಿಯಾಗಿದೆ? ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ಎಲ್ಲರೂ ಕರೆಕ್ಟೇನೆ, ಬಟ್ ಯಾರಿಗೂ ಫುಲ್ ಪಿಕ್ಚರ್ ಗೊತ್ತಾಗಿಲ್ಲ. ಸೊ ಆನೆ ಅಂದ್ರೆ ಏನು ಅಂತ ಯಾರಿಗೂ ಗೊತ್ತಾಗಿಲ್ಲ.
ಬಟ್ ಎಲ್ಲರೂ ಅವರ ದೃಷ್ಟಿಕೋನಕ್ಕೆ ನೋಡ್ಕೊಳ್ತಾ ಹೋಯ್ತು ಅಂದರೆ ಅವ್ರಿಗೆ ಕಾಣಿದೆ. ಇನ್ ದ ಸೇಮ್ ವೇ ದೇವರು ಅನ್ನೋದನ್ನು ಫುಲ್ ಇಟ್ಸ್ ಅ ಕಾಂಪ್ಲೆಕ್ಸ್. ನಾವು ಅಷ್ಟು ಈಸಿಯಾಗಿ ನಾವು ಇಲ್ಲಿ ಕೂತ್ಕೊಂಡು ಒಂದು ದೇವ್ರು ನಿಂತಿಂದ ಹೇಳೋಕ್ಕಾಗಲ್ಲ. ಮತ್ತು ಎಲ್ಲರೂ ಅವ್ರವ್ರ ಮಟ್ಟಿಗೆ ಅವರ ದೃಷ್ಟಿಕೋನದಲ್ಲಿ ಅವರವ್ರ ನಂಬಿಕೆಯ ಮಟ್ಟಿಗೆ ಎಲ್ಲರೂ ಅವರವರು ಏನೋ ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರ್ತಾರೆ. ಮತ್ತು ಹೇಮಂತ್ ಸರ್ ಲೇಟ್ ಆಯಿತಾ? ಓಕೆ. ಸೊ ಅವರ ದೃಷ್ಟಿಕೋನಕ್ಕೆ ತಕ್ಕನಾಗೆ ನೋಡ್ತಾ ಇರ್ತೀವಿ. ಮತ್ತು ಇದೊಂದು ಸ್ವಲ್ಪ ಸೈನ್ಸಿಂದ ನೋಡ್ಕೊಳ್ತಾ ಹೋಯ್ತು ಅಂದರೆ ಸೊ 2 ವಾದ ಬರುತ್ತೆ. ಒಂದು ಎವಲ್ಯೂಷನಿಸಮ್ ಅಂತ ಹೇಳ್ತೀವಿ, ಇನ್ನೊಂದು ಕ್ರಿಯೇಷನಿಸಮ್ ಅಂತ ಹೇಳ್ತೀವಿ. ಎವಲ್ಯೂಷನಿಸಮ್ ಅಂತ ಹೇಳಿದ್ರೆ ತನ್ನ ಪಾಡಕ್ಕೆ ತಾನು ಜಗತ್ತು ಹಾಗೆ ಸೃಷ್ಟಿ ಆಗ್ತಾ ಬಂದ್ಬಿಡ್ತು ಅನ್ನೋವಂಥದ್ದು ವಾದ ಬಂದು ಎವಲ್ಯೂಟ್ ಆಯಿತು ಅಂತ ಹೇಳ್ತೀವಲ್ಲ, ಇದು ಬಂದು ಎವಲ್ಯೂಷನ್ಸ್. ಕ್ರಿಯೇಷನಿಸಮ್ ಅಂತ ಹೇಳಿದ್ರೆ ಯಾರೋ ಬಂದು ಸೃಷ್ಟಿ ಮಾಡಿದ್ರು ಇದನ್ನ ಏನು ಈ ಪ್ರಕೃತಿಯನ್ನು ಕಂಪ್ಲೀಟ್ ಇದು ಜಗತ್ತನ್ನು ಸೃಷ್ಟಿ ಮಾಡಿರುವಂಥದ್ದು ಒಂದು ಕ್ರಿಯೇಷನಿಸಮು. ಎವಲ್ಯೂಷನಿಸಮ್ ವಾದ ಮಾಡೋರು ಸೈನ್ಸ್ನ ತುಂಬ ಬ್ಯಾಕ್ಗ್ರೌಂಡಾಗಿ ಇಟ್ಕೊಳ್ತಾರೆ. ಕ್ರಿಯೇಷನಿಸಮ್ ವಾದ ಮಾಡುವಂಥವ್ರು ದೇವ್ರನ್ನ ಬ್ಯಾಕ್ಗ್ರೌಂಡಾಗಿ ಇಟ್ಕೊಳ್ತಾರೆ. ದೇವರನ್ನೆಲ್ಲ ಸೃಷ್ಟಿ ಮಾಡ್ದ, ಸೃಷ್ಟಿಕರ್ತ ಅವನು, ಹಿಂಗೆಲ್ಲನೂ ಬಂದು ಕ್ರಿಯೇಷನಿಸಮ್ ಯಾರು ಇದನ್ನೆಲ್ಲ ಸೃಷ್ಟಿಸ್ದ ಅಂತ ನಂಬುವಂಥವ್ರು ಇದನ್ನ ಇಟ್ಕೊಳ್ತಾರೆ. ಎವಲ್ಯೂಷನಿಸಮ್ ವಾದ ಮಾಡುವಂಥವ್ರು ಇದೆಲ್ಲ ಏನು ತನ್ನಕ್ಕೆ ತಾನೇ ಆಯಿತು ಸೈನ್ಸ್ನ ಆಧಾರವಾಗಿ ಇಟ್ಕೊಳ್ತಾರೆ. ಸೊ ಇನ್ನೂ ಡೆಪ್ತ್ ಹೋಯ್ತು ಅಂದರೆ ಇನ್ನೊಂದಷ್ಟು ಲಾಜಿಕಲ್ ಥಿಂಕರ್ಸ್ ಏನು ಮಾಡ್ತಾರೆ ಅಂದರೆ ಸೊ ಅವರೊಂದಷ್ಟು ಥಿಯರಿಗಳನ್ನು ಬಿಡ್ತಾರೆ. ಸೊ ಹಿಂಗೆ ಇರಬಹುದು ಅಂತ ಒಂದಷ್ಟು ಥಿಯರಿ ಹೇಳ್ತಾರೆ. ಮತ್ತು ನೀವು ಇನ್ನೆಲ್ಲ ವಾದ ನೋಡ್ಕೊಳ್ತಾ ಹೋಯ್ತು ಅಂದರೆ ಎಲ್ಲನೂ ಸರಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ನಲ್ಲ ಆನೆ ಟಚ್ ಮಾಡೋದು ಸೇಮ್ ಹಾಗೇನೆ ಅವ್ರ ಮುಗಿನೇರಕ್ಕೆ ಎಲ್ಲನೂ ಸರಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಲಾಜಿಕಲ್ ಥಿಂಕರ್ಸ್ದು ಕೆಲವೊಂದೆಲ್ಲ ನೋಡಿ, ನೀವು ಅಷ್ಟು ಈಸಿಯಾಗಿ ನೀವು ಅವ್ರು ನೆಗೆಟಿವ್ ಮಾಡೋಕ್ಕಾಗಲ್ಲ. ಆ ವಾದಗಳನ್ನು ನೀವು ಅಷ್ಟು ಈಸಿಯಾಗಿ ತೆಗ್ದಾಕೋಕ್ಕೂ ಆಗಲ್ಲ. ಮತ್ತು ಅಕ್ಸೆಪ್ಟ್ ಮಾಡೋದನ್ನು ಅಷ್ಟೊಂದು ಸುಲಭವಾಗಿ ಅಕ್ಸೆಪ್ಟ್ ಮಾಡೋದನ್ನು ಸರಿ ಹೋಗಲ್ಲ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ವಾದ ಹೇಳ್ತೀನಿ ನೋಡಿ. ಈಗ ನಾವು ಚೆಸ್ ಆಡ್ತಾ ಇರ್ತೀವಲ್ಲ, ಚೆಸ್ಸಲ್ಲಿ ಕೆಲವೊಂದೆಲ್ಲ ಪಾನ್ಸ್ ಎಲ್ಲ ಇರುತ್ತೆ, ಕುದುರೆ ಇರುತ್ತೆ, ಆನೆ ಇರುತ್ತೆ, ಒಂಟೆ ಇರುತ್ತೆ, ರಾಜ ರಾಣಿ ಕಾಲಾಳು ಎಲ್ಲರೂ ಇರ್ತಾರೆ. ಸೊ ನಾವು ಆಡ್ತಾ ಇರ್ತೀವಿ ಚೆಸ್ಸು. ಅಕಸ್ಮಾತು ಅಲ್ಲಿರೋ ಆನೆ ಕುದುರೆ ಒಂಟೆ ಇದೆಲ್ಲ ನಾನೇ ಏನು ಆಡ್ತಾಯಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ರೆ ಸೊ ಇದು ಲಾಜಿಕಲ್ ಅನಿಸುತ್ತಾ ನಿಮಗೆ? ಅದು ಕಂಟ್ರೋಲ್ ನಾನು ಮಾಡ್ತಾಯಿತ್ತು ಅಂದರೆ ನನ್ನ ಕಂಟ್ರೋಲ್ ಇತ್ತು ಅಂದರೆ ದೆನ್ ನಾನು ಮಾಡ್ತಾಯಿದ್ದೀನಿ, ನನ್ನ ಹಿಡಿತದಲ್ಲಿದೆ ಅಂತ ಅರ್ಥ. ಬಟ್ ಇದು ಯಾವುದೋ ಅವ್ರ ಕಂಟ್ರೋಲ್ ಇಲ್ಲ, ನಾವೇ ಆಡಿಸ್ತಾ ಇದ್ದೀವಿ, ಅದಕ್ಕೆ ಅದು ಆಡ್ತಾ ಇದೆ. ನಾವು ಎತ್ತಿ ಡಬ್ಬಕ್ಕೆ ಹಾಕಿದ ತಕ್ಷಣ ಅದು ಹೊರಟೋಗ್ಬಿಡುತ್ತೆ. ಇನ್ ದ ಸೇಮ್ ವೇ ಈಗ ಫ್ಯಾನ್ ನಾನು ಸ್ವಿಚ್ ಆನ್ ಮಾಡಿದ ತಕ್ಷಣ ಫ್ಯಾನ್ ತಿರುಗುತ್ತೆ. ಅಕಸ್ಮಾತ್ ಫ್ಯಾನ್ ನಾನೇ ತಿರುಗ್ತಾ ಇದ್ದೀನಿ ಅಂದ್ಕೊಂಡ್ಬಿಟ್ರೆ ಸೊ ದಟ್ಸ್ ನಾಟ್ ಅ ರೈಟ್ ಲಾಜಿಕ್ ಅಲ್ವಾ? ಇನ್ ದ ಸೇಮ್ ವೇ ನಮಗೆ ಇವಾಗ ಮನುಷ್ಯರು ನಾವು ನಮ್ಮಲ್ಲಿ ಏನು ಕಂಟ್ರೋಲ್ ಇದೆ? ಉಸಿರಾಟ ಯಾವಾಗ ಉಸಿರು ಹೋಗ್ಬಿಡುತ್ತೆ ಗೊತ್ತಿಲ್ಲ, ನಮ್ಮ ಕಂಟ್ರೋಲಲ್ಲಿಲ್ಲ. ನಾವು ಯಾವಾಗ ಹುಡ್ತೀವಿ ನನ್ನ ಕಂಟ್ರೋಲಲ್ಲಿಲ್ಲ, ಯಾವಾಗ ಸಾಯ್ತೀನಿ ನನ್ನ ಕಂಟ್ರೋಲಿಲ್ಲ, ನಮ್ಮ ಮೈಂಡಲ್ಲಿ ಬರೋ ಥಾಟ್ಸು ನನ್ನ ಕಂಟ್ರೋಲಲ್ಲಿಲ್ಲ. ಈ ಥಾಟ್ಸ್ ಎಲ್ಲಿಂದ ಬರುತ್ತೆ ಅಂತ ಯಾರು ಹೇಳೋಕ್ಕಾಗಲ್ಲ, ಎಲ್ಲಿಂದನೂ ಬರುತ್ತೆ ಥಾಟ್ಸು. ಮತ್ತು ಒಂದು ಥಾಟ್ ನೀವು ಆಚೆನೂ ತೆಗಿಯೋಕ್ಕಾಗಲ್ಲ, ಒಂದು ಥಾಟ್ ಒಳಗೆ ತುರ್ಕೋಕ್ಕೂ ಆಗಲ್ಲ. ಇವಾಗ ಯಾವುದೋ ಒಂದು ಥಾಟ್ ಆಚೆ ತೆಗಿಯೋಕೆ ಹೋಗಿ ನೋಡೋಣ, ಈ ಥಾಟ್ ನನಗೆ ಬರೋದು ಬೇಡ ಅಂತ ಹೇಳಿ ನಾವು ಅಲ್ಲೇ ಸುತ್ತೊಡೆದು ಬಿಡ್ತೀವಿ. ಆ ಥಾಟಿಂದ ಆಚೆನೇ ಬರೋಕ್ಕಾಗಲ್ಲ. ಸೊ ಒಂದು ಥಾಟ್ ಅದು ಎಲ್ಲಿಂದ ಬಂದು ಥಾಟ್ಸ್ ಅನ್ನೋದು ಗೊತ್ತಿಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಮತ್ತು ಅಟ್ ದ ಎಂಡ್ ಆಫ್ ದ ಡೇ ನಮ್ಗೆ ಏನೂ ಕಂಟ್ರೋಲಲ್ಲಿಲ್ಲ. ಬಟ್ ಸ್ಟಿಲ್ ನಾನು ಹೆಡ್ಡು ಅಂತ ಅಂದ್ಕೊಳ್ಳೋದು ಇದೆಷ್ಟು ಮಟ್ಟಿಗೆ ಸರಿ ಅಂತ. ಸೊ ಅಂದರೆ ಸಮ್ಮನ್ ಇಸ್ ದೇರ್, ಬೇರೆ ಏನೋ ಯಾರೋ ಇದ್ದಾರೆ, ಯಾರೋ ಅಂತ ನಮ್ಮನ್ನು ಪಾಂತರ ಯೂಸ್ ಮಾಡ್ತಾ ಇದ್ದಾರೆ, ನಾವು ಅವನ ಆಟದಲ್ಲಿ ನಾವಿದ್ದೀವಿ ಅಷ್ಟೇ ಅನ್ನುವಂಥದ್ದು ಒಂದು ಲಾಜಿಕ್. ಸೊ ಇದು ಬಂದು ಒಂದು ಥಿಯರಿ. ಇದ್ರಲ್ಲಿ ಅಕ್ಸೆಪ್ಷನ್ಸ್ ಇದೆಯಾ? ಸರಿ ಅನ್ಸುತ್ತಾ ಒಂದು ತಕ್ಕಮಟ್ಟಿಗೆ? ಸೊ ನಮ್ಮ ಕೈಲಿ ಏನೂ ಕಂಟ್ರೋಲ್ ಇಲ್ಲ ಅಂದರೆ ಯಾರೋ ನಮ್ಮನ್ನು ಆಡಿಸ್ತಾರೆ, ನಾವು ಇದ್ದೀವಿ ಅನ್ನುವಂಥದ್ದು ಒಂದು ಕಂಟ್ರೋಲ್. ಇನ್ನೊಂದು ಲಾಜಿಕ್ ಇದೆ. ಇನ್ನೊಂದು ಬಂದು ಇವಾಗ ನೋಡಿ, ನಮಗೆ ಕನಸೆಲ್ಲ ಬೀಳುತ್ತೆ. ಕನಸು ಬೀಳ್ಬೇಕಂದ್ರೆ ನಮಗೆ ಈ ಕನಸು ಅಂತ ಅನಿಸಲ್ಲ, ಅದು ರಿಯಲಾಗೇ ಅನಿಸ್ತಾ ಇರುತ್ತೆ ನಮಗೆ. ಫೈನ್. ಸೊ ಮತ್ತು ಎದ್ದಾಗ ನಮ್ಗೆ ಗೊತ್ತಾಗುತ್ತೆ, ಓ ಇದು ನಾನು ಏನು ಅದು ಕನಸು ಬಿದ್ದಿದ್ದು, ಇದು ರಿಯಲ್ ಲೈಫ್ ಅಂತ ನಮ್ಗೆ ಅವಾಗ ಗೊತ್ತು. ಅಲ್ಲಿವರೆಗೂ ನಮ್ಮ ಕನಸನ್ನೇ ನಿಜ ಅಂದ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಸೊ ಕನಸಲ್ಲಿ ನಮ್ಗೆ ಏನೇನೋ ಇಲ್ಲಾಜಿಕಲಾಗಿ ಏನೋ ಬರ್ತಾ ಇರ್ತದೆ ನಮ್ಗೆ. ಅದಾದರೂ ಆ್ಯಕ್ಚುಲಿ ನಮ್ಗೆ ಅದು ಕನಸು ಅಂತ ಅನಿಸಲ್ಲ, ನಿಜ ಅನಿಸ್ತಾ ಇರ್ತೀವಿ. ಎದ್ದಾದ್ಮೇಲೆ ಮಾತ್ರ ನಮ್ಗೆ ಗೊತ್ತಾಗೋದು, ಓ ಅದು ಕನಸು ಅಂತ. ಇನ್ ದ ಸೇಮ್ ಇದೆಲ್ಲ ನಮ್ಮ ಕನಸು ಆಗಿರ್ಬೋದು, ನಾವೆಲ್ಲೋ ಒಂದು ಕಡೆ ಕ್ರಿಯೇಚರ್ ಆಗಿರ್ಬೋದು, ನಾವು ಯಾವಾಗ ನಿದ್ದೆ ಮಾಡ್ತಾ ಇರ್ಬೋದು, ನಿದ್ದೆಲಿ ಇದೆಲ್ಲ ಕನಸು ಬೀಳ್ತಾ ಇರ್ಬೋದು. ಪಾಸಿಬಿಲಿಟಿ ಅಲ್ಲಿ ಎಷ್ಟಾದಾಗ ಇಲ್ಲಿ ಸತ್ತೋಗ್ಬಿಡ್ಬೋದು ನಾವು. ಇಮ್ಯಾಜಿನೇಷನ್ ಅಲ್ಲ, ಲಾಜಿಕ್ಸ್. ಇದು ನಾನು ಹೇಳ್ತಾ ಇರೋದಲ್ಲ, ಯಾರೋ ಆಲ್ರೆಡಿ ಥಿಂಕ್ ಮಾಡಿರೋದು ಇದೆಲ್ಲನೂ. ಈಗ ನೋಡಿ, ಎಲ್ಲರೂ ಫಿಲಾಸಫರ್ಸೇ.
ಸೊ ಯಾವುದೋ ಜಗತ್ತಿನಲ್ಲಿ ನಾವು ಮತ್ತು ಕೇಳ್ಬೋದು ಹಾಗಾದರೆ ಇಷ್ಟು ವರ್ಷ ಆದಂಗೆ ಅಂತ. ವರ್ಷಗಳು ನಮ್ಗೆ ಮ್ಯಾಟ್ರ್ ಆಗಲ್ಲ. ಸಿ ನಾನು 100 ವರ್ಷ ಮನುಷ್ಯಂದು 70 ವರ್ಷ ಅಂದರೆ ಎಷ್ಟೊಂದು ಕ್ರಿಮಿಕೀಟಗಳು ಒಂದೇ ದಿನ ಬದುಕೋದು, ಬೆಳಗ್ಗೆ ಹೊಟ್ಟು ಸಂಜೆ ಸತ್ತೋಗ್ಬಿಡ್ತದೆ. ಅದನ್ನು ಕಂಪೇರ್ ಮಾಡಿದ್ರೆ 70 ವರ್ಷ ಎಷ್ಟೋ ಸಂವತ್ಸರ, ಎಷ್ಟೋ ವರ್ಷಗಳ ಥರ. ಇನ್ನು ಸೇಮ್ ವ್ಯಾಲಿಯಲ್ಲೂ ನಾವು ಮಲಗಿರ್ತೀವಲ್ಲ, ನಮ್ಮದು 70 ವರ್ಷ ಈಸ್ ಜಸ್ಟ್ ಒನ್ ಡೇ ಒನ್ ನೈಟ್ ಏನೋ ನಿದ್ದೆ ಮಾಡಿರೋ ಥರ ಇರ್ಬೋದು. ಇದೆಲ್ಲ ಕನಸೇ ಆಗಿರ್ಬೋದು, ಹೂ ನೋಸ್ ಇರ್ಬೋದು ಅಂತ ಅದೊಂದು ಲಾಜಿಕ್ಕು. ಮತ್ತು ಇನ್ನೊಂದು, ನಮಗೆ ಹೊಟ್ಟೆಲ್ಲ ವಾಮ್ಸ್ ಎಲ್ಲ ಇರುತ್ತಲ್ಲ, ಟೇಪ್ ವಾಮು ಏನೋ ವಾಮ್ಸ್ ಎಲ್ಲ ಇರುತ್ತಲ್ಲ ಹೊಟ್ಟೆ ಒಳಗಡೆ. ಸೊ ಅದು ನಮ್ಮ ಹೊಟ್ಟೆ ಒಳಗಿರುತ್ತೆ, ಬಟ್ ಅದೇ ಪ್ರಪಂಚ ಅಂದ್ಕೊಂಡು ಓಡಾಡ್ತಾ ಇರ್ತದೆ ಅಲ್ಲಿ. ಇನ್ ದ ಸೇಮ್ ವೇ ನಾವು ಮನುಷ್ಯರು, ನಾವು ಯಾರ್ದೋ ಹೊಟ್ಟೆನಲ್ಲಿ ಯಾವುದೋ ಗರ್ಭದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ಬೋದು. ಐ ಮೀನ್ ವೈಡರ್ ಸ್ಪೆಕ್ಟ್ರಮಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಸೊ ಇಟ್ಸ್ ಒಂದೊಳ್ಳೆ ಒಂದು ನಾವು ಇಲ್ಲಿದ್ದೀವಿ. ಮತ್ತು ಆ್ಯಕ್ಚುಲಿ ನೋಡ್ಕೊಂಬಂದರೆ ಹಂಗೆ ಇರೋದು. ಸೊ ಎಷ್ಟೊಂದು ಗ್ಯಾಲಕ್ಸಿಗಳಲ್ಲಿ ಮಿಲ್ಕಿ ವೇ ಗ್ಯಾಲಕ್ಸಿ ಅನ್ನೋದೊಂದು. ಮಿಲ್ಕಿ ವೇ ಗ್ಯಾಲಕ್ಸಿನಲ್ಲಿ ಎಷ್ಟೊಂದು ಸೋಲಾರ್ ಸಿಸ್ಟಮ್ಗಳಿದ್ದಾವೆ, ಎಷ್ಟೊಂದು ನಕ್ಷತ್ರಗಳಿದ್ದಾವೆ. ಆ ಎಷ್ಟೊಂದು ನಕ್ಷತ್ರಗಳಲ್ಲಿ ಸನ್ ಅನ್ನೋದು ಒಬ್ಬ ನಕ್ಷತ್ರ ಅಷ್ಟೇ. ಆ ನಕ್ಷತ್ರದಲ್ಲಿ ತಿರ್ಗಾ ಸೋಲಾರ್ ಸಿಸ್ಟಮ್ಗಳಲ್ಲಿ 9 ಗ್ರಹಗಳು, 9-8 ಗ್ರಹಗಳಿದ್ದಾವೆ. ಅದ್ರಲ್ಲಿ ಒಂದು ಗ್ರಹ ಬಂದು ಅರ್ಥದಲ್ಲಿರೋದು ನಾವು. ಸೊ ಒಳ್ಳೆ ಬಂತು ಅಂದರೆ ನಾವು ಏನೂ ಅಲ್ಲ ಇಲ್ಲಿ. ಸೊ ಅದು ನಾವು ಇಂಪಾರ್ಟೆಂಟ್ ಅಂದ್ಕೊಂಡು ಓಡಾಡ್ತಾ ಇರ್ತೀವಿ. ಮತ್ತು ರೋಬೋಟು ಮೂವಿ ನೋಡಿದ್ದೀರಾ? ಇಂಟ್ರೆಸ್ಟಿಂಗ್ ಆಗಿದೆಯಾ ಅಥವಾ ಸುಮ್ಮನೆ ಎಳೆದಾಡ್ತಾ ಇದ್ದೀರಾ? ಅಲ್ಲ, ನಾನೇನೋ ಮಾತಾಡ್ತೀನಿ, ನಿಮಗೆ ಕೇಳೋಕೆ ಇಂಟ್ರೆಸ್ಟ್ ಇದೆ. ಓಕೆ ಸರ್, ಕ್ಯಾರಿ ಆನ್ ಮಾಡಿ ಸರ್, ಏನು ತೊಂದರೆ ಇಲ್ಲ. ನಾನು 7 ಗಂಟೆಯಿಂದ ಹಾಕಿರ್ತೀನಿ, ಅದಕ್ಕೆ ನಾನು ಇದು ಮಾಡಿದೆ ಅವಾಗಲೇ. ಥ್ಯಾಂಕ್ ಯು ಸಾರಿ. ಸೊ ರೋಬೋಟು ಮೂವಿ ನೋಡಿದ್ದೀರಾ? ರಜನಿಕಾಂತ್. ರೋಬೋ 1 ನೋಡಿದ್ರೆ ರೋಬೋ 2ನ? ರೋಬೋ 2ನಲ್ಲಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಫಸ್ಟ್ ಏನಾಗುತ್ತೆ, ಅವನು ಒಳ್ಳೆ ರೋಬೋ ಆಗಿರ್ತಾನೆ. ಆಮೇಲೆ ತಿರ್ಗಾ ಅವನಿಗೆ ಇನ್ನೊಬ್ಬ ವಿಲನ್ ಬಂದು ಇನ್ನೊಂದು ಚಿಪ್ ಹಾಕ್ಬಿಡ್ತಾನೆ. ಚಿಪ್ ಹಾಕಿದ್ರೆ ಅದು ಫುಲ್ ನೆಗೆಟಿವ್ ಶೇಡಿಗೆ ಬಂದುಬಿಡುತ್ತೆ ಆ ರೋಬೋಟು. ಅದು ಎಷ್ಟು ಮಟ್ಟಿಗೆ ಇದಾಗಿ ಹೋಗ್ಬಿಡುತ್ತೆ, ಆ ರೋಬೋಟ್ ಏನು ಮಾಡುತ್ತೆ, ತಿರ್ಗಾ ಸೆಲ್ಫ್ ಕ್ರಿಯೇಷನ್ ಶುರು ಮಾಡಿಬಿಡುತ್ತೆ. ಇನ್ನೊಂದಷ್ಟು ರೋಬೋಟ್ಸ್ಗಳನ್ನ ಕ್ರಿಯೇಟ್ ಮಾಡಿಬಿಡುತ್ತೆ. ಅದು ಫುಲ್ಲು ಡಿಸ್ಟ್ರಕ್ಟಿವ್ ಆಗಿ ಓಡಾಡೋಕ್ಕೆ ಶುರು ಮಾಡಿಬಿಡುತ್ತೆ. ಎಷ್ಟೊಂದು ಎಲ್ಲ ನಾಶ ಮಾಡಿಕೊಂಡು ಕೊನೆಗೆ ಅದು ಸೃಷ್ಟಿ ಮಾಡ್ತಾನೆ ರೋಬೋಟು, ಅವನೇ ಸಾಯಿಸೋಕ್ಕೆಲ್ಲ ಓಡಾಡ್ತಾ ಇರ್ತದೆ. ಸೊ ಸೊ ಅವನೇ ಸಾಯಿಸೋದಕ್ಕೆ ಓಡಾಡ್ತಾ ಇರ್ತಾರೆ ರೋಬೋಟು. ಇನ್ ದ ಸೇಮ್ ವೇ ನಮ್ಮನ್ನು ಯಾರೋ ಒಬ್ಬ ಸೃಷ್ಟಿ ಮಾಡಿರ್ಬೋದು. ನಾವು ವಿ ಮೈಟ್ ಬಿ ರೋಬೋಟ್ಸ್, ನಮ್ಮನ್ನೇ ನಾವು ರೀಪ್ರೊಡ್ಯೂಸ್ ಮಾಡೋ ಕೆಪಾಸಿಟಿ ಬಂದಿರ್ಬೋದು. ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ್ರೆ ನಾವು ಸಾಯಿಸ್ಬಿಟ್ಟು ಇವಾಗ ನಾವೇ ರೀಪ್ರೊಡ್ಯೂಸ್ ಮಾಡಿಕೊಂಡು ನಾವೇ ಇದು ಮಾಡ್ಕೊಂಡು ನಾವು ಇಲ್ಲಿವರೆಗೂ ಬಂದಿರ್ಬೋದು. ಸೊ ಫಿಲಾಸಫಿ ಅಸಂಪ್ಷನ್ ಅಲ್ಲ, ಐ ಮೀನ್ ನೀವು ಲಾಜಿಕಲಾಗಿ ಥಿಂಕ್ ಮಾಡಿದ್ರೆ ಇರ್ಲೂಬೋದು ಅಂತ ಹೇಳ್ಬೋದು. ಅಸ್ಯೂಮ್ ಅಂತಂದರೆ ಏನೋ ಸುಮ್ಮನೆ ಉಡಾಫೆ ಥರ, ಇದು ಉಡಾಫೆನಲ್ಲಿ ಇದೆಲ್ಲ. ಮತ್ತು ಇನ್ನೊಂದು ಫಿಲಾಸಫಿನೇ ಇದೆ ಇದ್ರ ಹಿಂದೆಗಡೆ. ಚಾರ್ವಾಕ ಅಂತ ಒಂದು ಫಿಲಾಸಫಿ ಇದೆ. ನಮ್ಮ ಅಷ್ಟೂ ದರ್ಶನಗಳನ್ನು ಆಪೋಸಿಟಿಗೆ ನಿಂತ್ಕೊಂಡು ಎದುರಿಸಿದ್ದು ಒಂದು ಫಿಲಾಸಫಿ ಅಂದರೆ ಚಾರ್ವಾಕ ಈಸ್ ಕಂಪ್ಲೀಟ್ಲಿ ಲಾಜಿಕ್ಸು. ಸೊ ನಮ್ಮಲ್ಲಿ ಒಟ್ಟು ಇಂಡಿಯನ್ ಫಿಲಾಸಫಿಲಿ ಬಂತು ಅಂದರೆ ಷಟ್ ದರ್ಶನಗಳು ಅಂತ ಬರುತ್ತೆ. 6 ದರ್ಶನಗಳು ಬರುತ್ತೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಉತ್ತರ ಮೀಮಾಂಸಾ, ಪೂರ್ವ ಮೀಮಾಂಸಾ ಅಂತ 6 ವೈದಿಕ ದರ್ಶನಗಳು ಅಂತ ಹೇಳ್ತೀವಿ. ವೇದಗಳನ್ನು ಪ್ರಮಾಣೀಕರಿಸುವಂಥದ್ದು, ವೇದಗಳನ್ನು ಅಕ್ಸೆಪ್ಟ್ ಮಾಡೋ ದರ್ಶನಗಳು 6 ಬರುತ್ತೆ. ಅವೈದಿಕ ದರ್ಶನಗಳು 3 ಬರುತ್ತೆ, ಜೈನ, ಬುದ್ಧ ಮತ್ತು ಚಾರ್ವಾಕ ಅಂತ. ಈ 8 ಫಿಲಾಸಫಿ ಇದೆಯಲ್ಲ, 8 ಫಿಲಾಸಫಿಗಳು ಹೆಚ್ಚು ಕಡಿಮೆ ನಿಮಗೆ ಮೆಟಾಫಿಸಿಕ್ಸ್ ಅಂದರೆ ಸ್ವರ್ಗ, ನರಕ, ಈ ಥರದೆಲ್ಲ ನಿರ್ವಾಣ, ಈ ಥರದೆಲ್ಲ ಮಾತಾಡ್ತಾರೆ, ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ. ಚಾರ್ವಾಕ ಫಿಲಾಸಫಿ ಬಂದು ಇದು ಯಾವುದೂ ಅಕ್ಸೆಪ್ಟ್ ಮಾಡಲ್ಲ. ನೀನು ಹುಟ್ಟಿದ ಕೆಲಸ ಏನು, ನೀನು ಹುಟ್ಟಿದ ಮುಖ್ಯ ಗುರಿ ಎಂಜಾಯ್ ಮಾಡೋದು, ಜಸ್ಟ್ ಎಂಜಾಯ್ ಮಾಡು, ಸತ್ಮೇಲೆ ಸತ್ತದ್ದು ಅಷ್ಟೇ. ಅದಾದಮೇಲೆ ತಿರ್ಗಾ ಎಲ್ಲ ಜೀವನ ಇದೆ ಅನ್ನೋದಲ್ಲ, ಇಟ್ಸ್ ಇಲ್ಲಾಜಿಕಲ್ ಅಂದಲ್ಲ, ನಂಬಕ್ಕೆ ಹೋಗ್ಬೇಡ ಅಂತ ಚಾರ್ವಾಕ ವಾದ ಮಾಡೋದು. ಸೊ ನಿಂಗೆ ಪಾಪನೂ ಇಲ್ಲ, ಪುಣ್ಯನೂ ಇಲ್ಲ, ತಿರ್ಗಾ ಸ್ವರ್ಗ, ದುಃಖ, ನರಕ ಅವೆಲ್ಲ ಏನೂ ಇಲ್ಲ. ಇವಾಗ ಹುಟ್ಟಿದ್ಯಾ, ನಿನ್ನ ಮುಖ್ಯ ಗುರಿ, ಜೀವನದ ಮುಖ್ಯ ಗುರಿ ಎಂಜಾಯ್ ಮಾಡೋದು. ಎಂಜಾಯ್ ಮಾಡು ಅಟ್ ದ ಎಂಡ್ ಒಳಗಡೆ ಮೋಹಿಸಿ ನೀನು ಒಂದು ಸರಿ ಮಣ್ಣಿಗೆ ಹೋದ್ಮೇಲೆ ಏನೋ ಗೊತ್ತಿಲ್ಲ. ಸೊ ಸತ್ತ ಮೇಲೆ ಅಷ್ಟೇ ಮುಗೀತು, ನಿನ್ನ ಲೈಫ್ ಮುಗೀತು ಅಂತ ಚಾರ್ವಾಕ ವಾದ ಮಾಡುವಂಥದ್ದು. ಅವ್ರ ವಾದ ಅಂದರೆ ನೀವು ಅಷ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಅದ್ರಲ್ಲಿ ಹೇಳೋದು ನಮ್ಮಲ್ಲಿ ಪಂಚಭೂತಗಳು ಅಂತ ಯೂಶಲಾಗಿ ಎಲ್ಲ ಬೇರೆದೆಲ್ಲ ಪಂಚಭೂತಗಳಂತ ಹೇಳ್ತೀವಿ. ಇವು ಬರೀ 4 ನಂಬೋದು. ಆಕಾಶ ನಂಬಲ್ಲ, ನೀರು, ಗಾಳಿ, ಇನ್ಯಾವುದು ಅಗ್ನಿ, ವಾಯು, ಪೃಥ್ವಿ, ನೆಲ. ಆಕಾಶ ನಂಬಲ್ಲ, ಸ್ಪೇಸ್ ಎಲ್ಲ ನಂಬಲ್ಲ. ಸೊ ಇಷ್ಟು ಕಾಂಬಿನೇಷನಿಂದ ಆಗುವಂಥದ್ದೆಲ್ಲನೂ ಅಂತ. ಸೊ ಕಾನ್ಷಿಯಸ್ನೆಸ್ ಹೆಂಗಾಯಿತು ಅಂದರೆ, ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ಕಾನ್ಷಿಯಸ್ನೆಸ್ ಹೆಂಗಾದ್ವಿ ಹಂಗಂದರೆ ಮರಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ವಾ ಅಂದರೆ
ಮರದ ತುಂಡು ಇದಕ್ಕೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ವಾ ಅಂದರೆ, ಸೊ ನಮ್ಮಲ್ಲಿ ಜೀವ ಇದೆ ಹಿಂಗೆಲ್ಲ ನೀವು ವಾದ ಮಾಡ್ಬೋದು. ಅವ್ರ ವಾದ ಏನಂದರೆ, ಸೊ ಈ 4 ಕಂಬೈನ್ ಆಗ್ತೀವಲ್ಲ, ಕಂಬೈನ್ ಆಗ್ತದೆ ಆಟೋಮೆಟಿಕ್ಕಾಗಿ ಆ ಕಾಂಬಿನೇಷನಲ್ಲಿ ನಿಮಗೆ ಜಾಗೃತಿ ಉಂಟಾಗುತ್ತೆ. ಸೊ ಅದರಿಂದ ನೀವು ಈ ಥರ ಏನೋ ರೆಸ್ಪಾಂಡ್ ಮಾಡೋದೆಲ್ಲ ನೀವು ಆ್ಯಕ್ಟಿವ್ ಆಗುವಂಥದ್ದು ಅಂತ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಎಲೆ ಅಡಿಕೆ ಸುಣ್ಣ, ಎಲೆ ಹಸಿರು, ಅಡಿಕೆ ಮೆರೂನ್ ಕಲರು, ಸುಣ್ಣ ವೈಟು, ಬಟ್ ಇವೆರಡು ಮೂರನ್ನು ಮಿಕ್ಸ್ ಆದಾಗ ಬರೋದು ಕೆಂಪು. ಕೆಂಪು ಮೂರಲ್ಲೂ ಇಲ್ಲ, ಬಟ್ ನೀನು ಕಂಬೈನ್ ಆದಾಗ ಬರೋದು ಕೆಂಪು. ಮತ್ತು ದ್ರಾಕ್ಷಿನ ಒಂದು ಕಾಂಬಿನೇಷನ್ ನೀವು ಮಿಕ್ಸ್ ಆದಾಗ ಅದು ಆಗೋದು ವೈನು. ಸೊ ವೈನ್ ಆ್ಯಕ್ಚುಲಿ ಇದೆಲ್ಲ ಹಿಂಗೆ ಬರ್ದಿರೋದು ಸೊ ಸ್ಕ್ರಿಪ್ಟ್ಗಳಲ್ಲಿ. ಸೊ ಹೀಗೆ ನೀವು ಅವ್ರು ಹೇಳೋದೇನೆಂದರೆ, ಇವಾಗ 4 ಪಂಚಭೂತ ಒಂದು ಕಾಂಬಿನೇಷನ್ ನೀವು ಕಂಬೈನ್ ಮಾಡಿದಾಗ ಅವಾಗ ಜಾಗೃತಿ ಉಂಟಾಗುತ್ತೆ, ನೀನು ಬದುಕ್ತೀಯಾ. ಸೊ ಬದುಕ್ತೀಯಾ, ನೀನೆಲ್ಲ ಇದಾಗುತ್ತೆ. ಆಮೇಲೆ ಒಂದು ಹಂತಕ್ಕೆ ಹೋದ್ಮೇಲೆ ನೀನು ಏನೋ ಸಾವು ಬರುತ್ತೆ ಅನ್ನೋಂಥದ್ದು ಈ ಥರ ಚಾರ್ವಾಕ ಫಿಲಾಸಫಿ ಅಂತ ಹೇಳುವಂಥದ್ದು. ಮತ್ತು ಮತ್ತು ಇದನ್ನೆಲ್ಲ ಅಷ್ಟು ಲಾಜಿಕಲ್ ಥಿಂಕಿಂಗ್ಸ್ನ ನೀವು ಅಷ್ಟು ಈಸಿಯಾಗಿ ಇದೆಲ್ಲ ಬರೀ ಏನೋ ಅಸಂಪ್ಷನ್ ಇವ್ರುಗಳ್ದು ಅಂತ ತಳ್ಳಾಕೋಕ್ಕಾಗಲ್ಲ. ಆ್ಯಂಡ್ ಎಷ್ಟೊಂದು ಇವಾಗ ಪ್ರೂವ್ನ ಆಗ್ತಾ ಬರ್ತಾಯಿದೆ. ಸೊ ಇವಾಗ ನೋಡಿ, ಮೊದಲೆಲ್ಲ ಈ AI ಬರೋವರೆಗೂ ನಾವೆಲ್ಲ ನಂಬ್ಕೊಂಡಿದ್ವಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ಮೆಷಿನ್ಸು ಸಹ ಥಿಂಕ್ ಮಾಡೋದಪ್ಪ. ಸೊ ಘನವಸ್ತುಗಳು ಮತ್ತು ಚೇತನ ಅನ್ನೋದೇ ಬೇರೆ, ಘನವಸ್ತುಗಳೇ ಬೇರೆ ಅಂತ ಇದ್ದಿದ್ದು. ಇವಾಗೆಲ್ಲ ಘನವಸ್ತು, ಹಾರ್ಡ್ ಡಿಸ್ಕು, ಬರೀ ಪೆನ್, IC ಇಂಥದ್ದೇ ಹಾಕೋದು. ಅವೆಲ್ಲನೂ ಹಾಕ್ಬಿಟ್ಟು ಇವಾಗ ಒಂದು ಸ್ಟೋರಿ ನೀವು ಒಂದು ಲೈನ್ ಹೊಡಿತು ಅಂದರೆ ಆ ಸ್ಟೋರಿ ಫುಲ್ ಕ್ರಿಯೇಟ್ ಮಾಡ್ತಾರೆ, ಥಿಂಕ್ ಮಾಡಿ ನಮಗೆ ತಲುಪಿಸುತ್ತೆ. ಸೊ ನಮಗಿಂತ ಚೆನ್ನಾಗಿ ಥಿಂಕ್ ಮಾಡುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಹೌ ಯು ಕ್ಯಾನ್ ಟೆಲ್ ಬರೀ ಏನೋ ಚೇತನ ಅನ್ನೋದು ಯಾವುದೋ ಇದೆ ಅದು ಅಂತ. ಎಲ್ಲ ಕಾಂಬಿನೇಷನಲ್ಲೇ ಆಗ್ತಾ ಇರ್ಬೋದು ಅನ್ನೋಂಥದ್ದು ಚಾರ್ವಾಕ. ಮತ್ತು ಚಾರ್ವಾಕ ಒಬ್ಬರು ಇಲ್ಲ ಅಂದರೆ ನಮ್ಮದು ಫುಲ್ಲು ಫಿಲಾಸಫಿ ಡಾಗ್ಮ್ಯಾಟಿಕ್ ಫಿಲಾಸಫಿ ಆಗೋಗ್ಬಿಡ್ತಾರೆ. ಡಾಗ್ಮ್ಯಾಟಿಕ್ ಅಂದರೆ ಬರೀ ಒಂದೇ ವಾದಕ್ಕೆ ಬಂದುಬಿಡ್ತಾಯಿತ್ತು. ಸೊ ಚಾರ್ವಾಕ ಒಬ್ಬ ಆಚೆ ನಿಂತ್ಕೊಂಡು, ಇವ್ರು ಲಾಜಿಕಲ್ ಥಿಂಕರ್ಸ್ ಒಬ್ಬರು ಆಚೆ ನಿಂತಿದ್ದಕ್ಕೆ ಸೊ ಏನು ಬೇರೆ ಪರ್ಸ್ಪೆಕ್ಟಿವ್ ಸಿಕ್ತು, ಬೇರೆ ಡೈಮೆನ್ಷನ್ಗಳು ಸಿಕ್ತು ಅಂತ. ಇಲ್ಲ ಎಲ್ಲರೂ ಹುಟ್ಟಿದವರೆಲ್ಲ ಒಂದು ಹಂತಕ್ಕೆ ಬಂದಮೇಲೆ ಹೆಂಗಾಗೋಗ್ಬಿಟ್ಟಿದೆ ಅಂದರೆ, ಹುಟ್ಟಿದವರೆಲ್ಲ ಸಿಗ್ದವ್ರಲ್ಲಿ ಇಲ್ಲಿ ಬಿಟ್ಟೇ ಬಿಡೋದು. ಬರೀ ಏನೋ ಮುಂದಿನ ಜನ್ಮದ್ದು ಸ್ವರ್ಗಕ್ಕೆ ಹೋಗಬೇಕು, ನಾನು ಒಳ್ಳೆ ಕೆಲಸ ಮಾಡಬೇಕು, ಬರೀ ಇದನ್ನು ಇಲ್ಲಿನ ಲೈಫೇ ಎಂಜಾಯ್ ಮಾಡೋದು ಬಿಟ್ಬಿಟ್ಟಿದ್ರು ಅಂತ. ಇವ್ರು ಚಾರ್ವಾಕರು ಬಂದಾಗ ಇವ್ರು ಬಂದು ಆ್ಯಕ್ಚುಲಿ ಇಲ್ಲಿಲ್ಲ, ಈ ಲೈಫು ಇಂಪಾರ್ಟೆಂಟು, ಇದನ್ನೂ ಎಂಜಾಯ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದು ಚಾರ್ವಾಕರು ಅಂತ. ಇಲ್ಲಾಂದರೆ ಬರೀ ಹುಟ್ಟಿದವರೆಲ್ಲ ಬರೀ ಮೆಡಿಟೇಷನ್ ಮಾಡು, ನಾನು ಸ್ವರ್ಗ, ನಿರ್ವಾಣ, ಮುಕ್ತಿ, ಮೋಕ್ಷ ಅಂತಲೇ ಮಾತಾಡ್ತಾಯಿದ್ರು ಅಂತ ಇವರು. ಮತ್ತು ಇನ್ನೊಂದು ನಮ್ಮ ಇಂಡಿಯನ್ ಫಿಲಾಸಫಿ ಬ್ಯೂಟಿ ಏನಂದರೆ, ಪ್ಯಾರಲಾಗಿ ಒಂದಲ್ಲ ಒಂದು ಫಿಲಾಸಫಿ ಮೇಂಟೈನ್ ಆಗ್ತಾನೆ ಬಂತು ಅಂತ. ಚಾರ್ವಾಕರು ಒಂದು ಹಂತದವರೆಗೂ ಬಂದರು, ಅದಾದಮೇಲೆ ತಿರ್ಗಾ ನಮ್ಮದು ಬುದ್ಧ, ಜೈನ, ಒಟ್ಟಲ್ಲಿ ಈ ವೈದಿಕ ಸಂಪ್ರದಾಯಗಳು ತುಂಬ ಕಡೆ ಏನು ಯೂಶಲ್ ಏನಪ್ಪ ಅಂದರೆ, ಒಂದು ಅಥೆಂಟಿಕ್ಕಾಗಿ ಒಂದು ಕೆಲಸ ಮಾಡಬೇಕು ಅಂದರೆ ಆಪೋಸಿಷನ್ನು ಅಷ್ಟೇ ಚೆನ್ನಾಗಿರಬೇಕು. ಇವ್ರು ಎಡವಿದ ತಕ್ಷಣ ಅವ್ರ ಆಪೋಸಿಷನ್ ಎತ್ತಿಡಿಬೇಕು. ಸೊ ಅದು ಒಂದು ಆ್ಯಕ್ಚುಲಿ ಏನೋ ಸಿಸ್ಟಮ್ ಅದು. ಇವಾಗ ಆಡಳಿತ ಪಕ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ, ಇವ್ರು ಒಂಚೂರು ಎಡವಿದ ತಕ್ಷಣ ವಿರೋಧ ಪಕ್ಷ ಅದು ಎತ್ತಿಡಿಬೇಕು. ನೋಡಿ ಹಿಂಗೆ ಎಡವುತ್ತಾ ಇದ್ದಾರೆ, ಇನ್ನು ಸರಿ ಮಾಡ್ಕೊಳ್ಳಿ ಅಂತ. ನಮ್ಮ ಫಿಲಾಸಫಿಲಿ ಅದು ಆಗ್ತಾ ಬಂತು ಅಂತ. ವೈದಿಕ ಸಂಪ್ರದಾಯ ಒಂಚೂರು ಈ ಕಡೆ ಹೋಗಿದ ತಕ್ಷಣ ಈ ಕಡೆ ಬುದ್ಧ, ಜೈನ ಇವರೆಲ್ಲ ಇದ್ರು, ನೋಡಿ ಇದು ನೋಡಿ ಇದು ತಪ್ಪು ನಿಮ್ಮಲ್ಲಿ, ನಾವು ನೋಡಿ ಹಿಂಗಿದೀವಿ ಅಂತ. ಬೇಕಾದ್ರೂ ಎಲ್ಲ ಒಂದು ಕಡೆ ಬುದ್ಧ ಆಯಿತು, ಜೈನ ಆಯಿತು, ಆಮೇಲೆ ಬಸವೇಶ್ವರರು ಬಂದರು, ಬಸವಣ್ಣವ್ರು ಬಂದರು, ಆಮೇಲೆ ಅಂಬೇಡ್ಕರು. ಸೊ ಈ ಥರದೆಲ್ಲ ಪ್ಯಾರಲಾಗಿ ಇವರೆಲ್ಲ ಇದ್ದಿದ್ದು ಅದು ಅಷ್ಟೊಂದು ಇಲ್ಲಾಂದ್ರೆ ಡಾಗ್ಮ್ಯಾಟಿಕ್ ಏನು ಹೇಳಿದ್ರು ಹಂಗಂಗೆ ತುರ್ಕೊಂಡು ಹೋಗ್ಬಿಡ್ತಾಯಿತ್ತು ಅಂತ. ಸೊ ಮತ್ತು ಇನ್ನೊಂದು ನಮ್ಮದು ವೇದಗಳು, ನಮ್ಮದು 1170 ಬ್ರಾಂಚಸ್ಗಳು ವೇದಗಳಿದ್ದಾವೆ. ಅಲ್ಲಿ ನಮ್ಮ ಹತ್ರ ಉಳಿದಿರೋದೇ ಬರೀ 11 ಬ್ರಾಂಚಸ್ ಅಷ್ಟೇ. ಸೊ 11 ಬ್ರಾಂಚಸ್ ಮಿಕ್ಕಿದೆ. ಮತ್ತು ನಮ್ಮಲ್ಲಿ ಏನಿತ್ತೋ ನಮ್ಗೆ ಗೊತ್ತಿಲ್ಲ, ಎಷ್ಟೊಂದು ನಮ್ಮಲ್ಲಿ ಇದಾಗೋಗ್ಬಿಟ್ಟಿದೆ. ಮತ್ತು ರಾಮಾಯಣ, ಮಹಾಭಾರತ ಲಕ್ಷಾಂತರ ಶ್ಲೋಕಗಳಿರುವಂಥದ್ದು, ಅದು ಮಧ್ಯ ಶ್ಲೋಕಗಳು ಎಷ್ಟೊಂದು ಹೋಗ್ಬಿಟ್ಟಿದೆ. ಸೊ ಅವಾಗ ಏನು ಮಾಡಿದ್ದಾರೆ, ಎಲ್ಲರೂ ಅವ್ರವ್ರು ಬಂದವರು ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಕೃಷ್ಣನ ಬಾಯಲ್ಲಿ ಹೇಳ್ಸ್ಬಿಟ್ಟಿರೋದು, ಕರ್ಣನ ಬಾಯಲ್ಲಿ ಹೇಳ್ಸ್ಬಿಟ್ಟಿರೋದು, ಅಥವಾ ರಾಮನ ಬಾಯಲ್ಲಿ ಹೇಳ್ಸ್ಬಿಟ್ಟಿರೋದು, ಹಿಂಗೆ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಎಷ್ಟೊಂದು ನಮ್ದು ಕಡೆ ಆಗೋಗ್ಬಿಟ್ಟಿದೆ. ಸೊ ಅದು ಅಥೆಂಟಿಕನ್ನು ನಮ್ಗೆ ಇವಾಗ ಸಿಗ್ತಾರೆ. ಇವಾಗ ನೋಡಿ, ನಳಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ, ಬಾಡಳಿತ ದರೋಡೆಕೋರೆಲ್ಲ ಮತ್ತು ಇವರು ಏನು ಆಕ್ರಮಣಕಾರಿಗಳೆಲ್ಲ ಬಂದು ಎಲ್ಲ ಸುಟ್ಟಾಕಿಬಿಟ್ರು. ನಮ್ದು ಎಷ್ಟೋ ನಾಲೆಜ್ ಅಲ್ಲೇ ಹೊರಟೋಯ್ತು. ಸೊ ನಾವು ಏನೇ ಮಾತಾಡಿದ್ರು ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ನಾವು ಮಾತಾಡೋದಷ್ಟೇ. ಅದನ್ನ ಇಟ್ಕೊಂಡು ಆ ಬಿಟ್ಸ್ ಆ್ಯಂಡ್ ಪೀಸಸ್ನ ನಾವೆಲ್ಲ ಕನೆಕ್ಟ್ ಮಾಡಿಕೊಂಡು ಮಾತಾಡ್ತಾ ಇರ್ತೀವಿ. ಸೊ ಎಷ್ಟೊಂದು ನಮಗೆ ಗೊತ್ತಿರೋದಿಲ್ಲ. ಇದ್ರಲ್ಲಿ ನಾವು ದೇವ್ರ ಬಗ್ಗೆ ಎಲ್ಲ ಕ್ಲಿಯರ್ ಪಿಕ್ಚರ್ನ ತಗೊಳ್ತೀನಿ ಅಂತ ಹೇಳುವಂಥದ್ದು. ಸೊ ಇದು ಮತ್ತು ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಆಲ್ ಅಬೌಟ್ ಬಿಲೀಫ್ಸ್ಗೆ ನಾವು ಏನು ಇದಕ್ಕೆ ಯಾವುದೂ ಮಾಪಕಗಳಿಲ್ಲ. ಇವಾಗ ಸೈನ್ಸ್ ಆದರೆ ಮಾಪಕಗಳಿರುತ್ತೆ. ಇವಾಗ ಎಲೆಕ್ಟ್ರಾನ್ಸ್ ಇಷ್ಟು ಕರೆಂಟ್ ಇದೆ, ಪ್ರೋಟಾನ್ಸ್ ಇಷ್ಟು, ಹಿಂಗೆ ಪಾಸಿಟಿವ್ ಇದೆಲ್ಲ. ಬಟ್ ಈ ಬಿಲೀಫ್ ಸಿಸ್ಟಮ್ಗೆ ನೀವು ಯಾವುದೂ ಇದೇ ಏನು ಮಾಪಕಗಳು ಅಳಿಯೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಏನಾದರೂ ಹೇಳ್ಬೋದು. ಇವಾಗ ನಾನು ಕೂತ್ಕೊಂಡು ಇಲ್ಲಿ ಕಣ್ಣಲ್ಲಿ ನಿದ್ದೆ ಮಾಡ್ತಾಯಿದ್ದೆ, ದೇವ್ರು ಬಂದು ನನಗೆ ಹೇಳ್ತು, ಇನ್ಮೇಲೆ ನೀನೇ ದೇವ್ರಂತೆ, ಇಲ್ಲೊಂದು ದೇವ್ರ ಗುಡಿ ಕಟ್ಸ್ಕೊಂಡಿದ್ರೆ
ಬಿಲೀಫು ಒಂದು 50 ಜನ ನಂಬಿಸೋರ್ಗೂ ಕಷ್ಟ, 50 ತಂದೆಯವ್ರು ತಾನಾಗೆ ನಂಬಕ್ಕೆ ಶುರು ಆಗ್ತಾರೆ. ಸೊ ಹಿಂಗೆ ಹಂಗೆ ಆಗ್ತಾ ಎಷ್ಟೊಂದು ದೇವ್ರುಗಳು ಆಗೋಗ್ಬಿಟ್ಟಿದೆ ಇವಾಗ. ಸೊ ಹಿಂಗಾಗೋಗ್ಬಿಟ್ಟಿದೆ. ಕ್ರಿಟಿಸೈಸ್ ಮಾಡ್ತಾಯಿಲ್ಲ, ನಿಜಾನೇ ಇರ್ಬೋದು, ಸುಳ್ಳು ಇರ್ಬೋದು, ಹಿಂಗಿರುತ್ತೆ. ಮತ್ತು ಸೈನ್ಸನ್ನು ಸಹ ಎಲ್ಲ ಬಂದು ಒಂದು ಡೆಡ್ ಎಂಡ್ಗೆ ಬಂದು ತಲುಪ್ತೀವಿ ನೋಡಿ. ಈಗ ಸಬ್ ಅಟಾಮಿಕ್ ಲೆವೆಲ್ ಅಂತ ಹೇಳ್ತೀವಿ. ಈಗ ನೈಲ್ ಬೋರ್ ಅಟಾಮಿಕ್ ಮಾಡಲು ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನ್ ಅದರ ಆರ್ಬಿಟಲ್ ತಿರುಗುತ್ತೆ. ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಪ್ರೋಟಾನ್ಸು, ನ್ಯೂಟ್ರಲಿ ಚಾರ್ಜ್ ನ್ಯೂಟ್ರಾನ್ಸು, ಮತ್ತು ಎಲೆಕ್ಟ್ರಾನ್ಸ್ ಒಂದು ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಹಿಂಗೆಲ್ಲ ತಿರುಗ್ತಾ ಇದೆ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡ್ಬೋದು ಅಷ್ಟೇ. ಅದು ಯಾಕೆ ತಿರುಗ್ತದೆ ಯಾರೂ ಹೇಳಲ್ಲ. ಪ್ರೋಟಾನ್ಸ್ ಬಿಹೇವಿಯರ್ ಹೇಳ್ತಾರೆ, ಪ್ರೋಟಾನ್ಸು, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ದು. ಬಟ್ ಅದು ಏನು ಅಂತ ಯಾರೂ ಹೇಳೋದಿಲ್ಲ. ಹೆಂಗೆ ಬಿಹೇವ್ ಮಾಡುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಅದು ಯಾಕೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಏನಕ್ಕೆ ಅದು ಆರ್ಬಿಟಲ್ ತಿರುಗಬೇಕು ಇದನ್ನೆಲ್ಲ ಯಾರೂ ಹೇಳೋದಿಲ್ಲ. ಸೊ ಹೇಳೋದಿಲ್ಲ ಮತ್ತು ಗೊತ್ತೂ ಆಗ್ತಾಯಿಲ್ಲ. ಮತ್ತು ಕೆಲವೊಂದೆಲ್ಲ ಸಾಂಖ್ಯ ಫಿಲಾಸಫಿಯಲ್ಲಿ ಇದು ಸಹ ಮಾಯೆ. ನೀನು ಅದನ್ನು ಕಂಡಿಡ್ಕೊಂಡ್ರೆ ತಿರ್ಗಿ ಅದಾದಮೇಲೆ ಅದ್ರ ಫರ್ದರ್ ಇನ್ನೊಂದು ಕ್ವಶನ್ ಬರುತ್ತೆ ಅಂತ. ಸೊ ಇಟ್ಸ್ ನೆವರ್ ಎಂಡಿಂಗ್, ಕ್ವಶನ್ಸ್ ಮೇಲೆ ಕ್ವಶನ್ಸ್ ಹೋಗ್ತಾನೆ ಇರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಮಾಯ. ಸಾಂಖ್ಯಶಾಸ್ತ್ರದಲ್ಲಿ ಮಾಯ ಅಂತ ಐತಿ. ನೀನು ಒಂದು ಹುಡ್ಕೊಳ್ಳೋದು ಈ ಇದನ್ನೇ ವೆಸ್ಟರ್ನ್ ಫಿಲಾಸಫರ್ಸು ಎಮೆನ್ಯುಯಲ್ ಕ್ಯಾಂಟ್ ಅಂತೆಲ್ಲ ಇದೆ. ಅವರ ನೀವು ಏನೇ ಮಾಡಿದ್ರು ನಿಮ್ಗೆ ಅರ್ಥನೇ ಆಗಲ್ಲ ಜಗತ್ತು, ಕಂಪ್ಲೀಟ್ ಜಗತ್ತು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕೆಲವರು ಹೇಳಿದ್ದಾರೆ. ಆ್ಯಂಡ್ ದಟ್ಸ್ ಆಲ್ಸೋ ನಾಟ್ ಅಲ್ಟಿಮೇಟ್ ಟ್ರೂತು. ನೋಡೋಣ ಇನ್ನು ಫರ್ದರ್ ಏನೇನು ಹೇಳ್ತು. ಅದಕ್ಕೆ ಫಿಲಾಸಫಿ ಅನ್ನೋದ್ರೆ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ನೀವು ಕೆದಕ್ಕೊಂಡು ಹೋಗ್ತಾನೇ ಇರ್ತೀವಿ ಏನು. ಬಟ್ ಅದಕ್ಕೆ ಅದರದ್ದೇ ಬ್ಯೂಟಿ ಹೇಳ್ತಾರಲ್ಲ, ಯಾವುದೋ ತುಂಬ ಕ್ಲೋಸ್ಡ್ ಆಗಿರುತ್ತಲ್ಲ ಅದಕ್ಕೆ ನಮ್ಮ ಕ್ಯೂರಿಯಾಸಿಟಿ ಜಾಸ್ತಿ. ಅದಕ್ಕೆ ಗಿಫ್ಟೆಲ್ಲ ತರಬೇಕಂದ್ರೆ ಕ್ಲೋಸ್ ಮಾಡಿ ತರೋದು, ಕ್ಯೂರಿಯಾಸಿಟಿ ಜಾಸ್ತಿ, ತೆಗೆಯೋದು ಅದರಲ್ಲಿ ಏನಿದೆ ಅಂತ ನೋಡೋದು. ಹಂಗೆ ಅದಕ್ಕೆ ಇದು ಸಿಗೋದೇ ನೀವು ಎಷ್ಟು ಒಂಥರ ಹಂಗೆ ಬಗಿತಾ ಹೋಗ್ತಿರೋ ಅದೇನೋ ಒಂದು ಸಿಗ್ತಾ ಇರುತ್ತೆ. ಹಂಗಿರುತ್ತೆ. ಓಕೆ, ಜಾಸ್ತಿ ಸಮಯ ತಗೊಂಡ. ಓಕೆ, ಏನೋ ಡೌಟ್ಸ್ ಇದೆಯಾ? ಡೌಟ್ಸ್ ಕೇಳಿದ್ರೆ ತಿರ್ಗಾ ಮಾತಾಡ್ತಾರೆ ಅಂತನಾ? ಇಲ್ಲ, ಆ್ಯಕ್ಚುಲಿ ಒಂದು ಯುರೋಪನ್ನ ನೋಡಿದೆ ಸರ್ ವಿಡಿಯೋಲಿ, ಗೌತಮ್ ಸಸ್ದೇವ್ ಅಂತ ಫಿಲಾಸಫರ್. ಅವರು ಒಂದು ಸಣ್ಣ ಡಿಸ್ಕ್ರಿಪ್ಷನ್ ಲೈಫಲ್ಲಿ ಮೂವೀಸ್ ಇನ್ ದ ಕ್ಯಾನ್ ಅಂತ. ಅಂದರೆ ಆಲ್ರೆಡಿ ಒಂದು ಮೂವಿ ಆಗೋಗಿದೆ, ಲೈಕ್ A to Z, ವಿ ಆರ್ ಜಸ್ಟ್ ವ್ಯೂವರ್ಸ್. ನನಗೆ ಅದು ಯಾವ ಪೊಸಿಷನ್ ಇದೀವಿ, ಆರ್ಗ್ಯೂಯಿಂಗ್ A, B, C, ವಿ ಡೋಂಟ್ ನೋ. ಈಗ ನೋಡ್ಕೊಳ್ಳಿ, ಒಂದೊಂದು ನೆಕ್ಸ್ಟ್ ಸಿಚುವೇಶನ್ ಇಟ್ ಈಸ್ ಕನೆಕ್ಟೆಡ್ ಟು ದಿಸ್ ಸಿಚುವೇಶನ್. ಅದು ಅವರು ತುಂಬ ಚೆನ್ನಾಗಿರ್ತಾರೆ. ಇಲ್ಲಿ ನಾವು ಬರ್ಬೇಕಾದ್ರೆ ನಿನ್ನೆ ಏನೋ ಆಗಿರುತ್ತೆ, ಅದರಿಂದ ಇದಕ್ಕೆ ಬರ್ತೀನಿ, ಇನ್ನು ನಾಳೆ ಏನೋ ಆಗ್ತಿದೆ ಅದಕ್ಕೋಸ್ಕರ ಎಲ್ಲ ಕನೆಕ್ಟೆಡ್ ಆಗಿದೆ ಅಂತ. ಫುಲ್ ಮೂವಿ ಕನೆಕ್ಟೆಡ್ ಆಗಿದೆ, ಆಲ್ರೆಡಿ ರೆಡಿ ಇದೆ, ಕ್ಯಾನನ್ ರೆಡಿ ಇದೆ. ಅದೇ ನಾವು ಹಿಂದೆ ಹೋಗ್ತಿದ್ವೋ ಮುಂದೆ ಹೋಗ್ತಿದ್ವೋ ಎಲ್ಲಿಗೋ ಗೊತ್ತಿಲ್ಲ, ಅಥವಾ ಸರ್ಕಲ್ ರೌಂಡ್ ಹೊಡಿತಾ ಇದ್ವೋ ಗೊತ್ತಿಲ್ಲ. ಅದು ತುಂಬ ಕ್ಯಾಚ್ ಆಗಿದೆ. ಅದು ಆನ್ಸರ್ಸ್ ಅನ್ನು ನೋಡ್ತಾನೆ ಇದ್ದೀನಿ. ಅಂದರೆ ಡಿಟ್ಯಾಚ್ಡ್ ಆಗಿ ನೋಡಿದ್ರೆ ವಿಲ್ ಫೀಲ್ ದಟ್. ನಾವು ಅದು ಪಾತ್ರಕ್ಕೆ ಅಟ್ಯಾಚ್ ಆಗದೆ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಹೌದು ಇದು ಹೋಗ್ಬೇಕು ಅಂತ. ಇದೇನೋ ಅಂದರೆ ಇನ್ನೊಬ್ಬರಿಗೆ ಇನ್ನೊಬ್ಬರು ಹೇಳ್ತಾರೆ ಚೆನ್ನಾಗಿ. ಅಂದರೆ ಗೊತ್ತಿಲ್ಲದೆ ನಾವೇ ಅದನ್ನು ಚೂಸ್ ಮಾಡಿದ್ದೀವಿ. ನೆನಪಿರೋ ಪಾತ್ರಕ್ಕೆ ನಾವು ಹೇಳ್ತಾರಲ್ಲ, ಅವ್ರು ನೋಡೆ ಇವ್ರು ನೋಡೆ ದೇವರು ಅಂತ, ಕರ್ಮ ಅಂತ. ಅದಕ್ಕೂ ಮೀನು ಅವ್ರು ಹೇಳ್ತಾರೆ ಕಾನ್ಷಿಯಸ್ ಆಗೋ ಸಬ್ ಕಾನ್ಷಿಯಸ್ ಆಗೋ ಇದು ಬೇಕು ಅಂತ ನೀನು ಬಯಸಿದ್ಯಾ, ಅದೇ ನಿಮಗೆ ಆಗ್ತಿದೆ ಅಂತ. ಅದೇ ಮತ್ತು ಇನ್ನೊಂಥರ ನಾವು ಝೂಮ್ ಔಟ್ ಮಾಡಿ ನೋಡಬೇಕು. ತುಂಬ ಒಳಗಿದ್ಬಿಟ್ರೆ ನಮ್ಗೆ ಗೊತ್ತಾಗಲ್ಲ, ಬೇರೆಯವ್ರ ದೃಷ್ಟಿಕೋನಗಳೇ ಅರ್ಥ ಆಗಲ್ಲ. ಸೊ ಜನರಾಗಿ ಹೇಳಂದ್ರೆ ನೋಡಿ, ಈಗ ದುಬೈಯಲ್ಲೆಲ್ಲ ತುಂಬ ಮೇಲೆ ಹೈ ಬಿಲ್ಡಿಂಗ್ ಎಲ್ಲ ಹೋಗಿ ಮೇಲ್ಗಡೆ ಹೋಗಿ ನಿಂತ್ಕೊಂಡ್ರೆ ಅವಾಗ ವ್ಯೂ ಚೆನ್ನಾಗಿ ಕಾಣುತ್ತೆ. ಅವಾಗ ನಮ್ಮದು ಝೂಮ್ ಔಟ್ ಮಾಡಿದಾಗ ನಮಗೆ ವ್ಯೂ ಚೆನ್ನಾಗಿರುತ್ತೆ. ನಮ್ಗೆ ಎಲ್ಲಿ ಯಾವ ರೋಡು ಫ್ರೀ ಇದೆ, ಯಾವ ರೋಡ್ ಚೆನ್ನಾಗಿದೆ ಇದೆಲ್ಲ ಗೊತ್ತಾಗುತ್ತೆ. ನಾವು ಒಳ್ಳೆ ಮೆಸ್ಸಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ನಮ್ಗೇನು ಅರ್ಥ ಆಗಲ್ಲ, ಯಾವ ರೋಡ್ ಎಲ್ಲಿ ಹೋಗುತ್ತೆ ಏನಂತ ಗೊತ್ತಾಗಲ್ಲ. ಇನ್ನು ಸೇಮ್ ವೇ ನೀವು ಒಂದು ಸ್ವಲ್ಪ ಈಗ ಫಿಲಾಸಫಿಯಲ್ಲಿ ಒಂದು ಸ್ವಲ್ಪ ಏನಾದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಅಂದರೆ ಸ್ವಲ್ಪ ಝೂಮ್ ಔಟ್ ಮಾಡಿ ನೋಡಿ ಅಂತ. ಒಳಗಡೆ ಹೋಗಿ ಕೂತ್ಕೊಂಡು ನಾವೇ ಒಂದಷ್ಟು ಬಿಲೀಫ್ ಇಟ್ಕೊಂಡ್ಬಿಟ್ಟು ನಾವು ಒಳಗೆ ಕೂತ್ಕೊಂಡ್ರೆ ನಮ್ಮ ಬಿಲೀಫ್ ತಕ್ಕನಾಗ ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ಎಲ್ಲವನ್ನೂ ಬಿಟ್ಟು ನೀವು ಆಚೆ ಬಂದು ನಿಂತ್ಕೊಂಡು ನೋಡಿ, ಕೃಷ್ಣನ ಆರಾಧನೆ ಮಾಡೋರು ಕೃಷ್ಣನೇ ಗ್ರೇಟ್ ಅಂತ ಹೇಳ್ತಾರೆ, ಶಿವನ ಆರಾಧನೆ ಮಾಡೋರು ಶಿವನೇ ಗ್ರೇಟ್ ಅಂತ ಹೇಳ್ತಾರೆ, ಶಕ್ತಿ ಆರಾಧನೆ ಮಾಡೋರು ಶಕ್ತಿನೇ ಗ್ರೇಟ್ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾ ಹೋಗಿ ಎಲ್ಲರೂ ಇವಾಗ ನೋಡಿ, ಕೃಷ್ಣನಿಗಿಂತ ಗ್ರೇಟ್ ರಾಧೆ ಅಂತ ಹೇಳ್ತಾರೆ. ಅದಕ್ಕೆ ರಾಧಾಕೃಷ್ಣ ರಾಧೆ ಅಂತ ಹೇಳುವಂಥದ್ದು. ರಾಧೆ ನೀವು ಹೋಲಿಸ್ಕೊಂಡ್ರೆ ಕೃಷ್ಣ ತಾನಾಗೆ ಹೊಲಿತಾನೆ ಅಂತ. ಇನ್ನೂ ಕೆಲವೊಂದು ಸ್ಟ್ರೀಮ್ ಆಫ್ ಯೋಗ ರಾಧೆನೇ ದುರ್ಗೆ ಅವತಾರ, ರಾಧೆಗಿಂತ ದುರ್ಗೆ ಇಂಪಾರ್ಟೆಂಟು, ಅದಕ್ಕೆ ಶಕ್ತಿಯನ್ನು ನೀವು ಆರಾಧನೆ ಮಾಡಬೇಕು ಅನ್ನುವಂಥದ್ದು ಅದು ಒಂದು ಹೇಳ್ತಾರೆ. ಮತ್ತೆಲ್ಲರಿಗೂ ಇಂಪಾರ್ಟೆಂಟ್ ಶಿವನ ಹೋಲಿಸ್ಕೊಳ್ಳೋದು ತುಂಬ ಸುಲಭ, ಅದಕ್ಕೆ ನೀವು ಶಿವನ ಆರಾಧನೆ ಮಾಡಿ ಅಂತ ಶಿವ ಆರಾಧಕರು ಹೇಳ್ತಾರೆ. ಸೊ ಹೀಗೆ ಇಟ್ಸ್ ಮತ್ತು
ಈಗ ಮತ್ತು ಅಟ್ ದಿ ಎಂಡ್ ಆಫ್ ದ ಡೇ ಏನು ಗೊತ್ತಾ, ನಮ್ಮ ಬಿಲೀಫ್ಗಳನ್ನು ಬೇರೆಯವ್ರ ಮೇಲೆ ಹೇರೋಕ್ಕೂ ಹೋಗಬಾರ್ದು, ಮತ್ತು ಬೇರೆಯವ್ರ ಬಿಲೀಫ್ಗಳನ್ನು ತಪ್ಪು ಅಂತಲೂ ವಾದ ಮಾಡೋಕ್ಕೆ ಹೋಗಬಾರ್ದು. ಐ ಮೀನ್ ಅಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಬಿಲೀಫ್ಸ್ಗಳೇ, ನಾನು ನಂಬಿರೋದು ಒಂದನ್ನು, ಅವರು ನಂಬಿರೋದು ಒಂದನ್ನು. ನಾನು ಸುಮ್ಮನೆ ನನ್ನ ಬಿಲೀಫ್ನ ತೊಗೊಂಡೋಗಿ ಅವರು ಹೇರೋದು ಬೇಡ, ಮತ್ತು ಅವ್ರ ಬಿಲೀಫ್ ತಪ್ಪು ಅಂತಲೂ ವಾದ ಮಾಡೋದು ಬೇಡ. ಮತ್ತು ಹೇಳ್ತಲ್ಲ, ನಾವು ನಮ್ಗೆ ಅರ್ಥ ಆಗಿರೋದನ್ನು ನಂಬಿರ್ತೀವಿ, ಮತ್ತು ಎಷ್ಟೊಂದು ನಾವು ನಂಬಿರೋದು ನಮ್ಗೆ ಅರ್ಥ ಆಗಿರೋದಿಲ್ಲ. ಸೊ ಎಷ್ಟು ನಾವು ಟ್ರಸ್ಟ್ ಮಾಡಿ ನಾವು ಒಂದು ಬಿಲೀಫ್ ಇಟ್ಕೊಂಡಿರ್ತೀವಿ, ಬಟ್ ನಮ್ಗೆ ಅರ್ಥ ನಾನು ಅಷ್ಟೇ ದೇವ್ರಿಗೆ ಕೈ ಮುಗಿತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ನನಗೆ ಆಗೋಲ್ಲ. ಮತ್ತು ಇನ್ನೊಂದು ನನ್ನ ಪದಗಳಿಗೆ ಇಳಿಸ್ತಾ ಇದ್ದಂಗೆ ಅದ್ರದ್ದು ಎಸೆನ್ಸ್ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗತ್ತೆ ಎಷ್ಟೊಂದು. ಸೊ ಆ ಥರ ಎಲ್ಲ ಇರುತ್ತೆ. ಓಕೆ ಫೈನ್. ಟಾಪಿಕ್ಸ್ ಹಿಂಗೆ ಹೊರ್ಟೋಯ್ತು ಇವತ್ತು. ಓಕೆ ಎಂಡ್ಲೆಸ್ ಟಾಪಿಕ್ಕು. ಓಕೆ ಏನಾದರೂ ನೆಕ್ಸ್ಟು ಇದಕ್ಕೆ ಏನಾದರೂ ಇನ್ಪುಟ್ಸ್ ಇದ್ದರೆ ಹೇಳಿ, ಅವಾಗ ನೆಕ್ಸ್ಟು ಟಾಪಿಕೆಲ್ಲ ಆ್ಯಡ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅಶೋಕ್ ಸರ್ ಫಸ್ಟ್ ಟೈಮ್ ಬಂದಿದ್ದೀರಾ, ಹೆಂಗೆ ಅನ್ನಿಸ್ತು? ಓಕೆ, ಸೊ ಏನು ಆ್ಯಡ್ ಮಾಡ್ಬೋದು, ಏನು ತೆಗಿಬೋದು? ಹಾಂ ಓಕೆ ಹಾಗಾದರೆ ಇವಾಗ ಇದು ಯೂಸ್ಫುಲ್ ಅಂತ ಲೆಕ್ಕಕ್ಕೆ ತೊಗೊಂಡ್ರೆ ಯೂಸ್ಫುಲ್ ಆಗಿಲ್ಲ ಅಂತ. ಸೊ ಕರೆಕ್ಟ್. ಮತ್ತು ಅದೇ ಟಾಪಿಕಲ್ಲೇ ಬರೋದು. ಫಸ್ಟ್ ಬಂದು ಇಲ್ಲಿ ಪ್ರಾಕ್ಟೀಸ್ಗಳ ಬಗ್ಗೆ ಇದು ಮಾಡೋಣ ಅಂತ, ಮತ್ತು ಸ್ವಲ್ಪ ನಮ್ಮದು ಆ್ಯನ್ಸಿಸ್ಟರ್ ಅಂದರೆ ನಮ್ಮ ಲೀನಿಯೇಜ್ದು ಒಂದು ಸ್ವಲ್ಪ ಎಲ್ಲ ಅದ್ರ ಬಗ್ಗೆ, ಅದಕ್ಕೆ ಸ್ವಾಮಿಗಳ್ದು ಒಂದು ತೊಗೊಳ್ಳೋದು, ಮತ್ತು ಸ್ವಾಮಿಗಳ್ದ ಇದರಲ್ಲಿ ಏನೇನು ಬರುತ್ತೋ ಅದನ್ನೂ ಸಹ ಇದು ಮಾಡೋದು. ಮತ್ತು ಅದೇ ಹೇಳ್ದಲ್ಲ, ಸೊ ಹೆಲ್ತನ್ನು ನಾವು ಬರೀ ನಮ್ಮ ಇಂಡಿವಿಜುವಲ್ ಇದ್ರಲ್ಲಿ ನೋಡ್ತೀವಿ, ಎಷ್ಟೊಂದು ಸಲ ಸಮಾಜದ್ದು ಎಲ್ಲ ಇಂಪ್ಯಾಕ್ಟ್ಗಳೆಲ್ಲ ಇರುತ್ತೆ, ಅದ್ರ ಬದಲು ಒಂದು ಸ್ವಲ್ಪ ನೋಡೋಣ ಅಂತ ಇದು. ನೋಡೋಣ ನೆಕ್ಸ್ಟಲ್ಲಿ ಇನ್ನೂ ಹೆಂಗೆ ಇಂಟ್ರೆಸ್ಟಿಂಗಾಗಿ ಮಾಡ್ಬೋದು, ನಿಮ್ಮ ಇನ್ಪುಟ್ಸ್ ತೊಗೊಳ್ತೀನಿ. ನೋಡಿ ನೀವು ದೇವ್ರದ್ದು ಅಂತ ಹೇಳಿದ್ಕೆ ಸರಿ, ದೇವ್ರದ್ದು ಹಂಗೆ ದೇವ್ರದ್ದು ಬಂತಲ್ಲ, ಸೊ ಸರಿ ಆಯಿತು. ಒಂದು ಸ್ವಲ್ಪ ಸಣ್ಣ ಗ್ಲಿಮ್ಸ್, ಪರ್ಸೆಪ್ಷನ್, ಬೇರೆಯವ್ರನ್ನ ನಾವು ಏನೋ ಬೇರೆಯವ್ರ ನಂಬಿಕೆಗಳನ್ನು ನಾವು ಏನೋ ಚ್ಯುತಿ ತರೋದು ಬೇಡ, ಮತ್ತು ನಮ್ಮ ನಂಬಿಕೆಗಳನ್ನು ಅವ್ರ ಮೇಲೆ ಹೇರೋದು ಬೇಡ. ಅದೊಂದು ಪ್ರಿನ್ಸಿಪಲ್ ಫಾಲೋ ಮಾಡೋಣ ಸದ್ಯಕ್ಕೆ. ಆಮೇಲೆ ನಮ್ಮ ಮುಂದಕ್ಕೆ ನನಗೂ ರಿಯಲೈಸ್ ಆದರೆ ಹೇಳ್ತೀನಿ. ಸೊ ಹಿಂಗೆ ಇದೇ ಸರಿನಾ ಸರಿನಾ ಅಂತ, ಅಲ್ಲಿವರೆಗೂ ಇಷ್ಟನ್ನು ಫಾಲೋ ಮಾಡೋಣ. ಸೊ ಎಲ್ಲರೂ ಇಷ್ಟೊತ್ತು ತಾಳ್ಮೆಯಿಂದ ಮತ್ತು ಪ್ರೀತಿಯಿಂದ ಇಷ್ಟೊಂದೆಲ್ಲ ಕೇಳಿದ್ದಕ್ಕೆ, ಇಷ್ಟೊತ್ತು ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದಗಳು. ಎಲ್ಲರೂ ಒಂದು ಓಂಕಾರ ತ್ರಿ ಶಾಂತಿಸ್ ಹೇಳಿ ಮುಗಿಸೋಣ. ಸೊ ಅಡ್ಯಾಪ್ ನಮಸ್ಕಾರ. ಇನ್ಹೇಲ್ ಡೀಪ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಉಸಿರನ್ನು ತಗೊಳ್ತಾ ಕತ್ತನ ಮೇಲೆ ಚಾಚಿ ಎದೆ ಭಾಗ ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆ ನೆಲಕ್ಕೆ ತಾಗಿಸಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಪಾಮಿಂಗ್, ಹಸ್ತಗಳನ್ನು ಪರಸ್ಪರ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿಯಾಗಲಿ. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ, ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಕೈಗಳನ್ನು ಮುಂದಕ್ಕೆ ತಂದು ದರ್ಶನ ಹಸ್ತಗಳನ್ನು ನೋಡಿ. ಪ್ಲೀಸ್ ಹ್ಯಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು.